ಮಗು ಬ್ರೈನ್ ಡೆವಲಪ್ಮೆಂಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? The first 3 months of pregnancy most important ಮಗು ಬ್ರೈನ್ ಡೆವಲಪ್ಮೆಂಟ್ಗೆ. ಬಟ್ 1 month ಬಿಫೋರ್ ಪ್ರೆಗ್ನೆನ್ಸಿ ಮಗುಗೆ ಬ್ರೈನ್ ಇನ್ನೂ ಇಶ್ಯೂ ಇದೆ ಅಥವಾ ಡೆವಲಪ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಗೊತ್ತಾಗೋದು ಹೇಗೆ? ಒಂದು 50-60% ಇಟ್ಸ್ ದ ಜೆನೆಟಿಕ್ ಪೇರೆಂಟಲ್ ಜೀನ್ಸ್ ಇಂದ ಬರೋದು. ಬಟ್ ದ ಮೆಜಾರಿಟಿ ಆಫ್ ಇಟ್ we can definitely form it through the environment. That presence is the biggest gift you can give to a child first 5 years. Don't do it like a race. ಮಕ್ಕಳು ಮೈಲ್ ಸ್ಟೋನ್ ಅಟೈನ್ ಮಾಡೋದು ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಪೇರೆಂಟಲ್ ಬಿಹೇವಿಯರ್ ಇದೆಯಲ್ಲ, ಅದು ಸ್ಟ್ರಕ್ಚರಲಿ ಬ್ರೈನ್ ಡೆವಲಪ್ಮೆಂಟಿಗೆ ಪ್ರಾಬ್ಲಮ್. ಮಗು ಬ್ರೈನ್ ಡೆವಲಪ್ಮೆಂಟ್ ಮ್ಯಾಕ್ಸಿಮಮ್ ಲೈಕ್ 80-90% ಹೊಟ್ಟೆ ಒಳಗಡೆ ಇದ್ದಾಗಲೇ ಆಗ್ಬಿಡುತ್ತೆ. ಈ ಮಗು ನಿಧಾನಕ್ಕೆ ಮಾತಾಡ್ತಾ ಇದೆ, ಅಪ್ಪನೂ ನಿಧಾನಕ್ಕೆ ಮಾತಾಡ್ದ, ಸೊ ನೆಗ್ಲೆಕ್ಟ್ ಮಾಡಿ. ಸ್ಪೀಚ್ ಡಿಲೇ ಆದಷ್ಟು ಮಗು ಬುದ್ಧಿವಂತ ಅಂತ ಹೇಳಿ. ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಬಿ ಪ್ರೆಸೆಂಟ್ ವಿತ್ ಯೋರ್ ಚೈಲ್ಡ್. ಎಲ್ಲ ಮಕ್ಕಳು ತುಂಟನ ಮಾಡ್ತಾರೆ, ಎಲ್ಲ ಮಕ್ಕಳು ಹಠ ಮಾಡ್ತಾರೆ. ಹಠ ಮಾಡ್ತಿದ್ದಂಗೆ ADHD ಅಥವಾ ನನ್ನ ಮಗು ಹೈಪರ್ ಆಕ್ಟಿವ್ ಅಂತ ಹೇಳ್ಬಾರ್ದು, ಅಥವಾ ನನ್ನ ಮಗು ಟ್ಯಾಲೆಂಟೆಡ್, ಇದೆಲ್ಲ ತುಂಬ ಜಾಸ್ತಿ ಬರ್ತಾ ಇದೆ. ಆ ಕಲ್ಚರ್ ಏನು ಮಾಡ್ತಾ ಇದೆ ಮಕ್ಕಳನ್ನ? ಕಂಪ್ಯಾರಿಸನ್ ಇಸ್ ದ ಬಿಗ್ಗೆಸ್ಟ್ ಕಿಲ್ಲರ್ ಆಫ್ ಕ್ರಿಯೇಟಿವಿಟಿ. ಆ್ಯಕ್ಚುಲಿ ಏನು ನಡೆಯುತ್ತೆ ಬ್ರೈನ್? ತುಂಬ ಹಠ ಮಾಡ್ತಾರೆ, ಹೇಳಿದ್ದೇನು ಕೇಳಲ್ಲ, ಅಥವಾ ತುಂಬ ಎಕ್ಸ್ಟ್ರೀಮ್ಸಲ್ಲಿ ವಿ ಹ್ಯಾವ್ ಸೀನ್ ಟಿಲ್ ದ ಕ್ರೈಮ್ಸ್. ಗರ್ಲ್ಸಲ್ಲಿ ಸ್ಪೆಸಿಫಿಕ್ಕಾಗಿ ADHD ತುಂಬ ಮಿಸ್ಡಯಾಗ್ನೋಸ್ ಅಥವಾ ಡಿಲೇ ಆಗೋಗುತ್ತೆ ಡಯಾಗ್ನೋಸಿಸಲ್ಲಿ. ವಿಷಯಗಳ ಬಗ್ಗೆ ಅವೇರ್ನೆಸ್ ಇದೆ ಪೇರೆಂಟ್ಸ್ಗೆ ಅಂತ ಅನಿಸುತ್ತಾ? ಹಲೋ ಎವ್ರಿವನ್, ಇವತ್ತಿನ ನೆಕ್ಸ್ಟ್ ಸಿಲೆಬಸ್ಗೆ ಎಲ್ಲರಿಗೂ ಸ್ವಾಗತ. ಪ್ರತಿಯೊಬ್ಬ ತಾಯಿ ಮತ್ತು ತಂದೆಗೆ ಇರೋದು ಒಂದೇ ಒಂದು ಕನಸು, ನನ್ನ ಮಗು ಸಂತೋಷವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಚೆನ್ನಾಗಿ ಓದಬೇಕು, ಜೀವನದಲ್ಲಿ ಯಶಸ್ವಿ ಆಗಬೇಕು, ಎಲ್ಲರೂ ಗೌರವ ಕೊಡೋ ಹಾಗೆ ಬದುಕಬೇಕು ಅಂತ. ಇದಕ್ಕಾಗಿ ಒಳ್ಳೆ ಶಾಲೆ, ಶಿಕ್ಷಕರನ್ನ ಹುಡುಕ್ತಾರೆ, ಟ್ಯೂಷನ್ ಕಳಿಸ್ತಾರೆ, ಸಮಯ, ಹಣ ಅಷ್ಟೇ ಅಲ್ಲ, ಒಂದು ಲೆಕ್ಕದಲ್ಲಿ ತಮ್ಮ ಸರ್ವಸ್ವವನ್ನು ಕೊಟ್ಬಿಡ್ತಾರೆ. ಆದರೆ ಪೇರೆಂಟ್ಸ್ಗೆ ಒಂದು ಪ್ರಶ್ನೆ, ಇಷ್ಟೆಲ್ಲ ನಿಮ್ಮ ಮಕ್ಕಳಿಗಾಗಿ ಮಾಡ್ತಾ ಇದ್ದೀರಾ ನಿಜ, ಬಟ್ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮಗುವಿನ ಗ್ರೋತನ್ನ ನಿಜವಾಗ್ಲೂ ನಿರ್ಧರಿಸೋದೇನು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೊಡೋ ಲಕ್ಸುರಿ ಫೆಸಿಲಿಟೀಸಾ, ಕಾಸ್ಟ್ಲಿ ಸ್ಕೂಲ್ಸಾ, ಮಾರ್ಕ್ಸಾ, ಅಥವಾ ಆ ಮಗುವಿನ ಮೆದುಳ? ಯಾಕೆಂದರೆ ಒಂದು ಮಗು ಹೇಗೆ ಯೋಚಿಸುತ್ತೆ, ಹೇಗೆ ಕಲಿಯುತ್ತೆ, ಕಲ್ತಿದ್ದನ್ನು ಹೇಗೆ ನೆನ್ಪಿಟ್ಕೊಳ್ಳುತ್ತೆ, ಹೇಗೆ ಡಿಸಿಷನ್ಸ್ ತಗೊಳುತ್ತೆ, ಹೇಗೆ ತನ್ನ ಫೇಲ್ಯೂರ್ಸ್ನ ಫೇಸ್ ಮಾಡುತ್ತೆ, ಹೇಗೆ ಸಕ್ಸಸ್ನ ಹ್ಯಾಂಡಲ್ ಮಾಡುತ್ತೆ, ಇದೆಲ್ಲದರ ಹಿಂದಿರುವಂಥ ಕಂಟ್ರೋಲ್ ಸೆಂಟರ್ ಅಂದರೆ ಒಂದೇ, ಅದು ನಮ್ಮ ಬ್ರೈನ್. ಹೆಚ್ಚಿನ ಪೇರೆಂಟ್ಸ್ ತಮ್ಮ ಮಕ್ಕಳು ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ, ಆದರೆ ಚೆನ್ನಾಗಿ ಮಾರ್ಕ್ಸ್ ತೆಗೆಯೋಕೆ ಕಾರಣ ಆಗಿರುವಂಥ ತನ್ನ ಮಗುವಿನ ಬ್ರೈನ್, ಅದರ ಡೆವಲಪ್ಮೆಂಟ್ ಬಗ್ಗೆ ತಾವು ಯೋಚನೆ ಮಾಡೋದೇ ಇಲ್ಲ. ಅದನ್ನು ತಿಳ್ಕೊಂಡ್ರೇ ನಾವು ನಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸೋಕೆ ಮತ್ತು ಅವರು ಜೀವನದ ಎಕ್ಸಾಮ್ ಇದೆಯಲ್ಲ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೆ, ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕು, ಹಾಗಾದರೆ ಈ ಎಪಿಸೋಡನ್ನು ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಪೇರೆಂಟ್ಸ್, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಶಾಲೆಗೆ ಹೋದಾಗಲ್ಲ ಅದು ಬ್ರೈನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗೋದು, ಮಗು ಹುಟ್ಟಿದ ನಂತರನೂ ಅಲ್ಲ, ಅದು ತಾಯಿಯ ಗರ್ಭದಲ್ಲೇ ಸ್ಟಾರ್ಟ್ ಆಗುತ್ತೆ. ಮಗು ಹುಟ್ಟೋ ಮೊದಲೇ ಅದರ ಮೆದುಳು ತನ್ನ ಜೀವನದ ಅತ್ಯಂತ ವೇಗದ ಬೆಳವಣಿಗೆಯನ್ನು ಅನುಭವಿಸ್ತಾ ಇರುತ್ತೆ. ತಾಯಿಯ ಆಹಾರ, ತಾಯಿಯ ಆರೋಗ್ಯ, ತಾಯಿಯ ನಿದ್ರೆ, ತಾಯಿಯ ಭಾವನೆಗಳು, ತಾಯಿಯ ಒತ್ತಡ, ಇವೆಲ್ಲವನ್ನ ಮಗುವಿನ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದರೆ ಒಂದು ಮಗುವಿನ ಮೆದುಳು ನಿಜವಾಗ್ಲೂ ಹೇಗೆ ಬೆಳೆಯುತ್ತೆ, ಮೊದಲ 5 ವರ್ಷಗಳು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್, ಯಾವ ತಪ್ಪುಗಳು ಮಗುವಿನ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು, ಮೊಬೈಲ್, ಸ್ಕ್ರೀನ್ ಟೈಮ್ ಮಕ್ಕಳ ಮೆದುಳನ್ನು ಹೇಗೆ ಬದಲಾಯಿಸುತ್ತೆ, ಅದರಲ್ಲೂ ಸ್ಪೆಷಲಿ ಇವಾಗ AI ಯುಗದಲ್ಲಿ ಮಕ್ಕಳಿಗೆ ಯಾವ ಕೌಶಲ್ಯಗಳು ತುಂಬ ಅಗತ್ಯ. ಇವತ್ತು ನಾವು ಕೇವಲ ವೈದ್ಯಕೀಯ ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತಾಡೋದಿಲ್ಲ, ಇವತ್ತು ನಾವು ಮಾತಾಡ್ತಾ ಇರೋದು ಒಂದು ಮಗುವಿನ ಭವಿಷ್ಯವನ್ನು ರೂಪಿಸೋ ಮೆದುಳಿನ ಬಗ್ಗೆ. ಸೊ ಇಂಥ ಮಹತ್ವದ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಖ್ಯಾತ ನ್ಯೂರಾಲಜಿಸ್ಟ್ ಹಾಗೆ ಪೀಡಿಯಾಟ್ರಿಷಿಯನ್ ಆಗಿರುವಂಥ ಒಸಾನಾ ಮಲ್ಟಿ ಸ್ಪೆಷಾಲಿಟಿ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಸ್ವಾತಿ ಸಂಜಿ ಅವರು. MBBS, MD, ಗೋಲ್ಡ್ ಮೆಡಲಿಸ್ಟ್ ಕೂಡ ಹೋದಿವರು. DNB, DM ನ್ಯೂರಾಲಜಿ ಹಾಗೆ MRCP-SCE UK ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ವೈದ್ಯಕೀಯ ಅರ್ಹತೆಗಳನ್ನು ಹೊಂದಿರೋ ಇವರು ಕಳೆದ ಹಲವು ವರ್ಷಗಳಿಂದ ನರಮಂಡಲ
ಹಾಗೆ ಮೆದುಳಿನ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ವಯಸ್ಕರು ಮತ್ತು ಮಕ್ಕಳಲ್ಲಿ ಕಂಡುಬರುವಂಥ ವಿವಿಧ ನ್ಯೂರಾಲಜಿಕಲ್ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ತುಂಬ ಪರಿಣಿತಿಯನ್ನು ಹೊಂದಿರೋ ಇವರು ಮಕ್ಕಳ ನ್ಯೂರಾಲಜಿಯಲ್ಲಿ ಆಸಕ್ತಿ ಮತ್ತು ಅನುಭವ ಹೊಂದಿದ್ದಾರೆ. ಆಟಿಸಮ್, ADHD, ಸ್ಪೀಚ್ ಡಿಲೇ, ಡೆವಲಪ್ಮೆಂಟಲ್ ಎಪಿಲೆಪ್ಸಿ, ಸೆರೆಬ್ರಲ್ ಪಾಲ್ಸಿ ಸೇರಿದಂತೆ ಮಕ್ಕಳ ಬೆಳವಣಿಗೆಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳಲ್ಲಿ ಆಳವಾದ ಪರಿಣಿತಿ ಹೊಂದಿದ್ದಾರೆ. ಡಾಕ್ಟರ್ ಸ್ವಾತಿ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಡಾಕ್ಟರ್ ಸ್ವಾತಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಟುಡೇ. ಸೊ ಇಷ್ಟೆಲ್ಲ ನಾನು ಹೇಳಿದೆ, ಮೊದಲೇ ಸುಮಾರು ವಿಷಯಗಳನ್ನ ಹೇಳಿದೆ. ನಿಮ್ಮ ಹತ್ರ ಸ್ಪೆಷಲಿ ಕೇಳಬೇಕಾಗಿರೋಂಥ ವಿಷಯ ಏನಂದರೆ, ಒಂದು ಮಗು ಹುಟ್ಟಿದ ತಕ್ಷಣನೇ ಅಂದರೆ ಅದರ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಸೊ ಮೆಡಿಕಲಿ ನಾವು ಪ್ರೀ ಕನ್ಸೆಪ್ಷನ್ ಅಂತ ಹೇಳ್ತೀವಿ. ಯಾವಾಗ ದ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿ ಮೋಸ್ಟ್ ಇಂಪಾರ್ಟೆಂಟ್ ಮಗು ಬ್ರೈನ್ ಡೆವಲಪ್ಮೆಂಟ್ಗೆ. ಬಟ್ 1 month ಬಿಫೋರ್ ಪ್ರೆಗ್ನೆನ್ಸಿ ಮಗು ಬೆಳವಣಿಗೆ ಪ್ರೀ ಕನ್ಸೆಪ್ಷನ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದಾಗ ಮೊದಲನೇ 3 ತಿಂಗಳು ಎಷ್ಟು ಮುಖ್ಯನೋ ಅದರಿಂದ 1 ತಿಂಗಳು ಮುಂಚೆಯಿಂದನೇ ಅಮ್ಮನ ನ್ಯೂಟ್ರಿಷನ್ನಿಂದ ಇಟ್ಕೊಂಡು ತಾಯಿದು ಎಮೋಷನಲ್ ಸ್ಟೇಟ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಇದೆಲ್ಲ ಆ ಟೈಮಿಂದನೇ ಮಗು ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್ ಎಸ್ಪೆಷಲಿ ಆಗಿಂದನೇ ಸ್ಟಾರ್ಟ್ ಆಗುತ್ತೆ. ಮಗುವಿನ ಡೆವಲಪ್ಮೆಂಟ್ ಅಂತ ಏನು ಮಾತಾಡ್ತೀವಲ್ಲ, ಮಗು ಹುಟ್ಟಿದ ತಕ್ಷಣ ಮಗು ಬೆಳೆಯೋ ರೀತಿನ ಮೇಜರ್ಲಿ ಅದರ ಫಿಸಿಕಲ್ ಆಟ್ರಿಬ್ಯೂಟ್ಸಿಂದ ನಾವು ಡಿಸೈಡ್ ಮಾಡ್ತೀವಿ. ಮಗು ದಪ್ಪ ಇದೆ, ಸಣ್ಣಗಿದೆ, ಇದು ಅಂತ. ಮಗು ಹುಟ್ಟಿದ ತಕ್ಷಣ ಮಗು ಬ್ರೈನ್ ಚೆನ್ನಾಗಾಗಲಿ ಅಂತ ಹೇಳಿ ಯಾರು ಅದನ್ನು ತುಂಬ ಜಾಸ್ತಿ ಅದ್ರ ಕಡೆ ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡಿರೋದು ನಾನು ನೋಡಿಲ್ಲ. ನಿಮಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ? ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಅವೇರ್ನೆಸ್ ಬೇಕು ಅಂತ ಅನಿಸುತ್ತೆ? ಆ ಥರ ಸ್ಪೆಸಿಫಿಕ್ ಆಗಿ ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ಅಂತ ನಾವು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾವಾಗ ನಾವೊಂದು ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಸೃಷ್ಟಿ ಮಾಡ್ತೀವಿ, ಯಾವಾಗ ನಾವು ಅದನ್ನು ಚೆನ್ನಾಗಿ ನೋಡ್ಕೋತೀವಿ, ಆಟೋಮ್ಯಾಟಿಕ್ಕಾಗಿ ಬ್ರೈನ್ ನ್ಯಾಚುರಲ್ ಆಗಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಮಗು ಹುಟ್ಟಿದ ಮೇಲಿನ 5 ವರ್ಷ ಏನಿದೆಯಲ್ಲ, ಅದನ್ನು ನಾವು ಗೋಲ್ಡನ್ ವಿಂಡೋ ಅಂತ ಕರಿತೀವಲ್ಲ, ಸೊ ಅದು ಯಾಕೆ ಅನಿಸುತ್ತೆ ನಿಮಗೆ? ಸೊ ಮಗು ಬ್ರೈನ್ ಡೆವಲಪ್ಮೆಂಟ್ ಮ್ಯಾಕ್ಸಿಮಮ್ ಲೈಕ್ 80 to 90% ಹೊಟ್ಟೆ ಒಳಗಡೆ ಇದ್ದಾಗಲೇ ಆಗಿಬಿಡುತ್ತೆ. ಬಟ್ ಫಸ್ಟ್ 2 yearsಲ್ಲಿ ವೆರಿ ಇಂಪಾರ್ಟೆಂಟ್ ರ್ಯಾಪಿಡ್ ಗ್ರೋತ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಅಪ್ ಟು ಫಸ್ಟ್ 5 years ಮಗುದು ಮೋರ್ ದನ್ 90% ಆಫ್ ದ ಬ್ರೈನ್ ಗ್ರೋತ್ ಹ್ಯಾಪನ್ಸ್ ಇನ್ ದ ಫಸ್ಟ್ 5 years. ಅದಕ್ಕೋಸ್ಕರನೇ ನಾವು ಫಸ್ಟ್ 5 yearsನ ಗೋಲ್ಡನ್ ವಿಂಡೋ ಅನ್ನೋದು. ಅಂದರೆ ಮಗುಗೆ ಬೇಕಾಗಿರೋಂಥ ನ್ಯೂರಾನ್ಸ್ ಎಲ್ಲನೂ ಹುಟ್ಟಿದ ಟೈಮಿಂದನೇ ಇರುತ್ತೆ, ಅಂದರೆ ಪ್ರೆಗ್ನೆನ್ಸಿ ಟೈಮಿಂದನೇ ಡೆವಲಪ್ ಆಗಿರುತ್ತೆ. ಆದರೆ ಫಸ್ಟ್ 5 yearsಲ್ಲಿ ಆ ನ್ಯೂರಾನ್ಸ್ ಮಧ್ಯ ಇರೋಂಥ ಕನೆಕ್ಷನ್ಸ್, ಕಾಂಪ್ಲೆಕ್ಸ್ ಕನೆಕ್ಷನ್ಸ್ ಅಥವಾ ಸಿನಾಪ್ಸಸ್ ಅದೆಲ್ಲ ಡೆವಲಪ್ ಆಗಿ ಮಗು ಬ್ರೈನ್ ಮೆಚುರಿಟಿಗೆ ಮ್ಯಾಕ್ಸಿಮಮ್ ಫಸ್ಟ್ 5 yearsಲ್ಲಿ ಗ್ರೋತ್ ಆಗುತ್ತೆ. ಅಂದರೆ ಇವಾಗ ಫಸ್ಟ್ 5 yearsಲ್ಲಿ ನಾವು ಮಾಡಬೇಕಾಗಿರೋವಂಥ ವಿಷಯ ಏನಾದರೂ ಇದೆಯಾ ಎಕ್ಸ್ಟರ್ನಲಿ ಅಂದರೆ ಫಸ್ಟ್ ಮೇನ್ ಥಿಂಗ್ ಮೇಕ್ ಶ್ಯೂರ್ ನಾವೇನು ಡ್ಯಾಮೇಜ್ ಮಾಡ್ದಲ್ಲೇ ಇರಬೇಕು. ಅಂದರೆ ಟಾಕ್ಸಿನ್ ಎಕ್ಸ್ಪೋಜರ್ ಅಥವಾ ಆಲ್ಕೋಹಾಲ್, ಸ್ಮೋಕಿಂಗ್ ಇದೆಲ್ಲ ಮಗು ಹೊಟ್ಟೆಲಿದ್ದಾಗಿಂದನೇ ತಾಯಿ ಫಾಲೋ ಮಾಡಬೇಕಾಗಿರೋಂಥ ವಿಷಯಗಳು. ಅದಾದಮೇಲೆ ಮಗು ಫಸ್ಟ್ 5 yearsಲ್ಲಿ ಈಗ ಗೋಲ್ಡನ್ ಪೀರಿಯಡ್, ಅಂದರೆ ಇಟ್ ಈಸ್ ಸೋ ಕ್ರುಷಿಯಲ್, ವೆರಿ ಇಂಪಾರ್ಟೆಂಟ್ ಫಾರ್ ಬ್ರೈನ್ ಡೆವಲಪ್ಮೆಂಟ್. ಅವಾಗ ನಾವೇನು ಮಾಡಬೇಕು, ಮ್ಯಾಕ್ಸಿಮಮ್ ಚಾನ್ಸಸ್ ಕೊಡಬೇಕು ಫಾರ್ ದ ಬ್ರೈನ್ ಟು ಗ್ರೋ ವೆರಿ ವೆಲ್. ಅಂದರೆ ಎಷ್ಟು ಎಕ್ಸ್ಪೋಜರ್ ಕೊಡ್ತೀವಿ, ಎಷ್ಟು ಹೊಸ ವಿಷಯಗಳಿಗೆ ಬ್ರೈನ್ನ ಎಕ್ಸ್ಪೋಸ್ ಮಾಡ್ತೀವಿ, ಅದರಿಂದ ಬ್ರೈನ್ ಹೊಸ ಕನೆಕ್ಷನ್ಸ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ನಾನು ಇನ್ನೂ ಸಿಂಪಲಾಗಿ ಹೇಳಬೇಕಂದ್ರೆ, ವಿ ಡೋಂಟ್ ವಾಂಟ್ ಸಮ್ ಹೈಫೈ ಗ್ಯಾಡ್ಜೆಟ್ಸ್ ಅಥವಾ ಏನಾದ್ರು ದೊಡ್ಡ ತುಂಬ ಸೌಂಡ್ ಮಾಡೋದು, ಲೈಟ್ ಬರೋದು ಅಥವಾ ತುಂಬ ಡಿಫ್ರೆಂಟಾಗಿರೋ ಟಾಯ್ಸ್ ಅದೆಲ್ಲ ಆ್ಯಕ್ಚುಲಿ ಬೇಕಾಗಿರೋದು. ಪೇರೆಂಟ್ಸ್, ತಂದೆ ತಾಯಿ ಅಥವಾ ಕೇರ್ ಟೇಕರ್ಸ್ ಮಗು ಜೊತೆ ಇರ್ತಾರಲ್ವಾ, ದಟ್ ಪ್ರೆಸೆನ್ಸ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಎ ಚೈಲ್ಡ್ ಫಸ್ಟ್ 5 years. ಈಗ ಫಸ್ಟ್ 5 yearsಲ್ಲಿ ಅಂದರೆ ನಮಗೆ ಮಗುಗೆ ಏನು ಟ್ಯಾಲೆಂಟ್ ಇದೆ ಅಂತ ನಾನು ಪ್ರೆಷರೈಸ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಬಟ್ ಈ ಚಿಕ್ಕ ವಿಷಯ, ಇವಾಗ ನಾನು ಕೆಲವು ಮಕ್ಕಳನ್ನ ನೋಡ್ತಾ ಇದ್ದರೆ ಅಥವಾ ಕೆಲವ್ರ ಹತ್ರ ಮಾತಾಡ್ತಿದ್ರೆ, ನನಗೆ ಚಿಕ್ಕ ವಯಸ್ಸಲ್ಲಿ ಈ ಆ್ಯನಿಮಲ್ ಟಾಯ್ಸ್ ತುಂಬ ಇಷ್ಟ ಇತ್ತು, ಅಥವಾ ಅಂದರೆ ಕೆಲವು ಅವ್ರದ್ದು ಏನು ಪರ್ಟಿಕ್ಯುಲರ್ ಚಾಯ್ಸಸ್ ಏನು ಅಂತ ಹೇಳ್ತಾರೆ ಅವರು. ಸೊ ನಿಮಗೇನು ಅನಿಸುತ್ತೆ, ಆ ಟೈಮಲ್ಲೇ ನಮಗೆ ಗೊತ್ತಾಗುತ್ತಾ ಮಗುವಿಗೆ ಯಾವ ಥರದ ಇಂಟ್ರೆಸ್ಟ್ ಇದೆ, ಯಾವ ಕಡೆ ಮಗು ತುಂಬ ಜಾಸ್ತಿ ಮಗುಗೇನು ಖುಷಿ ಕೊಡ್ತಾ ಇದೆ, ಇದೆಲ್ಲ ಏನಾದರೂ ಗೊತ್ತಾಗುತ್ತಾ ನಮಗೆ ಫಸ್ಟ್ 5 yearsಲ್ಲಿ? ಸಮ್ ಕ್ಲೂ ಸಿಗುತ್ತೆ. ನಿಮ್ಮ ಕ್ವೆಶನ್ ಇಟ್ಸ್ ಲೈಕ್ ಎ ಡಬಲ್ ಎಡ್ಜ್ಡ್ ಸ್ವರ್ಡ್. ಹೆಂಗೆ ಅಂದರೆ, ಈಗ ಮಗುಗೆ ತಂದೆ ತಾಯಿಗೆ ಏನು ಇಷ್ಟ, ನನ್ನ ಮಗು ಸಿಂಗರ್ ಆಗಬೇಕು, ನಾನು ಈಗಲಿಂದಾನೇ ಪ್ರೆಷರೈಸ್ ಮಾಡಿ ನಾನು ಸಿಂಗಿಂಗ್ ಹೇಳ್ಕೊಡ್ತೀನಿ, ಅದು ತಪ್ಪು. ಆದರೆ ಮಗು ಅದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ, ಮಗು ಜಾಸ್ತಿ ಸಿಂಗಿಂಗಲ್ಲಿ ಓರಿಯೆಂಟೇಷನ್ ತೋರಿಸ್ತಿದೆ ಅಂದರೆ ಚಾನಲೈಸ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ
ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಆ್ಯಸ್ ಎ ಪೀಡಿಯಾಟ್ರಿಷಿಯನ್ ನನಗೇನು ಅನಿಸುತ್ತೆ ಅಂದರೆ ಮಗುಗೆ ಫಸ್ಟ್ 5 ಇಯರ್ಸಲ್ಲಿ ಎಸ್ಪೆಷಲಿ ಎಲ್ಲ ಥಿಂಗ್ಸ್ಗೂ ಎಕ್ಸ್ಪೋಸ್ ಮಾಡಿ. ಲೆಟ್ ಇಟ್ ಬಿ ಸಿಂಗಿಂಗ್, ಲೆಟ್ ಇಟ್ ಬಿ ಆರ್ಟ್, ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಲ್ಯಾಂಗ್ವೇಜ್ ಸ್ಕಿಲ್ಸ್, ಓದೋದು, ರೀಡಿಂಗ್ ಬುಕ್ಸ್ ಟು ದಮ್, ಇದೆಲ್ಲದ್ರಲ್ಲೂ ಎಕ್ಸ್ಪೋಸ್ ಮಾಡಿ ಮಗು ಯಾವುದನ್ನು ಬೇಕು, ನನಗಿಂಥದ್ದು ಇಂಟ್ರೆಸ್ಟ್ ಇದೆ ಅಂತ ಮಗು ಚೂಸ್ ಮಾಡುತ್ತೆ. ಮಗು ಗೈಡ್ ಮಾಡುತ್ತೆ, ನಾನು ಇಂಥದ್ರಲ್ಲಿ ನನಗೆ ಜಾಸ್ತಿ ಬೇಕು ಅಂತ. ಹಾಗಂತ ತುಂಬ ಎಷ್ಟೊಂದು ಕ್ಲಾಸಸ್ಗೆ ಹಾಕಬೇಕು, ಎಲ್ಲ ಕಡೆ ಬೇರೆ ಬೇರೆ ಕ್ಲಾಸಸ್ಸಿಗೆ ಕರ್ಕೊಂಡು ಹೋಗಬೇಕು ಅಂತ ಅಲ್ಲ. ಹೇಗೆ ಅಂದರೆ ಎಕ್ಸ್ಪೋಸ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಥಿಂಗ್ ಮಗುಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸಿ ಎವ್ರಿಬಡೀಸ್ ಬ್ರೈನ್ ಈಸ್ ವೈರ್ಡ್ ಡಿಫ್ರೆಂಟ್ಲಿ. ನಮಗೆ ಲೆಫ್ಟ್ ಹ್ಯಾಫ್ ಆ್ಯಂಡ್ ರೈಟ್ ಹ್ಯಾಫ್ ಆಫ್ ದ ಬ್ರೈನ್ ಇರುತ್ತೆ. ಆರ್ ಲೆಫ್ಟ್ ಹ್ಯಾಫ್ ಈಸ್ ಲೈಕ್ ಮ್ಯಾಥಮೆಟಿಕ್ಸ್, ಕ್ಯಾಲ್ಕುಲೇಷನ್, ಮೆಮೊರಿ, ಅಂದರೆ ಈಗ ನಾವು ಓದಿದ್ದು ನೆನ್ಪಿಟ್ಕೊಳ್ಳೋದು, ಈ ಥರ ಥಿಂಗ್ಸ್ಗೆ. ಆ್ಯಂಡ್ ಆರ್ ರೈಟ್ ಬ್ರೈನ್ ಈಸ್ ಮೋರ್ ಕ್ರಿಯೇಟಿವ್ ಬ್ರೈನ್, ಅಂದರೆ ಆರ್ಟ್, ಮ್ಯೂಸಿಕ್, ಸ್ಪೋರ್ಟ್ಸ್ ಅಥವಾ ಲಾಜಿಕಲ್ ಥಿಂಕಿಂಗ್, ಇದೆಲ್ಲ ನಮ್ಮ ರೈಟ್ ಬ್ರೈನಿಂದ ಬರುತ್ತೆ. ಸೊ ಕೆಲವ್ರಿಗೆ ಲೆಫ್ಟ್ ಡಾಮಿನೆಂಟ್ ಇರುತ್ತೆ, ಕೆಲವ್ರಿಗೆ ರೈಟ್ ಡಾಮಿನೆಂಟ್ ಇರುತ್ತೆ. ಸೊ ಮಗುಗೆ ಯಾವ ಪರ್ಟಿಕ್ಯುಲರ್ ಥಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಿ ಅದರಲ್ಲಿ ಚಾನಲೈಸ್ ಮಾಡ್ಬೋದು. ಬಟ್ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ವಿ ಹ್ಯಾವ್ ಟು ಎಕ್ಸ್ಪೋಸ್ ದೆಮ್ ಟು ಎವ್ರಿಥಿಂಗ್. ಅಂದರೆ ಈಗ ನೀವು ಅವಾಗಲೇ ಹೇಳಿದ್ರಿ ಫಸ್ಟ್ 5 ಇಯರ್ಸ್ ಸ್ವಲ್ಪ ಕ್ರೂಷಿಯಲ್ ಇದೆ, ಮತ್ತು ನಾವು ಎಕ್ಸ್ಟರ್ನಲಿ ಏನು ತೀರಾ ಮಾಡಬೇಕಾಗಿರೋವಂಥದ್ದಿಲ್ಲ, ಅಬ್ಸರ್ವೇಷನ್ ಮೇ ಬಿ ಇಟ್ ಹೆಲ್ಪ್ಸ್. ಬಟ್ ಎಲ್ಲೋ ಒಂದು ಕಡೆ ಬ್ರೈನ್ ಡೆವಲಪ್ ಆಗ್ತದೆ, ಬಿಕಾಸ್ ಹಿಯರಿಂಗ್ ಇಶ್ಯೂಸ್ ಇದೆ ಅಥವಾ ಸ್ಪೀಚ್ ಇಶ್ಯೂಸ್ ಇದೆ, ಈ ಥರದೆಲ್ಲ ಇಶ್ಯೂಸ್ ಇದೆ ಅಂತ ಗೊತ್ತಾಗೋದೇ ತುಂಬ ಲೇಟರ್ ಡೇಸಲ್ಲಿ 1-2-3 ವರ್ಷ ಆದಮೇಲೆ ಗೊತ್ತಾಗುತ್ತೆ ಕೆಲವ್ರ ಪೇರೆಂಟ್ಸಿಗೆ. ಸೊ ಈ ಎಲ್ಲ ವಿಷಯಗಳೇನಿದೆಯಲ್ಲ, ಅಂದರೆ ಮಗುಗೆ ಬ್ರೈನ್ ಏನೋ ಇಶ್ಯೂ ಇದೆ ಅಥವಾ ಡೆವಲಪ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಗೊತ್ತಾಗೋದು ಹೇಗೆ ಪೇರೆಂಟ್ಸಿಗೆ, ಅದು ಕಂಡುಕೊಳ್ಳೋದು ಹೇಗೆ, ಅಥವಾ ಅದಕ್ಕೇನಾದರೂ ಪರ್ಟಿಕ್ಯುಲರ್ ಟೆಸ್ಟ್ ಏನಾದರೂ ಇದೆಯಾ? ಸೊ ಅರ್ಲಿ ಕ್ಲೂಸ್ ಇರುತ್ತೆ ಪ್ರತಿಯೊಂದರಲ್ಲೂ. ಫಾರ್ ಎಕ್ಸಾಂಪಲ್, ಫಸ್ಟ್ 2-3 ತಿಂಗಳು ಮಗು ಐ ಕಾಂಟ್ಯಾಕ್ಟ್ ಕೂಡ ಕೊಡಲ್ಲ, ಯಾಕಂದರೆ ಮಕ್ಳಿಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾನೆ ಇರಲ್ಲ. ಬಟ್ 3 ಮಂತ್ಸ್ 6 ಮಂತ್ಸ್ ಆದಮೇಲೂ ಮಗು ಐ ಕಾಂಟ್ಯಾಕ್ಟ್ ಕೊಡ್ತಿಲ್ಲ, ದೂರದ್ದು ಕಾಣಿಸಲ್ಲ. ಬಟ್ ತಾಯಿ ಮಗುನ ಎತ್ಕೊಂಡಿದ್ದಾಗ ತಾಯಿ ಮುಖ ನೋಡೋಕೆ ಗೊತ್ತಾಗುತ್ತೆ ಮಗುಗೆ. ತಾಯಿ ಸ್ಮೈಲ್ ಮಾಡಿದಾಗ ರೆಸ್ಪಾನ್ಸಿವಾಗಿ ಸ್ಮೈಲ್ ಮಾಡುತ್ತೆ. ಸೊ ಅದು ಮಾಡ್ತಿಲ್ಲ ಅಂದಾಗ ಓಕೆ, ವಿಷನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಬೋದು. ಒಂದು 3-4 ಮಂತ್ಸ್ ಆದಮೇಲೆ ಸೌಂಡ್ ಬಂದರೆ ಒಂಚೂರು ಆ ಕಡೆ ಅಲರ್ಟ್ ಆಗುತ್ತೆ ಮಗು, ರೆಕಗ್ನೈಸ್ ಮಾಡಿ ಈ ಕಡೆಯಿಂದ ಸೌಂಡ್ ಬಂತು ಅಂತ ತಿರ್ಗಕ್ಕೆ ಗೊತ್ತಾಗಲ್ಲ, ಆದರೆ ಅಲರ್ಟ್ ಆಗುತ್ತೆ. ಒಂದು 6 ಮಂತ್ಸ್ 7 ಮಂತ್ಸ್ ಆಗೋಷ್ಟೊತ್ತಿಗೆ ಸೌಂಡ್ ಲೋಕಲೈಸ್ ಮಾಡೋದು ಕಲ್ತ್ಕೊಳ್ಳುತ್ತೆ. ಬೈ ದ ಟೈಮ್ ಆಫ್ 1 ಇಯರ್ ಎಲ್ಲಿ ಸೌಂಡ್ ಬರ್ತಿದೆ ಪರ್ಟಿಕ್ಯುಲರ್ ಆ ಡೈರೆಕ್ಷನಲ್ಲಿ ತಿರುಗಿ ನೋಡೋಕೆ ಗೊತ್ತಾಗುತ್ತೆ ಮಗುಗೆ. ಸೌಂಡ್ ಬಂದ್ರೂ ತಿರುಗ್ತಾ ಇಲ್ಲ, ಅಥವಾ ಲೌಡ್ ನಾಯ್ಸಸ್ಗೆ ಬೀಳ್ತಾನೂ ಇಲ್ಲ, ಏನು ರೆಸ್ಪಾಂಡ್ ಮಾಡ್ತಿಲ್ಲ, ಇದೆಲ್ಲ ಅರ್ಲಿ ಕ್ಲೂಸ್. ಎಸ್ಪೆಷಲಿ ವಿಷನ್, ಹಿಯರಿಂಗ್ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಆದರೆ ನಾವು ನೋಡಬೇಕಾಗಿರೋ ಇನ್ನೂ ಒಂದು ಸ್ವಲ್ಪ ಸೆನ್ಸಿಟಿವ್, ಇನ್ನೂ ಬೆಟರ್ ಕ್ಲೂಸ್ ಏನು ಅಂದರೆ, ಮಗು ನೀವು ನಕ್ಕಿದಾಗ ರೆಸ್ಪಾನ್ಸಿವಾಗಿ ನಗ್ತಾ ಇದೆಯಾ. ಯೂಶಲಿ 5-6 ಮಂತ್ಸ್ ಅಷ್ಟೊತ್ತಿಗೆ ಮಿರರ್ ಕೊಟ್ಟರೆ ನೋಡಿ ನಗುತ್ತೆ ಮಗು, ಅಥವಾ ಎದುರುಗಡೆ ಇರೋ ನಕ್ಕಿದ್ರೆ ಮಗುನೂ ನಗುತ್ತೆ, ಎಮೋಷನ್ಸ್ನ ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇದನ್ನೆಲ್ಲ ನಾವು ಅರ್ಲಿಯಾಗಿ ರೆಕಗ್ನೈಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಒಂದೊಂದು ಸಲ ಈಗ ಪೇರೆಂಟ್ಸ್ ಕೋಪ ಮಾಡ್ಕೊಂಡಾಗ ಆ ಎಮೋಷನ್ನ ಕೂಡ ಮಗು ಅರ್ಥ ಮಾಡ್ಕೊಂಡು ಒಂದೊಂದು ಸಲ ಅಳಕ್ಕೂ ಸ್ಟಾರ್ಟ್ ಮಾಡುತ್ತೆ. ತನಗೇನು ಬೇಕು ಅನ್ನೋದನ್ನು ಮಾತಾಡೋಕ್ಕೆ 1-1.5 ವರ್ಷವರೆಗೂ ಬಾಯಿ ಬಿಟ್ಟು ಹೇಳೋಕ್ಕೆ ಗೊತ್ತಾಗಲ್ಲ. ಬಟ್ 1 ಇಯರ್ ಅಷ್ಟೊತ್ತಿಗೆ ಬ್ಯಾಬಲ್ ಮಾಡುತ್ತೆ. ಕ್ಲಿಯರ್ ವರ್ಡ್ಸ್, ಮೀನಿಂಗ್ಫುಲ್ ವರ್ಡ್ಸ್ ಹೇಳ್ದಲ್ಲ ಇದ್ರೂ ಸ್ಪೀಚಲ್ಲಿ ಒಂದು ಸ್ವಲ್ಪ ಕ್ಲೂಸ್ ಇರುತ್ತೆ ಮಗುಗೆ. ಅದಕ್ಕೆ ಏನು ಬೇಕು ಅನ್ನೋದನ್ನು ಕೈಯಲ್ಲಿ ಪಾಯಿಂಟ್ ಔಟ್ ಮಾಡಿ ಅಟ್ಲೀಸ್ಟ್ ತೋರಿಸುತ್ತೆ. ಸೊ ಈ ಥರ ಸಿಂಪಲ್ ಆ್ಯಕ್ಟಿವಿಟೀಸ್ನ ನಾವು ಮಗು ಜೊತೆ ಅಬ್ಸರ್ವ್ ಮಾಡ್ತಾ ಇದ್ದಾಗ ಮಗು ಡೆವಲಪ್ಮೆಂಟ್ ನಾರ್ಮಲ್ ಪೇಸಲ್ಲಿ ನಡೀತಿದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಡಾಕ್ಟರ್, ಇವಾಗ ಫಸ್ಟ್ 5 ಇಯರ್ಸು ಬ್ರೈನ್ ಡೆವಲಪ್ಮೆಂಟ್ದು ಇನಿಷಿಯಲ್ ಭಾಳ ಕ್ರೂಷಿಯಲ್ ಟೈಮ್ ಅಂತ ನೀವು ಹೇಳಿದ್ರಿ. ಸೊ ಕರೆಕ್ಟಾಗಿ ಬ್ರೈನ್ ಡೆವಲಪ್ ಆಗ್ತಾ ಇದೆಯಾ ಮಗುವಿಂದು ಅಂತ ಹೇಳಿ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಯಾವ ಥರ ಕ್ಲೂಸ್ ಸಿಗುತ್ತೆ ನಿಮ್ಮ ಪ್ರಕಾರ? ಅಂದರೆ ಮಗು ಡೆವಲಪ್ಮೆಂಟ್ಗೆ ಏಜ್ ಅಪ್ರೋಪ್ರಿಯೇಟ್ ಮೈಲ್ ಸ್ಟೋನ್ಸ್ ಇರುತ್ತೆ. ಸೊ ಇಂತಿಂಥ ಪರ್ಟಿಕ್ಯುಲರ್ ಟೈಮಲ್ಲಿ ಮಗು ಇಂಥ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿನ ಮಾಡಬೇಕು, ಲೈಕ್ ನಾರ್ಮಲ್ಸಿ ಅದು. ಫಾರ್ ಎಕ್ಸಾಂಪಲ್, ಒಂದು 3-4 ಮಂತ್ಸ್ ಅಷ್ಟೊತ್ತಿಗೆ ಮಗುನ ಎತ್ಕೊಂಡ್ರೆ ಕತ್ತು ನಿಲ್ಲುತ್ತೆ. ಒಂದು 4-5 ಮಂತ್ಸ್ ಆಗೋ ಅಷ್ಟೊತ್ತಿಗೆ ಮಗು ತಾಯಿನ ರೆಕಗ್ನೈಸ್ ಮಾಡಿ ಸ್ಮೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. 6 ಮಂತ್ಸಲ್ಲಿ ಸಿಟ್ ವಿತ್ ಸಪೋರ್ಟ್, ಅಂದರೆ ಏನು ನಾವು ಇಟ್ಕೊಂಡು ಕುತ್ಕೊಂಡಾಗ ಮಗು ಸಪೋರ್ಟಿಂದ ಕುತ್ಕೊಳ್ಳೋಕ್ಕಾಗತ್ತೆ, ಅಥವಾ ಮಗುದೇ ಓನ್ ಬಾಡಿ ಸಪೋರ್ಟಲ್ಲಿ ಕೈ ಊರಿ ಕುತ್ಕೊಳ್ಳೋಕ್ಕಾಗುತ್ತೆ ಮಗುಗೆ. ಸೊ ಫಿಸಿಕಲ್ ಲೆಟ್ ಮೀ ಗೋ ಸ್ಟೆಪ್ ವೈಸ್. ಒಂದು ಗ್ರಾಸ್ ಮೋಟರ್, ಅಂದರೆ ಮಗು ನೆಕ್ ಹೋಲ್ಡಿಂಗ್ 3-4 ಮಂತ್ಸಲ್ಲಿ, ಒಂದು 5-6 ಮಂತ್ಸ್ ಒಳಗಡೆ ರೋಲ್ ಓವರ್ ಆಗಬೇಕು, ಅಥವಾ 6 ಮಂತ್ಸ್ 7 ಮಂತ್ಸ್ ಆ ಏಜಲ್ಲಿ ವಿತ್ ಸಪೋರ್ಟ್ ಮಗು ಕುತ್ಕೊಳ್ಳೋಕ್ಕಾಗಬೇಕು. 8-9 ಮಂತ್ಸಲ್ಲಿ ವಿತೌಟ್ ಸಪೋರ್ಟ್ ಬೇಬಿ ವಿಲ್ ಬಿ ಏಬಲ್ ಟು ಸಿಟ್. 11 ಮಂತ್ಸ್ 1 ಇಯರ್ ಆಗೋ ಅಷ್ಟೊತ್ತಿಗೆ ಏನಾದ್ರು ಸಪೋರ್ಟ್ ಇಟ್ಕೊಂಡು, ಫರ್ನಿಚರ್ ಇಟ್ಕೊಂಡು ನಿಂತ್ಕೊಳ್ಳೋದು, ಅಥವಾ ಕ್ರೂಸಿಂಗ್ ಅಂದರೆ ಫರ್ನಿಚರ್ ಅಥವಾ ಏನಾದ್ರು ಇಟ್ಕೊಂಡು ಮೂವ್ ಆಗೋದು, ಆ ಥರ ಮಾಡುತ್ತೆ. ಬೈ 1.5 to 2 years
ಇಂಡಿಪೆಂಡೆಂಟಾಗಿ ವರ್ಕ್ ಮಾಡುತ್ತೆ. ಹ್ಮ್. ಸೊ ಇದೆಲ್ಲ ನಾರ್ಮಲ್ ಗ್ರಾಸ್ ಮೋಟರ್ ಸ್ಕಿಲ್ಸ್. ಹ್ಮ್. ಫೈನ್ ಮೋಟರ್ ಸ್ಕಿಲ್ಸಿಗೆ ಬಂದರೆ ಫಸ್ಟಲ್ಲಿ ನೀವೇನೇ ಒಂದು ಟಾಯ್ ಕೊಟ್ರು ಮಗು 2 ಕೈಯಲ್ಲಿ ಇಸ್ಕೋತಾ ಇರುತ್ತೆ. ಹ್ಮ್. ಆಯ್ತಾ, ಅದು ನೋಡೋಕೆ ಎಷ್ಟು ಚಂದ. ಹ್ಮ್. ಆಮೇಲೆ ಒಂದು 6-7 ಮಂತ್ಸ್ ಆಗೋಷ್ಟೊತ್ತಿಗೆ ಒಂದು ಕೈಯಿಂದ ಇನ್ನೊಂದು ಕೈಗೆ ಶಿಫ್ಟ್ ಮಾಡೋದನ್ನು ಕಲ್ತ್ಕೊಳ್ಳುತ್ತೆ. 7-8 ಮಂತ್ಸ್ಗೆ ನೀವೇನಾದ್ರು ಕೊಡ್ತಾ ಇದ್ರೆ ಫುಲ್ ಹಿಂಗೆ ಕೈಯಲ್ಲಿ ಇಸ್ಕೋತಾ ಇದ್ದಿದ್ದ ಟಾಯ್ನ ನೀಟಾಗಿ ಗ್ರಾಸ್ಪ್ ಮಾಡಿ ಇಟ್ಕೊಳಕ್ ಬರುತ್ತೆ ಮಗುಗೆ. ಒಂದು 9 ಮಂತ್ಸಲ್ಲಿ ಅದನ್ನು ಮೆಚೂರ್ ಪಿನ್ಸರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಮೇಜರ್ ಮೈಲ್ ಸ್ಟೋನ್. ಮೆಚೂರ್ ಆಗಿ ಈಗ ಒಂದು ದ್ರಾಕ್ಷಿ ಕಾಳು ಇರ್ಬೋದು ಅಥವಾ ಪೆನ್ ನೀಟಾಗಿ ಹಿಂಗೆ ಇಟ್ಕೊಂಡು ಮಗು ಗ್ರಾಸ್ಪ್ ಮಾಡುತ್ತೆ. ಬೈ 1.5 ಇಯರ್ಸ್ ಸ್ಕ್ರಿಬಲ್ ಮಾಡೋದೆಲ್ಲ ಕಲ್ತ್ಕೊಳ್ಳುತ್ತೆ. ಇದೆಲ್ಲ ಫೈನ್ ಮೋಟಾರ್ ಸ್ಕಿಲ್ಸ್. ಸೊ ವೆನ್ ವಿ ಕಮ್ ಟು ದ ಲ್ಯಾಂಗ್ವೇಜ್, ಫಸ್ಟ್ ಅಪ್ ಟು 6 ಮಂತ್ಸ್ ಅಂತ ಕೂಯಿಂಗ್, ವಿ ಕಾಲ್ ಇಟ್ ಆಸ್ ಕೂಯಿಂಗ್, ಆ ಥರ ಸೌಂಡ್ಸ್ ಮಾಡ್ತಿರುತ್ತೆ, ಏನು ಮೀನಿಂಗ್ ಇರಲ್ಲ. ಅಥವಾ ಪೇರೆಂಟ್ಸ್ ಅಥವಾ ಕೇರ್ ಟೇಕರ್ಸ್ನ ನೋಡಿದಾಗ ಖುಷಿ ಆದಾಗ ಎಕ್ಸೈಟ್ಮೆಂಟಲ್ಲಿ ಕೂಗುತ್ತೆ ಮಗು, ಕೈ ಕಾಲು ಹೊಡ್ಕೊಂಡು ಸೌಂಡ್ ಮಾಡುತ್ತೆ. ಒಂದು 7-8 ಮಂತ್ಸ್ ಆಗ ಅಷ್ಟೊತ್ತಿಗೆ ಇನ್ನು ವರ್ಡ್ಸ್ ಚೂರು ಕ್ಲಿಯರ್ ಆಗ್ತಾ ಹೋಗುತ್ತೆ. ಬೈ 1 ಇಯರ್ ಅಟ್ಲೀಸ್ಟ್ ಬ್ಯಾಬ್ಲಿಂಗ್ ಮಾಡ್ತಾ ಇರಬೇಕು. ಮಮ್ಮಮ್ಮ, ಪಪ್ಪ ಆ ಥರ. ಹಂಗೆ ಅಮ್ಮನ ನೋಡಿ ಅಮ್ಮ ಅಂತ ಹೇಳೋದಲ್ಲ, ಸುಮ್ಮನೆ ಹಂಗೆ ಹೇಳ್ತಾ ಇರುತ್ತೆ. ಬಟ್ ಅಟ್ಲೀಸ್ಟ್ ಬೈ 16 to 18 ಮಂತ್ಸ್ ಬಿಫೋರ್ 2 ಇಯರ್ಸ್ ಏಜ್ ಒಳಗಡೆ ಮೀನಿಂಗ್ಫುಲ್ ವರ್ಡ್ಸ್ ಮಾತಾಡ್ತಾ ಇರಬೇಕು. ಅಂದರೆ ಅಮ್ಮನ ನೋಡಿ ಅಮ್ಮ ಅಂತ ಹೇಳೋದು, ಪಪ್ಪನ ನೋಡಿ ಪಪ್ಪ, ಆ ಥರ ವರ್ಡ್ಸ್ ಡೆವಲಪ್ಮೆಂಟ್ ವಿತಿನ್ 16 to 18 ಮಂತ್ಸ್ ಆಗುತ್ತೆ. ಸೊ ಆ ಸ್ಕಿಲ್ಸ್, ಈ ಥರ ಸಾಫ್ಟ್ ಸ್ಕಿಲ್ಸ್ ಕೂಡ ನಾವು ಮಗು ಡೆವಲಪ್ಮೆಂಟಲ್ಲಿ ನಾವು ನೋಡ್ತಾ ಇದ್ದಾಗ ಇದು ಯಾವಾಗ ಡೆವಲಪ್ ಆಗಿಲ್ಲ, ದಟ್ಸ್ ವೆನ್ ಯುಲ್ ಹ್ಯಾವ್ ಟು ಮೀಟ್ ಎ ನ್ಯೂರಾಲಜಿಸ್ಟ್. ಇಲ್ಲ Maybe ಅಂದರೆ 1 year, 1.5 year. ಹಾಂ, ಸ್ಪೀಚ್ ಏನು ಅಂದರೆ ಈಗ ಟೋಟಲಿ ಏನೂ ಮಾತಾಡ್ತಾನೆ ಇಲ್ಲ, ಅದು ಅರ್ಲಿ ಟೈಮಲ್ಲೇನ ಈ ಥರ 1 ಇಯರ್ ಟೈಮಲ್ಲಿ ಬರಬೇಕು. ಎಲ್ಲ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸು ಆಗ್ತಾ ಇದೆ. ಆಗ 1 or 2 ಮಂತ್ಸ್ ವಿ ಹ್ಯಾವ್ ದ ವಿಂಡೋ. ಯಾವುದೂ ಈಗ ಹೆಂಗೆ ಅಂದರೆ ಇವತ್ತು 4 ಮಂತ್ಸ್ ಕಂಪ್ಲೀಟ್ ಆಯಿತು, ನಾಳೆಗೆ ರೋಲ್ ಓವರ್ ಆಗಿಲ್ಲ, ಇಟ್ಸ್ ಎ ಮಿಸ್ಟೇಕ್, ಮೈ ಚೈಲ್ಡ್ ಹ್ಯಾಸ್ ಎ ಪ್ರಾಬ್ಲಮ್, ಆ ಥರ ಅಲ್ಲ. ಎವ್ರಿಥಿಂಗ್ ಹ್ಯಾಸ್ ಅ ವಿಂಡೋ ಪೀರಿಯಡ್. ಸೊ ಈಗ 3 ಮಂತ್ಸಲ್ಲಿ ನೆಕ್ ಕಂಟ್ರೋಲ್ ಆಗಬೇಕು. 3 to 5 ಮಂತ್ಸ್ ಅವ್ರಿಗೇನು ವಿ ಗಿವ್ ಎ ವಿಂಡೋ. ಅವಾಗಲೂ ಆಗಲಿಲ್ವಾ, ವಿ ಕನ್ಸಿಡರ್ ಇಟ್ ಆಸ್ ಅ ಡಿಲೇ. ಆ್ಯಂಡ್ ನಾವು ಡಿಲೇ ಅಂತ ಹೇಳೋಕ್ಕೂ ಮುಂಚೆ ವಿ ಸಿ ಆಲ್ ದ ಡೊಮೈನ್ಸ್: ಗ್ರಾಸ್ ಮೋಟರ್, ಫೈನ್ ಮೋಟರ್, ಎಮೋಷನಲ್, ಸ್ಪೀಚ್, ಸೋಷಿಯಲ್, ಇಂಟರಾಕ್ಷನ್, ಎಲ್ಲ ಮೈಲ್ ಸ್ಟೋನ್ಸ್ನ ನಾವು ಒಟ್ಟಿಗೆ ನೋಡಿ, ಜೊತೆಯಲ್ಲಿ ಸ್ಪೀಚ್, ಹಿಯರಿಂಗ್, ವಿಜುವಲ್, ಆಲ್ ದೀಸ್ ಥಿಂಗ್ಸ್ ನೋಡಿ, ದೆನ್ ಓನ್ಲಿ ವಿ ಗ್ರೂಪ್ ಇಟ್ ಆಸ್ ಇಸ್ ಇಟ್ ಅ ನಾರ್ಮಲ್ ಚೈಲ್ಡ್ ಆರ್ ಇಸ್ ದರ್ ಎನಿ ಡಿಲೇ ಫಾರ್ ದ ಚೈಲ್ಡ್ ಅಂತ ಹೇಳಿಬಿಟ್ಟು. ನಿಮ್ಗೇನು ಅನ್ಸುತ್ತೆ, ಈ ವಿಷಯಗಳ ಬಗ್ಗೆ ಅವೇರ್ನೆಸ್ ಇದೆ ಪೇರೆಂಟ್ಸ್ಗೆ ಅಂತ ಅನ್ಸುತ್ತಾ, ಇವಾಗಿನ ಜನರೇಷನ್ ಪೇರೆಂಟ್ಸ್ಗೆ? ಖಂಡಿತ. ಅಂದರೆ ಕೆಲವು ವರ್ಷಗಳ ಮುಂಚೆ ಏನಾಗ್ತಾ ಇತ್ತು, ಏನಾಗಲ್ಲ, ಈ ಮಗು ನಿಧಾನಕ್ಕೆ ಮಾತಾಡ್ತಾ ಇದೆ, ಅಪ್ಪನೂ ನಿಧಾನಕ್ಕೆ ಮಾತಾಡ್ದ, ಸೊ ನೆಗ್ಲೆಕ್ಟ್ ಮಾಡಿ ಅಲ್ವಾ. ಅವ್ರ ತಾತನೂ ಹಿಂಗೆ ಮಾತಾಡಿದ್ರು, ಅವ್ರ ಅಪ್ಪ ನಿಧಾನ, ಅಪ್ಪ ನಡೆದಿದ್ದು 2 ವರ್ಷ ಆಯಿತು, ಇಟ್ಸ್ ಓಕೆ. ಆ ಥರ ಮುಂಚೆ ಬರ್ತಿದ್ದಿದ್ದು ಸ್ಪೆಕ್ಟ್ರಮ್ ಹೆಂಗಿತ್ತು ಅಂದರೆ ಡಿಲೇ, ಪರವಾಗಿಲ್ಲ ಬಿಡಿ, ಸರಿ ಹೋಗುತ್ತೆ ಅನ್ನೋದು ಒನ್ ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್. ಇನ್ನೊಂದು ಹೆಂಗೆ ಅಂದರೆ 4 ಮಂತ್ಸಲ್ಲಿ ನಾನು ನೋಡಿದೆ, ಗೂಗಲಲ್ಲಿ ನೋಡಿದೆ, ChatGPTಯಲ್ಲಿ ನೋಡಿದೆ, 6 ಮಂತ್ಸ್ ಆಯಿತು, ರೋಲ್ ಓವರ್ ಆಗಿಲ್ಲ, 6 ಮಂತ್ಸ್ 1 ಡೇಗೆ ಪೇರೆಂಟ್ಸ್ ಬಂದುಬಿಡ್ತಾರೆ. ಆ ಥರ ಓವರ್ ಆಂಗ್ಷಿಯಸ್ ಪೇರೆಂಟ್ಸ್ ಕೂಡ ಇರ್ತಾರೆ, ನೆಗ್ಲೆಕ್ಟೆಡ್ ಪೇರೆಂಟ್ಸ್ ಕೂಡ ಇರ್ತಾರೆ. ಸೊ ಇಫ್ ಯು ಆಸ್ಕ್ ಮೀ ವಾಟ್ ಈಸ್ ದ ಬೆಸ್ಟ್ ಥಿಂಗ್, know about what is needed. ಅದೇ ಡೋಂಟ್ ಹ್ಯಾವ್ ಓವರ್ ಇನ್ಫಾರ್ಮೇಷನ್ ಆ್ಯಂಡ್ ಡೋಂಟ್ ಸೆಲ್ಫ್ ಡಯಾಗ್ನೋಸ್ ಯುವರ್ ಚೈಲ್ಡ್. ಅದಕ್ಕಿಂತ ಇಂಪಾರ್ಟೆಂಟು, ನಮ್ಮ ಅತ್ತಿಗೆ ಮಗು ನಡೀತು, ನಮ್ಮ ನಾದಿನಿ ಮಗು ನಡೀತು ಇಷ್ಟೊತ್ತಿಗೆ, ನಿಮ್ಮ ಮಗು ಯಾಕೆ ನಡೀತಿಲ್ಲ, ಈ ಕಂಪ್ಯಾರಿಸನ್ಸ್ ಮಾಡಬಾರ್ದು. ಸೊ ಎವ್ರಿ ಚೈಲ್ಡ್ ಈಸ್ ಯುನಿಕ್, ಎವ್ರಿ ಚೈಲ್ಡ್ ಈಸ್ ಡಿಫ್ರೆಂಟ್. ಅವ್ರದ್ದು ಡೆವಲಪ್ಮೆಂಟ್ನ ಎಂಜಾಯ್ ಮಾಡಿ. ಅದನ್ನು ಬಿಟ್ಟು ಡೋಂಟ್ ಗಿವ್ ಲೈಕ್ ನಂಬರ್ಸ್ ಆ್ಯಂಡ್ ಮಾರ್ಕ್ಸ್, ಆ ಥರ ಇಟ್ ಈಸ್ ನಾಟ್ ನೆಸೆಸರಿ. ಆ್ಯಂಡ್ ರೀಸೆಂಟ್ ಇಯರ್ಸಲ್ಲಿ ಐ ಸಿ ಸೋ ಮೆನಿ ಅಪ್ಲಿಕೇಶನ್ಸ್ ಮತ್ತು ಆನ್ಲೈನ್ ಆ್ಯಪ್ಸ್ ಎಲ್ಲ. ಅವ್ರು ಹೆಂಗೆ ಅಂದರೆ ವಿ ಮೇಕ್ ಯುವರ್ ಚೈಲ್ಡ್ ವಾಕ್ ಅಟ್ 9 ಮಂತ್ಸ್, ವಿ ಮೇಕ್ ಯುವರ್ ಚೈಲ್ಡ್ ರೀಡ್ 100 ಫ್ಲ್ಯಾಶ್ ಕಾರ್ಡ್ಸ್ ಅಟ್ 12 ಮಂತ್ಸ್, ಈ ಥರ ಎಲ್ಲ ಹೇಳ್ತಾರೆ. ಬಟ್ ಇಟ್ ಈಸ್ ನಾಟ್ ನೆಸೆಸರಿ, ಇಟ್ ಈಸ್ ನಾಟ್ ಗುಡ್. 10 ಫ್ಲ್ಯಾಶ್ ಕಾರ್ಡ್ಸ್ 1 ಇಯರಲ್ಲಿ ಓದ್ಬಿಡ್ತು ಮಗು ಅಂತಿದ್ದಂಗೆ ನೆಕ್ಸ್ಟ್ ಅವ್ರ IQ ತುಂಬ ಚೆನ್ನಾಗಿರುತ್ತೆ, ಅವ್ರು ದೆಲ್ ಬಿ ಸಕ್ಸಸ್ಫುಲ್ ಇನ್ ಲೈಫ್ ಅಂತ ಅಲ್ಲ. All this is not equivalent to their success in life. Main message to the parents is don't do it like a race. ಮಕ್ಕಳು ಮೈಲ್ ಸ್ಟೋನ್ ಅಟೈನ್ ಮಾಡೋದು ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ. ಲೈಕ್ ಎವ್ರಿ ಪೇರೆಂಟ್ ಕ್ಯಾನ್ ರಿಮೆಂಬರ್ ದಿ ಸ್ಮಾಲ್ ಮೈಲ್ ಸ್ಟೋನ್ಸ್ ಆ್ಯಂಡ್ ದೇ ಕ್ಯಾನ್ ಎಂಜಾಯ್. ಬಟ್ ಅದನ್ನು ರೇಸ್ ಥರ ಮಾಡಬೇಡಿ, ಕಂಪ್ಯಾರಿಸನ್ ಥರ ಮಾಡಬೇಡಿ. ಎಂಜಾಯ್ ದಟ್ ಪರ್ಟಿಕ್ಯುಲರ್ ಫೇಸ್, ಬಟ್ ಬಿ ಅವೇರ್. ಯಾವಾಗನ ಏನಾದ್ರು ಮಾಡ್ತಿಲ್ಲ ಅಂದಾಗ ಬಿ ಅವೇರ್. ದ ಹೆಲ್ಪ್ ಈಸ್ ಕ್ಲೋಸರ್ ದ್ಯಾನ್ ಯು ಥಿಂಕ್ ಆ್ಯಕ್ಚುಲಿ. ಸೊ ನಿಮಗೆ ನೆಸೆಸರಿ ಇದೆಯಾ, ಯು ನೋ ವೇರ್ ಟು ಗೋ, ಯು ನೋ ವಿಚ್ ಡಾಕ್ಟರ್ ಟು ಮೀಟ್. ಆದರೆ ಡೋಂಟ್ ಬಿಕಮ್ ಲೈಕ್ ಓವರ್ ಇನ್ವಾಲ್ವ್ಡ್ ಆರ್ ಓವರ್ ಆಂಗ್ಷಿಯಸ್ ಆ್ಯಂಡ್ ಪ್ರೆಷರೈಸ್ ದ ಕಿಡ್. ನೀವು ಹೇಳಿದಾಗ ನನಗೆ ಒಂದು ಅನಿಸ್ತು, ಏನಂದರೆ ಇವಾಗೆಲ್ಲ ತುಂಬ ವರ್ಲ್ಡ್ ಇಸ್ ವೆರಿ ಕಾಂಪಿಟೇಟಿವ್. ಸೊ ಏನಂದರೆ ನನ್ನ ಮಗು ಮಲ್ಟಿ ಟ್ಯಾಲೆಂಟೆಡ್ ಅಂತ ತೋರಿಸ್ಕೊಳ್ಳೋ ಅಂತ
ಇದಿರುತ್ತೆ, ಅರ್ಜ್ ಇರುತ್ತೆ ಎಲ್ಲ ಹ್ಮ್. ಪೇರೆಂಟ್ಸ್ಗೂ. ನಾನು ನೋಡಿದ ಹಾಗೆ ಪ್ರತಿಯೊಬ್ರು ನನ್ನ ಮಗು ಇದ್ರಲ್ಲಿ ಸ್ಪೆಷಲ್, ಇದ್ರಲ್ಲಿ ಸ್ಪೆಷಲ್, ಇದ್ರಲ್ಲಿ ಸ್ಪೆಷಲ್, ಇದು ಎಷ್ಟು ಬೇಗ ಕಲ್ತ್ಕೊಂತಾನೆ, ಎಷ್ಟು ಇವಾಗ ಮೊಬೈಲ್ ಪಾಸ್ವರ್ಡ್ ಹಾಕ್ಬಿಡ್ತಾನೆ, ಈ ಥರದ್ದೆಲ್ಲ ದೇ ಥಿಂಕ್ ದಟ್ ದೇರ್ ಕಿಡ್ ಇಸ್ ಮಲ್ಟಿ ಟ್ಯಾಲೆಂಟೆಡ್. ಹೌ ಇಟ್ ಇಸ್ ಕನೆಕ್ಟೆಡ್ ಟು ದ ಬ್ರೈನ್ ಡೆವಲಪ್ಮೆಂಟ್ ಡಾಕ್ಟರ್? ಬಿಕಾಸ್ ನನಗೆ ನಿಜವಾಗ್ಲೂ ಪೇರೆಂಟ್ಸ್ ಇದ್ರ ಬಗ್ಗೆ ಸ್ವಲ್ಪ ಆರಾಮಾಗಬೇಕು ಅಂತ, ಕಾಮ್ ಡೌನ್ ಆಗಬೇಕು ಅಂತ ಅನಿಸುತ್ತೆ. ಯಾಕಂದರೆ 2 ವರ್ಷ 3 ವರ್ಷಕ್ಕೆ ಇವ್ರ ಎಕ್ಸೈಟ್ಮೆಂಟಿಗೆ ಎಲ್ಲೋ ಒಂದು ಕಡೆ ಚಿಕ್ಕ ಮಗು ಅದಕ್ಕೆ ಬಲಿಯ ಹ್ಮ್. ಅದು ಕೂಡ ಪ್ರೆಷರ್ ತಗೊಳ್ತಾ ಇರುತ್ತೇನೋ ಅಂತ ಅನಿಸ್ತಿರುತ್ತೆ ನನಗೆ. ಸೊ ಇಂಥ ಒಂದು ಮೈಂಡ್ಸೆಟ್ ಬಗ್ಗೆ ನೀವೇನು ಹೇಳ್ತೀರಾ? ನೀವು ಹೇಳೋ ಸ್ಪೆಕ್ಟ್ರಮ್ ಸಮ್ ಪೇರೆಂಟ್ಸ್ ಆರ್ ಲೈಕ್ ದಟ್. ಬಟ್ ಅದು ಹೆಂಗೆ ಅಂದರೆ, ಮಕ್ಕಳಿಗೆ ನಾವು ಹಂಗೆ ತುಂಬ ಓವರ್ ಪ್ರೆಷರೈಸ್ ಮಾಡೋದ್ರಿಂದ ಅವ್ರಿಗೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರದ್ದು ಫಸ್ಟ್ ಫ್ಯೂ ಇಯರ್ಸ್ ಇಟ್ಸ್ ಬ್ಯೂಟಿಫುಲ್, ವಿ ಹ್ಯಾವ್ ಟು ಅಲೋ ದೆಮ್ ಟು ಎಕ್ಸ್ಪ್ಲೋರ್, ಟು ಬಿ ಕ್ರಿಯೇಟಿವ್. ಆದರೆ ನಾವು ಇಂಥದ್ದೇ ಮಾಡು, ಈಗ ಯಾರನ್ನ ಬಂದಾಗ ಇದನ್ನು ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು, ನೀನು ಇದನ್ನು ಪರ್ಫಾರ್ಮ್ ಮಾಡಿದ್ರೇ ನಿನಗೆ ಗುಡ್ ಅನ್ನೋದು. ಸೊ ಮಗು ಮೈಂಡಲ್ಲಿ ಹೆಂಗೆ ಬರುತ್ತೆ, ನಾನು ಇದನ್ನು ಮಾಡಿದ್ರೆ ಮಾತ್ರ ನಂಗೆ ಗುಡ್ ಅಂತಾರೆ, ಗುಡ್ ಅಂತ ಹೇಳಿದ್ರೆ ಮಾತ್ರ ಎಲ್ಲರೂ ನಂಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ, ನಾನು ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ಐ ಆಮ್ ನೆಗ್ಲೆಕ್ಟೆಡ್, ನನಗೆ ಬೈತಾರೆ. ಆ ಥರ ಮಗು ಎಮೋಷನಲ್ ರೆಗ್ಯುಲೇಷನ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಇಟ್ಸ್ ನಾಟ್ ಅ ಮಿಸ್ಟೇಕ್ ಟು ಶೋಕೇಸ್ ಯುವರ್ ಚೈಲ್ಡ್ಸ್ ಟ್ಯಾಲೆಂಟ್, ಬಟ್ ಅದಕ್ಕೋಸ್ಕರ ಮಗುನ ಪ್ರೆಷರೈಸ್ ಮಾಡಬಾರ್ದು. ಸ್ವಲ್ಪ ಮಗು ದೊಡ್ಡದಾದ್ಮೇಲೆ, ಇವಾಗ ಒಂದು 5-10 ಎಲ್ಲ ಆದಮೇಲೆ, ಇವಾಗಿನ ಟೈಮಲ್ಲಂತೂ ಅಂದರೆ ನಾನು ಕೂಡ ಟಿ ವಿಯಲ್ಲೆಲ್ಲ ಕೆಲಸ ಮಾಡಿರೋದು ನಾನು ಹೇಳ್ತಿರೋದು, ರಿಯಾಲಿಟಿ ಶೋಸು ಅಥವಾ ನನ್ನ ಮಗು ಟ್ಯಾಲೆಂಟೆಡು ಇದೆಲ್ಲ ತುಂಬ ಜಾಸ್ತಿ ಬರ್ತಾ ಇದೆ. ಆ ಕಲ್ಚರ್ ಏನು ಮಾಡ್ತಾ ಇದೆ ಮಕ್ಕಳನ್ನ? ಡು ಯು ರಿಯಲಿ ಥಿಂಕ್ ಇಸ್ ದ್ಯಾಟ್ ಓಕೆ? ಆರ್ ಎಲ್ಸ್ ಇದನ್ನು ಅಲ್ಲಿ ಬೇರೆ ಎಲ್ಲೋ ಫೋಕಸ್ ಮಾಡಬೇಕಿತ್ತು, ಬೇರೆ ಎಲ್ಲೋ ಕಾನ್ಸಂಟ್ರೇಟ್ ಮಾಡಬೇಕು, ಅಥವಾ ಇಲ್ಲಿ ಎನರ್ಜೀಸ್ ಹೋಗ್ತಾ ಇದೆ, ಅಥವಾ ಬ್ರೈನ್ ಡೆವಲಪ್ಮೆಂಟಿಗೆ ಇನ್ನೂ ಟೈಮ್ ಕೊಡಬೇಕು, ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಕೊಡಬೇಕು ಅಂತ ಅನ್ಸುತ್ತಾ? ಏನು ಅನ್ಸುತ್ತೆ? ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ರಾಂಗ್, ಮಕ್ಕಳನ್ನ ಯಾವುದಕ್ಕೂ ಎಕ್ಸ್ಪೋಸ್ ಮಾಡಬೇಡಿ, ಅವ್ರಿಗಿರೋ ಟ್ಯಾಲೆಂಟ್ನ ತೋರಿಸ್ಬೇಡಿ ಅಂತ ಅಲ್ಲ, ಬಟ್ ಅಲೋ ದೆಮ್ ಟು ಬಿ ಅ ಚೈಲ್ಡ್ ಅಷ್ಟೆ. ಸೊ ತುಂಬ ಅವ್ರ ಏಜ್ಗೆ ಅಪ್ರೋಪ್ರಿಯೇಟ್ ಕಂಟೆಂಟ್, ಅವ್ರ ಏಜ್ಗೆ ಅಪ್ರೋಪ್ರಿಯೇಟಾಗಿ ಬಿಹೇವ್ ಮಾಡಿದಾಗ ಇಟ್ಸ್ ಓಕೆ. ಅದನ್ನು ಆ ಲೈನ್ ಎಲ್ಲಿಗೆ ಡ್ರಾ ಮಾಡಬೇಕು ಅನ್ನೋದನ್ನು ಪೇರೆಂಟ್ಸ್ ಆಗಲಿ ಅಥವಾ ಶೋ ಮಾಡ್ತಾ ಇರೋರು ಡಿಸೈಡ್ ಮಾಡಬೇಕು. ಸೊ ಪೇರೆಂಟ್ಸಿಗೆ ಗೊತ್ತಿರಬೇಕು, ನನ್ನ ಮಗು ಈ ಏಜ್, ಸೊ ಇಷ್ಟು ಪರ್ಟಿಕ್ಯುಲರ್ ಟೈಮ್ ನಾನು ಇಂಥ ಶೋಗೆ ಅಥವಾ ಸ್ಕ್ರಿಪ್ಟೆಡ್ ಥಿಂಗ್ಸ್ಗೆ ನಾನು ಅಲೋ ಮಾಡ್ತೀನಿ, ಇನ್ ಮಿಕ್ಕಿದ ಟೈಮ್ ಐ ಅಲೋ ಹರ್ ಟು ಬಿ ಅ ನ್ಯಾಚುರಲ್. ಅವಳ ಏಜಿನ ಮಕ್ಳ ಜೊತೆ ಆಟ ಆಡ್ಕೊಳ್ಳಿ, ಅಥವಾ ಮಗು ಅವ್ರ ಸಿಲೆಬಸ್ ಅವ್ರು ಓದ್ಕೊಳ್ಳಿ, ಅದ್ರ ಬಾಲ್ಯನ ಅದು ಎಂಜಾಯ್ ಮಾಡಲಿ ಅಂತ ಬಿಡಬೇಕು. ಕೆಲವೊಂದು ಲೈಕ್ ನನಗೆ ಅನ್ಸೋದೇನು ಅಂದರೆ, ತುಂಬ ನಾವು ಪ್ರೆಷರೈಸ್ ಮಾಡಿ ಈ ಥರನೇ ಬಿಹೇವ್ ಮಾಡಬೇಕು, ಹೀಗೆ ಕೂರಬೇಕು, ಹೀಗೆ ನಿಲ್ಲಬೇಕು, ಹೀಗೆ ಮಾತಾಡಬೇಕು, ಈ ಥರ ನಾವು ತುಂಬ ಪ್ರೆಷರೈಸ್ ಮಾಡಿದಾಗ ಮಗು ಅದ್ರ ಚೈಲ್ಡ್ಹುಡ್ನ ಎಕ್ಸ್ಪ್ಲೋರೇ ಮಾಡಿಲ್ಲ, ಎಂಜಾಯೇ ಮಾಡಿಲ್ಲ. ಸೊ ವಿ ಆರ್ ಪುಷಿಂಗ್ ದೆಮ್ ಟು ಬಿಕಮ್ ಅಡಲ್ಟ್ಸ್ ವೆರಿ ಸೂನ್. ಸೊ ಫಾರ್ ವಾಟ್ ಗೈನ್? ಫಾರ್ ಸಮ್ ವ್ಯೂಸ್ ಆರ್ ಸಮ್ ರೀಲ್ಸ್ ಆರ್ ಸಮ್ followers, you have to draw that line. There is nothing wrong in showcasing your child, but at the same time, please give that window for their childhood also. ಈ ಬುದ್ಧಿವಂತಿಕೆ ಅಂತ ಏನು ಹೇಳ್ತೀವಲ್ಲ, ಅದೇನು ಅಂದರೆ ನಿಮ್ಗೆ ಅನಿಸುತ್ತೆ? ಹುಟ್ಟಿದಾಗಿಂದನೇ ಬರುವಂಥದ್ದ, ಅಥವಾ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಿಂದ ಅಥವಾ ಸರೌಂಡಿಂಗಿಂದ ಫಾರ್ಮ್ ಆಗುವಂಥದ್ದ? ಬುದ್ಧಿವಂತಿಕೆ ಅಥವಾ IQ. So IQ is both genetic and environmental. On 50 to 60% it's the genetic, parental genes ಇಂದ ಬರೋದು, but the majority of it we can definitely form it through the environment. ಅಂದರೆ ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಈಗ ಒಂದು ಚಿಕ್ಕ ಗಿಡ ಇರೋದು ಚೆನ್ನಾಗಿ ದೊಡ್ಡ ಗಿಡ ಬೆಳಿಬೇಕು ಅಂದರೆ ನಾವು ಬರೀ ಗೊಬ್ಬರ ಹಾಕಿ ಮಣ್ಣು ಹಾಕಿಬಿಟ್ರೆ ಸಾಕಾಗಲ್ಲ. ಪ್ರಾಪರ್ ಆಗಿರೋ ಅಂಥ ಸನ್ಲೈಟ್ ಬರಬೇಕು, ಅಡಿಕ್ವೇಟ್ ಅಮೌಂಟ್ ಆಫ್ ವಾಟರ್ ಅಥವಾ ಗೊಬ್ಬರ, ಈ ಥರ ಗಾಳಿ, ಬೆಳಕು ಪ್ರತಿಯೊಂದು ಒಟ್ಟಿಗೆ ಸಿಕ್ಕಿದಾಗ ಆ ಚಿಕ್ಕ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಸೊ ಮಗು ಕೂಡ ಹಂಗೇನೆ, ಮಗು ಬ್ರೈನ್ ಕೂಡ ಹಂಗೇನೆ. ನಾವು ಬರೀ ಒಂದು ಪರ್ಟಿಕ್ಯುಲರ್ ಥಿಂಗಲ್ಲಿ ಫೋಕಸ್ ಮಾಡ್ತೀನಿ, ನಾನು ಬರೀ ನ್ಯೂಟ್ರಿಷನ್ ಒಂದು ನೋಡ್ಕೊಂಡು ಬಿಡ್ತೀನಿ, ಮಿಕ್ಕಿದೇನು ನಾನು ಕೇರ್ ಮಾಡಲ್ಲ, ಅಥವಾ ನಾನು ತುಂಬ ಒಳ್ಳೆ ಸ್ಕೂಲಿಗೆ ತುಂಬ ದುಡ್ಡು ಕೊಟ್ಟು ತುಂಬ ಕಾಸ್ಟ್ಲಿ ಸ್ಕೂಲಿಗೆ ಸೇರಿಸ್ಬಿಡ್ತೀನಿ, ಅದು ಆಗಲ್ಲ. ಅಥವಾ ಐ ವಿಲ್ ಆಲ್ವೇಸ್ ಬಿ ಪ್ರೆಸೆಂಟ್, ಮಗು ಇನ್ನೇನು ಬೀಳುತ್ತೆ ಅಂದಾಗ ನಾನು ಹೋಗಿ ಇಟ್ಕೊಂಡು ಬಿಡ್ತೀನಿ, ನನ್ನ ಮಗುಗೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಲ್ಲ, ಅಷ್ಟೊಂದು ಓವರ್ ಇನ್ವಾಲ್ವ್ ಪೇರೆಂಟ್ ಆಗಿರ್ತೀನಿ, ಅದೂ ತಪ್ಪು. ಸೊ ಎವ್ರಿಥಿಂಗ್ ಶುಡ್ ಬಿ ಇನ್ ದಟ್ ಬ್ಯಾಲೆನ್ಸ್. ಸೊ ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಬಿ ಪ್ರೆಸೆಂಟ್ ವಿತ್ ಯುವರ್ ಚೈಲ್ಡ್. ಮೇ ಬಿ ಇವತ್ತಿನ ಪೇರೆಂಟ್ಸ್ ಇಮೋಷ್ನಲಿ ಆ್ಯಂಡ್ ಫಿಸಿಕಲಿ ಜಾಸ್ತಿ, ಐ ಮೀನ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ನಿಮ್ಮ ಅಬ್ಸರ್ವೇಷನ್ ನೀವು ಹೇಳಿ ಡಾಕ್ಟರ್. ಇಮೋಷ್ನಲಿ ಅಂತ ಬಂದಾಗ ಮೇ ಬಿ ಟೀಚಿಂಗ್ ದ ಕಿಡ್ ಟು ಬಿ ಎಂಪಥೆಟಿಕ್ ಆರ್
ಟು ಬಿ ಕೈಂಡ್ ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ನಡೆದ್ರು ಕೆಲವೊಬ್ಬ ಅದು ಹೇಗೆ ಪೇರೆಂಟ್ಸ್ ಮಾಡಬೇಕು ಅನ್ಸುತ್ತೆ? ಹೌದು, ಕೆಲವೊಂದು ಪೇರೆಂಟ್ಸ್ ತುಂಬ ಚೆನ್ನಾಗಿ ಅದನ್ನು ಹೇಳ್ಕೊಡ್ತಾರೆ. ಆ್ಯಂಡ್ ಇವಾಗ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ತುಂಬ ಸ್ಕೂಲ್ಸಲ್ಲಿ ದ ಟೀಚ್ ಎಂಪತಿ, ಕೇರಿಂಗ್, ಸೋಷಿಯಲ್ ಬಾಂಡಿಂಗ್. ಇವನ್ ದ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ರಿವಾಲ್ವ್ಡ್ ಅರೌಂಡ್ ಇಟ್. ಸೊ ಬರೀ ಈಗ A ಫಾರ್ ಆ್ಯಪಲ್, B ಫಾರ್ ಬ್ಯಾಟ್ ಇದನ್ನು ಹೇಳ್ಕೊಡ್ತೀನಿ ಅಂದರೆ ಅಷ್ಟು ಮಾತ್ರ ಕಲಿತ್ರೆ ಸಾಕಾಗಲ್ಲ. ಈಗ ಸ್ಕೂಲ್ಸಲ್ಲಿ ಏನು ಹೇಳ್ಕೊಡ್ತಾರೆ, ಸೋಷಿಯಲ್ ಬಾಂಡಿಂಗ್ ಹೆಂಗಿರಬೇಕು, ಹೌ ಟು ಹೋಲ್ಡ್ ಎ ಸ್ಪೂನ್ ಆ್ಯಂಡ್ ಹೌ ಟು ಈಟ್, ಅಲ್ಲಿಂದ ಇಟ್ಕೊಂಡು ದ ಲೈಫ್ ಸ್ಕಿಲ್ಸ್ ಕೂಡ ಹೇಳ್ಕೊಡ್ತಾರೆ. ಬಟ್ ಸ್ಕೂಲಲ್ಲಿ ಕಲಿಯೋದು ಅಂತ ಮಾತ್ರ ಅಲ್ಲ, ಅಮ್ಮ ಅಪ್ಪ, ಅಜ್ಜಿ ತಾತ, ಚಿಕ್ಕಮ್ಮ, ದೊಡ್ಡಪ್ಪ, ಅತ್ತೆ ಮಾವ, ಹೀಗೆ ಯಾವಾಗ ಮಗು ಇನ್ ಬಿಟ್ವೀನ್ ದ ಹೋಲ್ ಫ್ಯಾಮಿಲಿ ಬೆಳೆಯುತ್ತಲ್ವಾ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಒಂದೊಂದೂ ನಾವು ಇದನ್ನು ಹೇಳ್ಕೊಡ್ಬೇಕು, ದಿಸ್ ಇಸ್ ಅ ಟೀಚಿಂಗ್ ಪಾಯಿಂಟ್ ಅಂತ ಕೂತು ಅದನ್ನು ಹೇಳ್ಕೊಡೋ ಥರ ಅಲ್ಲ. ಇನ್ನು ಹೆಂಗೆ ನಾವು ಹೇಳೋದನ್ನು ನೋಡಿ ಖಂಡಿತ ಮಗು ಕಲಿಯಲ್ಲ, ನಾವೇನು ಮಾಡ್ತಿದ್ದೀವಿ ನೋಡಿ ಕಲಿಯುತ್ತೆ. ಕರೆಕ್ಟಾ? ಸೊ that conducive environment, a very good family is what the child requires maximum, not anything else. ಬಟ್ ಇವಾಗ ಇದೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ನಂಗೆ ಬಂದಿರೋದನ್ನ ಇದು, ಇಫ್ ಇಟ್ ಇಸ್ ಅ ಸಿಲ್ಲಿ ಕ್ವಶನ್ ಪ್ಲೀಸ್ ಇದು ಮಾಡಿ. ಏನಂದರೆ ಡಾಕ್ಟ್ರಿಗೆ ಕೇಳ್ಬೋದಾಗಿರೋ ಕ್ವಶನ್ ಏನೋ ಗೊತ್ತಿಲ್ಲ ನನಗೆ. ಯೂಶ್ವಲಿ ಈ ಪೇರೆಂಟಲ್ ಬಿಹೇವಿಯರ್ ಇದೆಯಲ್ಲ, ಅದು ಸ್ಟ್ರಕ್ಚರಲಿ ಬ್ರೈನ್ ಡೆವಲಪ್ಮೆಂಟಿಗೆ ಪ್ರಾಬ್ಲಮ್ ಆಗುತ್ತಾ? It's a very very important question actually, ಹೌದಾ? because ತುಂಬ ಜನ ಅಕಸ್ಮಾತ್ ಮಗು ಚೆನ್ನಾಗಿ ಓದ್ತಾ ಇಲ್ಲ ಅಥವಾ ಲೋ ಪರ್ಫಾರ್ಮರ್ ಇನ್ ದ ಸ್ಕೂಲ್ ಅಂದರೆ ಎವ್ರಿಬಡಿ ಸ್ಟಾರ್ಟ್ಸ್ ಬ್ಲೇಮಿಂಗ್ ದ ಮದರ್. ಆಯಿತಾ? ಸೊ ತಾಯಿ ನೋಡ್ಕೊಳ್ಳಿಲ್ಲ, ತಾಯಿ ಹೇಳ್ಕೊಟ್ಟಿಲ್ಲ ಅಂತ ಬ್ಲೇಮ್ ಮಾಡ್ತಾರೆ. ಎಸ್ಪೆಷಲಿ ಐ ಹ್ಯಾವ್ ಸೀನ್ ದಿಸ್ ವಿತ್ ಆಟಿಸಮ್ ಕಿಡ್ಸ್. ಸೊ ಆಟಿಸಮ್ ಆ ಥರ ಏನಾದ್ರು ಪ್ರಾಬ್ಲಮ್ ಆಯಿತು ಮಗುಗೆ ಅಂದಾಗ ಇದು ಜಸ್ಟ್ ಬಿಕಾಸ್ ದಿಸ್ ಈಸ್ ಬಿಕಾಸ್ ಆಫ್ ದ ಮದರ್ ಅಂತ ಬ್ಲೇಮ್ ಮಾಡೋ ಅಂಥದ್ದು ತುಂಬ ಸಲ ಐ ಗೆಟ್ ಸಚ್ ಪೇಷನ್ಸ್ ಮೆನಿ ಟೈಮ್ಸ್. ಬಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಲೈಕ್ 1:1 ಇದರಿಂದ ಇದಾಯಿತು ಅಂತ ಕಾಸ್ ಆ್ಯಂಡ್ ಎಫೆಕ್ಟ್ ಥರ ಇರಲ್ಲ. ಆ್ಯಂಡ್ ತಾಯಿ ಇನ್ವಾಲ್ವ್ಮೆಂಟ್ ಅಥವಾ ತಾಯಿ ಬಿಹೇವಿಯರಿಂದ ಮಾತ್ರನೇ ಮಗುಗೆ ಈ ಥರ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ತಾಯಿ ಅನ್ನೋದಕ್ಕಿಂತ ಜಾಸ್ತಿ ಇವತ್ತು ಈವನ್ ಮಗು ಬೆಳೀತಾ ಇದೆ ಅಂತ ಅಂದ್ಕೊಳ್ಳಿ, ಈಗ 5 ವರ್ಷ ಆಗೋಗಿದೆ, ನಮ್ದು ಗೋಲ್ಡನ್ ಪೀರಿಯಡ್ ಏನಿದೆ ಅಲ್ಲ ಅದು ಬಿಟ್ಟು ನೆಕ್ಸ್ಟ್ 5 ಆದಮೇಲೆ 5-10 ಇಯರ್ಸ್ ಓಲ್ಡ್ ಮಗುಗೆ ಇಫ್ ಇನ್ ಕೇಸ್ ಪೇರೆಂಟ್ಸ್ ಮನೇಲಿರುವಂಥ ವಾತಾವರಣ, ಕಾನ್ಸ್ಟೆಂಟ್ ಫೈಟ್ಸ್ ಆರ್ ಕಾನ್ಸ್ಟೆಂಟ್ ಆಂಗ್ಸೈಟಿ ಇನ್ ದ ಪೇರೆಂಟ್ಸ್, ಅಥವಾ ಏನೋ ಒಂದು ಇಶ್ಯೂಸ್ ಇದ್ದರೆ ಅದು ಬ್ರೈನ್ದು ಸ್ಟ್ರಕ್ಚರ್ ಅಥವಾ ಡೆವಲಪ್ಮೆಂಟ್ ಈ ಥರದಕ್ಕೆ ನಾವು ಇಶ್ಯೂ ಮಾಡಿ. ಖಂಡಿತ. ಸೊ ಒಳ್ಳೆ ಎನ್ವಿರಾನ್ಮೆಂಟ್ ಆಫ್ ಇನಿಷಿಯಲ್ ಇಯರ್ಸ್ ಆಫ್ ಏಜಲ್ಲಿ ಇದ್ದಾಗ ಮಗು ಬಿಹೇವಿಯರ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಥವಾ ಲಾಜಿಕಲ್ ಥಿಂಕಿಂಗ್, ಏನಾದ್ರು ಒಂದು ಪ್ರಾಬ್ಲಮ್ ಬಂದಾಗ ಹೆಂಗೆ ಫೇಸ್ ಮಾಡಬೇಕು ಅನ್ನೋದಾಗಲಿ, ಅಥವಾ ಒಬ್ರನ್ನ ಅಡ್ರೆಸ್ ಮಾಡೋದು ಹೆಂಗೆ, ಒಬ್ರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು, ಸೋಷಿಯಲ್ ಕನೆಕ್ಷನ್ಸ್ ಹೆಂಗೆ ಡೆವಲಪ್ ಮಾಡ್ಕೋಬೇಕು, ಇದೆಲ್ಲದ್ರ ಮೇಲೂ ಪರಿಣಾಮ ಬೀಳುತ್ತೆ. ಎಸ್ಪೆಷಲಿ ಮಗು ಮುಂದೆ ತುಂಬ ಅಪ್ಪ ಅಮ್ಮ ಜಗಳ ಆಡ್ತಾ ಇದ್ರೆ, ಅಥವಾ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್ ಇದೆಲ್ಲ ಮಗು ಮುಂದೆ ಮಾಡೋದ್ರಿಂದ, ಅಥವಾ ಫಿಸಿಕಲ್ ಅಬ್ಯೂಸ್ ಇರ್ಬೋದು, ಅಥವಾ ಒಬ್ರಿಗೊಬ್ರು ಬ್ಯಾಡ್ ವರ್ಡ್ಸಲ್ಲಿ ಬೈತಾ ಇರೋದು, ಈ ಥರದ ಹೋಲ್ ಫ್ಯಾಮಿಲಿ ಎನ್ವೈರ್ನಮೆಂಟ್ ಚೆನ್ನಾಗಿಲ್ದಲೇ ಇದ್ದಾಗ ಮಗುಗೆ ಓವರ್ ಆಲ್ ಎಮೋಷನಲ್ ಡೆವಲಪ್ಮೆಂಟಲ್ಲಿ ಡೆಫಿನೆಟಾಗಿ ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ. ಸೊ ಇದನ್ನು ನಾವು ಟೀನೇಜ್ ಪೀರಿಯಡಲ್ಲಿ ಎಲ್ಲ ತುಂಬ ಡಿಸ್ರೆಗ್ಯುಲೇಷನ್ ಅಥವಾ ತುಂಬ ಹಠ ಮಾಡ್ತಾರೆ, ಹೇಳಿದ್ದೇನು ಕೇಳಲ್ಲ, ಅಥವಾ ತುಂಬ ಎಕ್ಸ್ಟ್ರೀಮ್ಸಲ್ಲಿ ವಿ ಹ್ಯಾವ್ ಸೀನ್ ಟಿಲ್ ದ ಕ್ರೈಮ್ಸ್, ಟೀನೇಜ್ ಕ್ರೈಮ್ ಆಗೋರ್ಗೇನೂ ವಿ ಸಿ. ಸೊ ಬಿಹೇವಿಯರ್ ಆಗಲಿ ಅಥವಾ ಎಮೋಷನಲ್ ರೆಗ್ಯುಲೇಷನ್ ಆ ಇನಿಷಿಯಲ್ ಫೇಸಲ್ಲಿ ಬೇಬಿ ಹೆಂಗೆ ಎಕ್ಸ್ಪೋಜರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ತುಂಬ ಕೆಲವೊಂದು ರಿಸರ್ಚ್ ಎಲ್ಲ ದಟ್ ಮೇಜರ್ ಸೀರಿಯಲ್ ಕಿಲ್ಲರ್ಸ್ ಅಥವಾ ಕ್ರೈಮ್ ಮಾಡಿರೋರು ಅವ್ರದ್ದೆಲ್ಲ ಸೈಕೋಪ್ಯಾಥ್ಸ್ ಅದೆಲ್ಲ ನಾವು ನೋಡಿದಾಗ, ಸೊ ವೆನ್ ವಿ ಗೋ ಇನ್ ಡೆಪ್ತ್ ಆಫ್ ಇಟ್ we get to know their childhood was very traumatized. So maybe single parent ಅಥವಾ no parent, the child was in a foster home, ಆ ಥರ ಎಲ್ಲ ಇದ್ದಾಗ ಅವ್ರ ಎಮೋಷನಲ್ ರೆಗ್ಯುಲೇಷನ್ ಚೆನ್ನಾಗಿ ಇಲ್ದಲೇ ಇದ್ದಾಗ, ಅವ್ರಿಗೆ ಆ ಟೈಮಲ್ಲಿ ಬೇಕಾಗಿರೋಂಥ ಸಪೋರ್ಟ್ ಬಾಂಡಿಂಗ್ ಸಿಗ್ದಲೇ ಇದ್ದಾಗ ಈ ಥರ ಎಕ್ಸ್ಟ್ರೀಮ್, ನಾನು ಹೇಳ್ತಾ ಇರೋದು ಈ ಥರ ಎಕ್ಸ್ಟ್ರೀಮ್ ಕೇಸಸ್ ಕೂಡ ಆಗ್ಬೋದು. ಬಟ್ ಆನ್ ಎ ಸ್ಮಾಲರ್ ರನ್ಸ್ ಏನಾಗುತ್ತೆ, ಅವರಿಗೆ ದೊಡ್ಡವರಾದ್ಮೇಲೆ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಆಗ್ಬೋದು, ಟು ಫಾರ್ಮ್ ನ್ಯೂ ಫ್ರೆಂಡ್ಶಿಪ್ಸ್ ಪ್ರಾಬ್ಲಮ್ ಆಗುತ್ತೆ, ಅಥವಾ ಇನ್ನೊಬ್ರ ಜೊತೆ ಟ್ರಸ್ಟ್ ಇಶ್ಯೂಸ್ ಆಗ್ಬೋದು. ಆಲ್ ದೀಸ್ ಇಶ್ಯೂಸ್ ಸ್ಟಾರ್ಟ್ ಇನ್ ದ ಅರ್ಲಿ ಇಯರ್ಸ್ ಇಟ್ ಸೆಲ್ಫ್. ಯಾವ್ದು ಇವಾಗ ಅರ್ಲಿ ಸ್ಟೇಜಸ್ಸಲ್ಲಿ ಮಗುವಿನ ಯಾವ ಬಿಹೇವಿಯರ್ ಥ್ರೂ ನಾವು ಡಿಸೈಡ್ ಮಾಡ್ಬೋದು ದಟ್ ಓಕೆ ಇದೇನೋ ರಾಂಗ್ ಹೋಗ್ತಾ ಇದೆ, ಅಥವಾ ನಾನು ಬಿಹೇವಿಯರ್ನ ಪರ್ಟಿಕ್ಯುಲರಾಗಿ ಹೇಳ್ತಾ ಇಲ್ಲ, ಬಟ್ ಮಗುದು ಈ ಗುಣಗಳನ್ನು ನೋಡಿಬಿಟ್ಟು ಈಗ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿರೋ ನೆಸೆಸಿಟಿ ಇದೆ ಅಂತ ಯಾವಾಗ ಅನಿಸುತ್ತೆ ನಮಗೆ, ಇದನ್ನ ನಿರ್ಲಕ್ಷಿಸಬಾರ್ದು, ಇದನ್ನ ಇಗ್ನೋರ್ ಮಾಡಿದ್ರೆ ಪ್ರಾಬ್ಲಮ್ಮು ಅಂತ? ಸೊ ಒನ್ ಥಿಂಗ್, ಏಜ್ ಅಪ್ರೋಪ್ರಿಯೇಟ್ ಮೈಲ್ ಸ್ಟೋನ್ಸ್. ಸೊ ಮಗು ಅದಕ್ಕೆ ಪರ್ಟಿಕ್ಯುಲರಾಗಿ ಡೆವಲಪ್ ಆಗ್ತಾ ಇದೆಯಾ ಅಂತ ನೋಡಿ
ತುಂಬ ವೇರಿಯೇಷನ್ ಇದೆ ಅಂದಾಗ ಡೆಫಿನೆಟ್ಲಿ ವಿ ಹ್ಯಾವ್ ಟು ಮೀಟ್ ದ ಡಾಕ್ಟರ್. ಸೆಕೆಂಡ್ ಥಿಂಗ್, ತುಂಬ ಡಿಸ್ಮಾರ್ಫಿಕ್ ಬಿಹೇವಿಯರ್ ಅಂದರೆ ನಾರ್ಮಲಾಗಿ ಎಲ್ಲ ಟಾಡ್ಲರ್ಸು ಎಲ್ಲ ಮಕ್ಕಳು ಹಠ ಮಾಡ್ತಾರೆ, ಆದರೆ ವೆನ್ ಇಟ್ ಗೋಸ್ ಬಿಯಾಂಡ್ ದ ಎಕ್ಸ್ಟ್ರೀಮ್ ಅವಾಗ ಬಿಹೇವಿಯರಲ್ ಇಶ್ಯೂಸ್ ಇದೆಯಾ ಅಂತ ನೋಡಬೇಕು. ಅಥವಾ ತುಂಬ ಫಿಸಿಕಲ್ ವೈಲೆನ್ಸ್ ಅಥವಾ ತುಂಬ ಹೈಪರ್ ಆಕ್ಟಿವಿಟಿ ವಿಚ್ ಇಸ್ ನಾಟ್ ಇನ್ ದ ನಾರ್ಮಲ್ ರೇಂಜ್, ಅವಾಗ ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಆಲ್ರೆಡಿ ಒಂದು ಅಟೈನ್ ಮಾಡಿರೋ ಅಂಥ ಮೈಲ್ ಸ್ಟೋನ್. ಫಾರ್ ಎಕ್ಸಾಂಪಲ್, ಮಗು ಅಮ್ಮ ಅಂತ ಗುರುತಿಸ್ತಾ ಇತ್ತು, ಸಡನ್ನಾಗಿ ಈಗ ಗುರುತಿಸೋದು ನಿಲ್ಲಿಸ್ಬಿಡ್ತು. ಆ ಥರ ಅಟೈನ್ ಆಗಿರೋ ಮೈಲ್ ಸ್ಟೋನ್ನ ರಿಗ್ರೆಸ್ ಆಯಿತು ಅಂದರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಗುನ ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ಕರ್ಕೊಂಡು ಬರಬೇಕು. ಅಟೈನ್ ಆಗಿರೋ ಮೈಲ್ ಸ್ಟೋನು ಕೆಲವು ಸಲ ನಿಂತ್ಕೊಳ್ಳೋ ಚಾನ್ಸಸ್ ಇದೆಯಾ? ಎಸ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ಯಾಕೆ ಹಾಗಾಗುತ್ತೆ? ಸೊ ಏನಾದ್ರು ಬ್ರೈನ್ ಡೆವಲಪ್ಮೆಂಟಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ, ಏನಾದ್ರು ಜೆನೆಟಿಕ್ ಕಂಡೀಷನ್ಸ್ ಆರ್ ಎಪಿಲೆಪ್ಸಿ, ದರ್ ಆರ್ ಸೋ ಮೆನಿ ಇಶ್ಯೂಸ್. ಈವನ್ ಇನ್ ಆಟಿಸಮ್ ಆರ್ ನ್ಯೂ ಸ್ಪೆಕ್ಟ್ರಮ್ ಬಿಹೇವಿಯರಲ್ ಡಿಸಾರ್ಡರ್ಸ್ ಎಲ್ಲ ಇದ್ದಾಗ ಅವ್ರು ಅಟೈನ್ ಮಾಡಿರೋ ಮೈಲ್ ಸ್ಟೋನ್ಸ್ ಕೂಡ ಕಡಿಮೆ ಆಗ್ಬೋದು. ಒಂದು ಏಜ್ ಆದ್ಮೇಲೆ ಆಕರ್ ಆಗೋ ಚಾನ್ಸಸ್ ಇದೆಯಾ? ಆಟಿಸಮ್ ಏಜ್ ಆದ್ಮೇಲೆ ಅಕ್ಕರ್ ಆಗುತ್ತೆ ಅನ್ನೋದಕ್ಕಿಂತ ಐಡೆಂಟಿಫೈ ಮಾಡೋ ಏಜ್ ಮ್ಯಾಟರ್ ಆಗುತ್ತೆ. ಸೊ ಅರ್ಲಿ ಸ್ಟೇಜಸ್ ಇಂದಾನೆ ಸ್ವಲ್ಪ ಸ್ವಲ್ಪ ಕ್ಲೂಸ್ ಇರುತ್ತೆ. ಯೂಶಲಿ ಬೈ ದ ಏಜ್ ಆಫ್ 2 ಪೀಪಲ್ ವಿಲ್ ರೆಕಗ್ನೈಸ್ ವಾಟ್ ಇಟ್ ಈಸ್ ಅಂತ. ನಾನು ಇದಕ್ಕೂ ಮುಂಚೆ ಹೇಳ್ತಾ ಇದ್ದಿದ್ದು, ಅಟೈನ್ ಆಗಿರೋ ಮೈಲ್ ಸ್ಟೋನ್ ಹೋಯ್ತು ಅಂದರೆ ವಿ ಕಾಲ್ ಇಟ್ ಆಸ್ ನ್ಯೂರೋ ರಿಗ್ರೆಷನ್. ಅಂದರೆ ಆ ರಿಗ್ರೆಸಿವ್ ಡಿಸಾರ್ಡರ್ಸೇ ಎಷ್ಟೊಂದಿರುತ್ತೆ, ಎಸ್ಪೆಷಲಿ ಜೆನೆಟಿಕ್ ಡಿಸಾರ್ಡರ್ಸ್. ಆ ಥರ ಏನಾದರೂ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬರಬೇಕಾಗುತ್ತೆ. ಓಕೆ, ಇವಾಗ ಸ್ಪೀಚ್ ಎಲ್ಲ ಡಿಲೇ ಆಯಿತು ಅಂದರೆ ಯಾವಾಗ ಡಾಕ್ಟರ್ ಹತ್ರ ಬರಬೇಕು? ಯಾಕಂದರೆ ಸ್ಪೀಚ್ ಯೂಶ್ವಲಿ ಅಂದರೆ ನಮ್ಮೂರಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ, ಸ್ಪೀಚ್ ಡಿಲೇ ಆದಷ್ಟು ಮಗು ಬುದ್ಧಿವಂತ ಅಂತ ಹೇಳಿ. ಸೊ ಆರಾಮಾಗಿ ಕಲಿಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಲೇಟಾಗಿ ಮಾತಾಡೋಕ್ಕೆ ಕಲ್ತ್ರೆ ಮಗು ಭಾಳ ಬುದ್ಧಿವಂತರಂತ ನೆಕ್ಸ್ಟು ಅಂತ, ಈ ಥರದ್ದೆಲ್ಲ ವೆರಿ ಬ್ಯಾಡ್ ಸೂಪರ್ಸ್ಟಿಷನ್ ಆ್ಯಕ್ಚುಲಿ. ಅಂತ. ಸೊ ಮಗು ಲೇಟಾಗಿ ಮಾತಾಡಿದ್ರೆ ಬುದ್ಧಿವಂತ ಆಯಿತು, ಅಥವಾ ದೇವ್ರು ಹೇಳ್ತಾ ಇದ್ದಾರೆ ಮಾತಾಡಬೇಡ ಆಮೇಲೆ ಮಾತಾಡು ಅಂತ, ಈ ಥರ ಎಲ್ಲ ತುಂಬ ಜನ ಹೇಳ್ತಾರೆ. ಬಟ್ ಯಾಕೆ ಬೇಗ ಬರಬೇಕು ಅಂದರೆ, ಅರ್ಲಿ ಇಂಟರ್ವೆನ್ಷನ್ ಇಸ್ ದ ಕೀ. ಈಗ ಫಸ್ಟಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ, ಫಸ್ಟ್ 5 years ಇಸ್ ದ ಗೋಲ್ಡನ್ ಪೀರಿಯಡ್ ಫಾರ್ ಬ್ರೈನ್ ಡೆವಲಪ್ಮೆಂಟ್. ಸೊ ಆ ಫಸ್ಟ್ 5 yearsಲ್ಲಿ ನಾವು ಎಷ್ಟು ಬೇಗ ವೆನ್ ವಿ ರೆಕಗ್ನೈಸ್ ದ ಪ್ರಾಬ್ಲಮ್ ಆ್ಯಂಡ್ ವೆನ್ ವಿ ಸ್ಟಾರ್ಟ್ ಟ್ರೀಟ್ಮೆಂಟ್ ಅಲ್ವಾ, ಸೊ ನಾವು ಬೇಬಿನ ಅಥವಾ ಮಗುನ ನಾರ್ಮಲ್ಸಿಗೆ ತರ್ಬೋದು. ಸೊ ವಿಗರಸ್ ಥೆರಪಿ, ಪ್ರಾಪರಾಗಿ ಗೈಡೆಡ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಮಗುನ ವಿ ಕ್ಯಾನ್ ಬ್ರಿಂಗ್ ಇಟ್ ಟು ನಾರ್ಮಲ್ಸಿ. ತುಂಬ ಲೇಟಾಗಿ ಬಂದರೆ ತುಂಬ ಈಗ ವಿತಿನ್ 2 years ಇಸ್ ದ ಬೆಸ್ಟ್ ವಿಂಡೋ. ಅಪ್ ಟು 5 years ಈಸ್ ಆಲ್ಸೋ ಗುಡ್. ಇನ್ನೂ ತುಂಬ ಲೇಟ್ ಆಯಿತು ಅಂದರೆ ನಾವು ಎಷ್ಟು ಅಚೀವ್ ಮಾಡೋಕ್ಕಾಗುತ್ತೆ, ಎಷ್ಟು ಮ್ಯಾಕ್ಸಿಮಮ್ ಬ್ರೈನ್ ಪೊಟೆನ್ಷಿಯಲ್ನ ನಾವು ರಿಕವರ್ ಮಾಡೋಕ್ಕಾಗುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದ ಏಜ್ ಆ್ಯಕ್ಚುಲಿ. ಅವಾಗಲೇ ನೀವು ಆಟಿಸ್ಟಿಕ್ ಕಿಡ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಆಟಿಸಮ್ನ ಪ್ರಾರಂಭಿಕ ಲಕ್ಷಣಗಳೇನೇನು? ಅಂದರೆ ಈಗ ಇನಿಷಿಯಲ್ ಡೇಸು ಓಕೆ, ಮಗುಗೆ ಈ ಥರದ್ದು ಇಶ್ಯೂಸ್ ಇರಬಹುದು ಅಂತ ನಾವು ಡೌಟ್ ಮಾಡ್ಬೋದಾಗಿರೋಂಥ ಸಿಂಪ್ಟಮ್ಸ್ ಏನು? ಯೂಶಲಿ ಈಗ ಫಾರ್ ಎಕ್ಸಾಂಪಲ್, ಮಗು ಏನು ಮಾತಾಡ್ತಾನೆ ಇಲ್ಲ, ಅದ್ರ ಪಾಡಿಗೆ ಅದು ಇದ್ಬಿಡ್ತಾ ಇದೆ, ಅಷ್ಟು ಎಕ್ಸ್ಟ್ರೀಮ್ಗೆ ಹೋದಾಗ ಎಲ್ಲರಿಗೂ ಗೊತ್ತಾಗುತ್ತೆ ದಟ್ ಸ್ಟೇಜಲ್ಲಿ ಇದು ಆಟಿಸಮ್ ಅಂತ ಹೇಳ್ತಾರೆ. ಬಟ್ ಆಟಿಸಮ್ ಈಸ್ ಅ ವೆರಿ ಬಿಗ್ ವಿಂಡೋ. ಅಂದರೆ ಇಟ್ಸ್ ಕಾಲ್ಡ್ ಎ ಸ್ಪೆಕ್ಟ್ರಮ್. ಇಟ್ ಈಸ್ ಕಾಲ್ಡ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಬಿಕಾಸ್ ತುಂಬ ವೇರಿಯೇಷನ್. 2 ಆಟಿಸಮ್ ಮಕ್ಕಳನ್ನ ನೀವು ಪಕ್ಕ ನಿಲ್ಲಿಸಿ ನೋಡಿದ್ರೆ ಒಬ್ರಿದ್ದಂಗೆ ಇನ್ನೊಬ್ರು ಇರಲ್ಲ, ಅಷ್ಟೊಂದು ವೈಡ್ ವೇರಿಯೇಷನ್ ಇರುತ್ತೆ. ಸೊ ಅರ್ಲಿ ಕ್ಲೂಸ್ ಏನೇನು ನೋಡ್ಬೋದು ಅಂದರೆ, ಮೇನ್ ಥಿಂಗ್ ಐ ಕಾಂಟ್ಯಾಕ್ಟ್ ಕೊಡ್ತಾ ಇದೆಯಾ ಮಗು ಅಂತ. ನೀವೇನಾದ್ರು ಮಾತಾಡ್ಸಿದಾಗ ನಿಮ್ಮ ಎಮೋಷನ್ಸ್ಗೆ ಮಗು ಹೆಂಗೆ ರೆಸ್ಪಾಂಡ್ ಮಾಡ್ತಿದೆ, ಐ ಕಾಂಟ್ಯಾಕ್ಟ್ ಕೊಡ್ತಿದ್ಯಾ ಅಂತ, ಅದು ತುಂಬ ಅರ್ಲಿ ಸ್ಟೇಜಲ್ಲಿ ಬರುತ್ತೆ. ಆಮೇಲೆ ಮಗುಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ವಿತಿನ್ 1 yearಲ್ಲೇ ಪಾಯಿಂಟ್ ಔಟ್ ಮಾಡಿ ತೋರಿಸುತ್ತೆ. ಸೊ ಮಗು ಏನು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇಲ್ಲ, ಅದಕ್ಕೆ ಇಂಟ್ರೆಸ್ಟ್ ಇರೋ ಯಾವುದೇ ಐಟಮ್ಸ್ನ ಇದು ಮಾಡ್ತಿಲ್ಲ, ನೀವು ಹೆಸರು ಹಿಡ್ದು ಕರೆದ್ರೆ ತಿರುಗಿ ನೋಡ್ತಾ ಇಲ್ಲ, ಅದ್ರ ಪಾಡಿಗೆ ಅದ್ರದ್ದೇ ಲೋಕದಲ್ಲಿ ಇರುತ್ತೆ ಮಗು. ಸೊ ನೀವು ಹೆಸರು ಹಿಡ್ದು ಕರೆದಾಗ್ಲೂ ರೆಸ್ಪಾಂಡ್ ಮಾಡ್ತಿಲ್ಲ. ಇನ್ನು ಏನು ಒಂಥರ ರಿಪಿಟೇಟಿವ್ ಮೂಮೆಂಟ್ಸ್ ಒಂದೇ ಥರ, ಈಗ ಫಾರ್ ಎಕ್ಸಾಂಪಲ್ ಒಂದು ವೀಲ್ ತಿರುಗ್ತಾ ಇದೆ ಅಂದರೆ ಅದೇ ವೀಲ್ನ ನೋಡ್ಕೊಂಡು ಇರಬೇಕು ಅನ್ನೋ ಥರ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಲೈನ್ಗೆ ಟಾಯ್ಸ್ನ ಜೋಡಿಸ್ಕೊಂಡು ಹೋಗುತ್ತೆ ಮಗು. ಆ ಥರದ್ದೆಲ್ಲ ಅರ್ಲಿ ಕ್ಲೂಸ್ ಆಟಿಸಮ್ನ ಪಿಕ್ ಮಾಡೋಕ್ಕೆ. ತುಂಬ ಸ್ಪೀಚ್ ಡಿಲೇ ಆಗ ಅಷ್ಟೊತ್ತಿಗೆ ಇಟ್ಸ್ ಲೈಕ್ ವೆರಿ ಲೇಟ್. ದ ಫಸ್ಟ್ ಥಿಂಗ್ ಇಸ್ ಸೋಷಲ್ ಇಂಟರಾಕ್ಷನ್ ಹೆಂಗಿದೆ ಅಂತ. ಅದ್ರ ಏಜ್ ಗ್ರೂಪ್ ಮಕ್ಕಳ ಜೊತೆ ಆಟಾಡ್ತಾ ಇದೆಯಾ ಮಗು, ಅಥವಾ ನೀವು ಹೆಸರಿಡ್ದು ಕರೆದಾಗ ನೋಡುತ್ತಾ, ಅದಕ್ಕೇನಾದ್ರು ಬೇಕು ಅಂದರೆ ನಿಮ್ಮ ಜೊತೆ ಕೇಳಿ ಪಾಯಿಂಟ್ ಮಾಡುತ್ತಾ, ಹೇಳಕ್ಕೆ ಬರಲಿಲ್ಲ ಅಂದರೂ ಪಾಯಿಂಟ್ ಮಾಡಿ ತೋರಿಸುತ್ತಾ, ಇದೆಲ್ಲ ಅರ್ಲಿ ಕ್ಲೂಸ್. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕ್ವೆಶನ್, ಈ ADHD ಮತ್ತು ಈ ನಾರ್ಮಲ್ ತುಂಟಾಟ ಮಕ್ಕಳದ್ದು, ಇದ್ರ ಮಧ್ಯೆ ಡಿಫ್ರೆನ್ಸ್ ಕಂಡುಹಿಡಿಯೋದು ಹೆಂಗೆ? ಇಟ್ಸ್ ಆ್ಯಕ್ಚುಲಿ ಅ ವೆರಿ ಬಿಗ್ ಕ್ವೆಶನ್. ಒಂದೇನಂದರೆ ಪರ್ಪಸ್.
ಎಲ್ಲ ಮಕ್ಕಳು ತುಂಟತನ ಮಾಡ್ತಾರೆ, ಎಲ್ಲ ಮಕ್ಕಳು ಹಠ ಮಾಡ್ತಾರೆ. ಹಠ ಮಾಡ್ತಿದ್ದಂಗೆ ADHD ಅಥವಾ ನನ್ನ ಮಗು ಹೈಪರ್ ಆಕ್ಟಿವ್ ಅಂತ ಹೇಳ್ಬಾರ್ದು. ಈಗ ಏನು ಪರ್ಪಸ್ಸಿಗೆ ಮಾಡ್ತಿದ್ದೆ. ಸೊ ಈಗ ನಾರ್ಮಲ್ ಆಗಿ ಮಕ್ಕಳೇನೋ ನನಗೀಗ ಇದು ಒಂದು ಗೊಂಬೆ ಬೇಕು, ಅದನ್ನ ನನಗೆ ಕೊಡ್ಸು ಅಂತ ಹೇಳಿದಾಗ ಅದು ನಂಗೆ ಬೇಕೇ ಬೇಕು ಅಂತ ಕುತ್ಕೊಂಡು ಹಠ ಮಾಡಿದ್ರೆ ಅದು ನಾರ್ಮಲ್ಸಿ. ಏನೂ ಪರ್ಪಸ್ ಇಲ್ದಲೆ ಜಸ್ಟ್ ಲೈಕ್ ದಟ್ ಫಾರ್ ಎವ್ರಿಥಿಂಗ್ ಎಲ್ಲದಕ್ಕೂ ಅದೇ ಥರ ಹಠ ಮಾಡ್ತಾ ಇದ್ರೆ ದಟ್ಸ್ ಅ ಬಿಟ್ ಆಫ್ ರೆಡ್ ಫ್ಲ್ಯಾಗ್. ಇನ್ನೊಂದೇನು ಕನ್ಸಿಸ್ಟೆನ್ಸಿ. ಮನೆಯಲ್ಲೂ ಅಷ್ಟೇ ತುಂಟತನ ಇದೆಯಾ, ಸ್ಕೂಲಲ್ಲಿ ಹೆಂಗಿದೆ, ನೀವು ಆಚೆ ಒಂದು ಮಾಲ್ಗೋ ಅಥವಾ ಆಚೆಲ್ಲನ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಯಾವ ಥರ ಇದೆ. ಸೊ ಡಿಫ್ರೆಂಟ್ ಎನ್ವೈರ್ನಮೆಂಟ್ಸಲ್ಲಿ ಮಗು ಬಿಹೇವಿಯರ್ ಹೆಂಗಿದೆ ಅಂತ. ಆಮೇಲೆ ಚಿಕ್ಕ ಚಿಕ್ಕದಕ್ಕೆ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಯೂನಲ್ಲಿ ನಿಂತಿರ್ತೀರಾ, ಒಂದು ಟಿಕೆಟ್ ಏನೋ ತೊಗೊಳಕ್ಕೆ, ಮಗು ನಿಂತ್ಕೊಳ್ತಾ ಇಲ್ಲ, ಅಷ್ಟರೊಳಗಡೆ ಕ್ಯೂ ಬ್ರೇಕ್ ಮಾಡಿ ಮುಂದೆ ಓಡೋಗೋದು. ಯಾವಾಗಲೂ ಒಂದೊಂದು ಸಲ ಮಾಡ್ತಾ ಇದ್ರೆ ಓಕೆ, ಬಟ್ ಕನ್ಸಿಸ್ಟೆಂಟಾಗಿ ಪ್ರತಿ ಸಲಿನೂ ಆ ಥರ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಒಂದು ಫ್ಯೂ ಮಿನಿಟ್ಸ್ ಕೂಡ ಕುತ್ಕೊಳ್ತಾ ಇಲ್ಲ. ಈಗ ನೋಡಿ, ನೀವು TV ಹಾಕಿ ಕೂರಿಸಿದಾಗ ಕುತ್ಕೊಳ್ಳುತ್ತೆ ಮಗು, ನಾನು ಹೋಮ್ವರ್ಕ್ ಮಾಡ್ಸೋಕ್ಕೆ ಅಂತ ಹೇಳಿದಾಗ ಕುತ್ಕೊಳ್ಳಲ್ಲ. ಅದು ನಾರ್ಮಲ್ಸಿ. ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದರಲ್ಲಿ ಅಟ್ಲೀಸ್ಟ್ ಅವರು ಫೋಕಸ್ ಮಾಡಿ ನೋಡ್ತಿರ್ತಾರೆ. ಅಥವಾ ಆಟಾಡುವಾಗ ಇನ್ನೊಂದು ಮಗು ಜೊತೆ ಕುತ್ಕೊಂಡು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದಾರೆ, ಬಟ್ ನಾನೇನಾದ್ರು ಓದ್ಕೊ ಅಂತ ಹೇಳಿದ್ರೆ ತೋರಿಸ್ತಿಲ್ಲ. ಇದು ನಾರ್ಮಲ್ಸಿ. ಬಟ್ ಯಾವುದೇ ವಿಷಯದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಇಡೀ ರೂಮ್ ಓಡ್ತಾನೆ ಇರ್ತಾನೆ, ಅಥವಾ ಫರ್ನಿಚರ್ ಮೇಲೆ ಹಾರೋದು ಇಳಿಯೋದು, ಇಂಪಲ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಎಲ್ಲ ಸಿಚುವೇಶನಲ್ಲೂ ಅದೇ ಥರ ಇದೆ ಅಂದಾಗ ವಿ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ADHD. ADHD ಒಂದು ಪರ್ಟಿಕ್ಯುಲರ್ ಟೈಮ್ ಆದ್ಮೇಲೆ ಕಡಿಮೆ ಆಗೋ ಚಾನ್ಸಸ್ ಇದೆಯಾ ಅಥವಾ ಜಾಸ್ತಿ ಆಗುತ್ತಾ? ವಿತ್ ಪ್ರಾಪರ್ ಥೆರಪಿ ಆ್ಯಂಡ್ ಇಂಟರ್ವೆನ್ಷನ್ ದೇ ಲೀವ್ ಲೈಕ್ ನಾರ್ಮಲ್ ಕಿಡ್ಸ್, ಏನು ಚಿಂತೆ ಮಾಡೋದಿರಲ್ಲ. ಬಟ್ ನೀವು ಕೇಳ್ತಾ ಇರೋದು ಹೆಂಗಂದ್ರೆ ಅದು ಹೈಪರ್ ಆಕ್ಟಿವಿಟಿ ಅಥವಾ ಇಂಪಲ್ಸಿವ್ನೆಸ್ ಟಾಡ್ಲರ್ ಫೇಸ್ ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಇಫ್ ಇಟ್ ಈಸ್ ADHD ಪರ್ ಸೆ ಲೈಕ್ ಡಿಸೀಸ್ ಇದ್ದರೆ ಇಟ್ ರಿಕ್ವೈರ್ ಸಮ್ ಇಂಟರ್ವೆನ್ಷನ್. ಅಥವಾ ಅವ್ರದ್ದೇ ಬ್ರೈನ್ ಮೆಚೂರ್ ಆಗ್ತಾ ಆಗ್ತಾ ದೆರ್ ವಿಲ್ ಬಿ ಸೋ ಮಚ್ ಆಫ್ ವೇರಿಯೇಷನ್. ಬಟ್ ಅದು ADHD ಅಂತ ಜಸ್ಟ್ ಯಾವುದೇ ಮಗು ಹೈಪರ್ ಇದ್ರೆ ವಿ ಶುಡ್ ನಾಟ್ ಲೇಬಲ್ ಇಟ್ ಆಸ್ ADHD. ದಟ್ಸ್ ದ ಮೇನ್ ಥಿಂಗ್. ಅದು ಪ್ರಾಬ್ಲಮ್ ಅನ್ನೋದೇ ಆದರೆ ಇಟ್ ರಿಕ್ವೈರ್ಸ್ ಇಂಟರ್ವೆನ್ಷನ್. ಇಲ್ಲ ಅಂದ್ರೇನು ವಿತ್ ಏಜ್ ದಿಲ್ ಬಿ ಸೋ ಮಚ್ ಆಫ್ ವೇರಿಯೇಷನ್. ಎಷ್ಟೊಂದು ಸಲ ಏನಾಗುತ್ತೆ, ಚಿಕ್ಕಂದಿಂದ ADHD ಎಷ್ಟೊಂದು ಸಲ ದೊಡ್ಡವ್ರಾದ್ಮೇಲೆ ಒನ್ಸ್ ದೇ ಸ್ಟಾರ್ಟ್ ವರ್ಕಿಂಗ್ ಆ ಏಜಲ್ಲಿ ಡಯಾಗ್ನೋಸ್ ಮಾಡಿರೋ ಪೇಷಂಟ್ಸ್ ಕೂಡ ಇದ್ದಾರೆ. ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಗರ್ಲ್ಸಲ್ಲಿ ಸ್ಪೆಸಿಫಿಕ್ಕಾಗಿ ADHD ತುಂಬ ಮಿಸ್ಡಯಾಗ್ನೋಸ್ ಅಥವಾ ಡಿಲೇ ಆಗೋಗುತ್ತೆ ಡಯಾಗ್ನೋಸಿಸಲ್ಲಿ. ಯಾಕಂದರೆ ಅವ್ರಿಗೆ ಇನ್ಅಟೆಂಟಿವ್ನೆಸ್ ಜಾಸ್ತಿ ಇರುತ್ತೆ. ADHDಲಿ 2 ಥರ ಬರುತ್ತೆ, ಹೈಪರ್ ಆಕ್ಟಿವ್ನೆಸ್ ಅಥವಾ ಇನ್ಅಟೆಂಟಿವ್ನೆಸ್. ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರೋದು ಹೈಪರ್ ಆಕ್ಟಿವ್ ಆರ್ ಇಂಪಲ್ಸಿವ್ ವೆರೈಟಿ ಕಾಂಬಿನೇಷನ್. ಸೊ ಗರ್ಲ್ಸಲ್ಲಿ ಇನ್ಅಟೆಂಟಿವ್ ವೆರೈಟಿ ಸ್ವಲ್ಪ ಜಾಸ್ತಿ. ಸೊ ಅವರು ಶಿ ಈಸ್ ಜಸ್ಟ್ ಎ ಸ್ಲೋ ಲರ್ನರ್, ಅವ್ಳಿಗೆ ಇಂಟ್ರೆಸ್ಟ್ ಇಲ್ಲ ಓದೋಕ್ಕೆ, ಎಷ್ಟು ಸಲ ಹೇಳ್ಕೊಟ್ರು ಕಲಿತಾ ಇಲ್ಲ, ಎಲ್ಲೋ ನೋಡ್ತಾ ಇರ್ತಾಳೆ, ಇಂಟ್ರೆಸ್ಟ್ ತೋರಿಸಲ್ಲ, ಇಷ್ಟ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾ ಬಂದುಬಿಡ್ತಾರೆ. ಬಟ್ ಆ್ಯಕ್ಚುಲಿ ದ್ಯಾಟ್ ಆಲ್ಸೋ ಮೈಟ್ ಬಿ ADHD ಸ್ಪೆಕ್ಟ್ರಮ್. ವಾಯ್ಸಲ್ಲಿ ಜಾಸ್ತಿ, ಹೈಪರ್ ಆಕ್ಟಿವಿಟಿ ಸ್ಪೆಕ್ಟ್ರಮ್ ಜಾಸ್ತಿ ಇರುತ್ತೆ. ಇವಾಗ ಅಟೆನ್ಷನ್ ಅಂತ ಬಂದಾಗ ಇಡೀ ವರ್ಲ್ಡೇ ಅಟೆನ್ಷನ್ ಟುವರ್ಡ್ಸ್ ಹೋಗ್ತಾ ಇದೆ. ನಂಗೆ ಅಟೆನ್ಷನ್ ಬೇಕು, ನಂಗೆ ಅಟೆನ್ಷನ್ ಬೇಕು ಅಂತ ಹೇಳಿ. ಲಾಸ್ಟ್ ಒಂದು 15 ಇಯರ್ಸ್ ಮುಂಚೆ ಈ ಥರ ಪರಿಸ್ಥಿತಿ ಇರಲಿಲ್ಲ. ಎಲ್ಲರೂ ಇವತ್ತು ಅಟೆನ್ಷನ್ ಸೀಕ್ ಮಾಡ್ತಾ ಇರೋವಂಥ ಈ ವರ್ಲ್ಡಲ್ಲಿ ಒಂದು ಮಗು ಫೋಕಸ್ ಮಾಡಬೇಕು, ಲರ್ನ್ ಮಾಡಬೇಕು, ಒಂದ್ರ ಕಡೆ ಗಮನ ಕೊಡಬೇಕು, ಅಥವಾ ಒಂದು ವಿಷಯದಲ್ಲಿ ಎಕ್ಸೆಲ್ ಆಗಬೇಕು ಅಂದರೆ ನಿಜವಾಗ್ಲೂ ಸಾಧ್ಯ ಇದೆ ಅಂತ ಅನಿಸುತ್ತಾ? 100% ಪಾಸಿಬಲ್. ಮೇನ್ ಥಿಂಗ್, ಪ್ಲೀಸ್ ಅವಾಯ್ಡ್ ಸ್ಕ್ರೀನ್ಸ್. ಆಯಿತಾ? ಮೇನ್ ಅಟೆನ್ಷನ್ ಸ್ಪ್ಯಾನ್ ಮಕ್ಕಳಲ್ಲಾಗಲಿ ದೊಡ್ಡವರಲ್ಲಾಗಲಿ ಯಾಕೆ ಹೋಗ್ತಾ ಇರೋದು ಅಂದರೆ ಇಟ್ಸ್ ದ ಅನ್ವಾಂಟೆಡ್ ಸ್ಕ್ರೀನ್ ಎಕ್ಸ್ಪೋಜರ್. ಸೊ ನಮಗೆ ಟೆಕ್ನಾಲಜಿ ಆ್ಯಂಡ್ ದ ನಾಲೆಡ್ಜ್ ಈಸ್ ಇನ್ ಅವರ್ ಫಿಂಗರ್ ಟಿಪ್ಸ್. ಆದರೆ ಅಟ್ ದ ಸೇಮ್ ಟೈಮ್ ನಮ್ಮ ಬ್ರೈನ್ ಯುಟಿಲಿಟಿನೇ ನಾವು ಕಡಿಮೆ ಮಾಡ್ಕೊಂಡು ಬಿಡ್ತಾ ಇದ್ದೀವಿ. ಸೊ 5 ಮಿನಿಟ್ಸ್ ಕ್ಯೂನಲ್ಲಿ ನಿಂತ್ಕೋಬೇಕು ಅಂದರೆ ಸ್ಟಾರ್ಟ್ ಸ್ಕ್ರಾಲಿಂಗ್ ದ ರೀಲ್ಸ್. ಮಕ್ಕಳು ಕೂಡ ಅದನ್ನೇ ನೋಡ್ತಾರೆ. ನಾವೇನು ಮಾಡ್ತಾ ಇದ್ದೀವಿ ಅದನ್ನೇ ಮಕ್ಕಳು ಕೂಡ ನೋಡಿ ಅದನ್ನೇ ಕಲ್ತ್ಕೋತಾರೆ. ನಾವು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾಗ ಅಥವಾ ವೆಯ್ಟ್ ಮಾಡ್ತಾ ಇದ್ದಾಗ ಅಥವಾ ಮಗು ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋವಾಗ ನಾವೆಷ್ಟು ಪೇರೆಂಟ್ಸ್ ಆಗಿ ನಾವೆಷ್ಟು ಸ್ಕ್ರೀನ್ ಯೂಸ್ ಮಾಡ್ತಾ ಇರ್ತೀವಿ ಅದನ್ನು ನೋಡಿ ಮಕ್ಕಳು ಕೂಡ ಕಲಿತಾರೆ, ಇದೇ ಥರ ನಾನು ಮಾಡಬೇಕೇನೋ ಅಂತ. ಆ್ಯಕ್ಚುಲಿ ಸ್ಕ್ರೀನ್ ಟೈಮ್ ಬಗ್ಗೆ ತುಂಬ ಅವೇರ್ನೆಸ್ ಇದೆ ಆಲ್ರೆಡಿ. ಅಪ್ ಟು 2 years 0 ಸ್ಕ್ರೀನ್ ಎಕ್ಸ್ಪೋಜರ್, ಅದಾದಮೇಲೆ 30 minutes ಈಸ್ ಓಕೆ, ಅದಾದಮೇಲೆ ದಟ್ ರಿಸ್ಟ್ರಿಕ್ಟೆಡ್ 1 hour ಪೀರಿಯಡ್ ಈಸ್ ಓಕೆ ಫಾರ್ ಚಿಲ್ಡ್ರನ್, ಆ ಥರ ಎಲ್ಲ ಹೇಳ್ತಾರೆ. ಆದರೆ ಪೇರೆಂಟಲ್ ಸ್ಕ್ರೀನ್ ಎಕ್ಸ್ಪೋಜರ್ ಈಸ್ ಮಚ್ ಮೋರ್ ಹಜಾರ್ಡಸ್. ಯಾಕಂದರೆ ಮಗು ಈಗ ಫಾರ್ ಎಕ್ಸಾಂಪಲ್ ಏನೋ ಆಟಾಡ್ಕೊಂಡು ನಿಮ್ಮ ಮುಂದೆ ಕುತ್ಕೊಂಡಿದೆ, ಈಗ ತೋರಿಸುತ್ತೆ, ಅಮ್ಮ ನೋಡು ನಾನು ಎಷ್ಟು ಚೆನ್ನಾಗಿ ಏನೋ ಮಾಡಿದ್ದೀನಿ, ನಾನೊಂದು ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ಏನೋ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ನಾವು ನಮ್ಮ ಪಾಡಿಗೆ ಫೋನ್ ನೋಡಿಕೊಂಡು ಏನೋ ರಿಪ್ಲೈ ಮಾಡಿಕೊಂಡು ಹಾಂ ಓಕೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಮಗು ಏನು ಅಂದ್ಕೊಳ್ಳುತ್ತೆ, ನಾನು ಇಷ್ಟು ಮಾಡಿದ್ರು ಏನೂ ಯೂಸ್ ಇಲ್ಲ, ನಂಗೆ ಪ್ರಯೋರಿಟೈಸ್ ಮಾಡಲ್ಲ, ಸ್ಕ್ರೀನೇ ಇಂಪಾರ್ಟೆಂಟ್, ನಾನು ಸ್ಕ್ರೀನ್ ನೋಡಬೇಕು ಅನ್ನೋದನ್ನು ಮಗು ಕಲ್ತ್ಕೊಳ್ಳುತ್ತೆ. ಸೊ
ಅಮ್ಮಗೆ ಮಗುಗೆ ಬೇಕಾಗಿರೋ ಅಂಥ ಎಮೋಷನಲ್ ಬಾಂಡಿಂಗ್ ಡಿಸ್ರೆಗ್ಯುಲೇಷನ್ ಆಯಿತು. ಮಗು ಏನೋ ಒಂದು ಮಾಡಿದಾಗ ಅದ್ರ ಕಣ್ಣಲ್ಲಿದ್ದಿದ್ದು ಎಕ್ಸೈಟ್ಮೆಂಟ್, ಅದಕ್ಕೆ ಇನ್ನೊಂದೇನೋ ನಾನು ಮಾಡಬೇಕು ಅನ್ನೋ ಅಂಥ ಉತ್ಸಾಹ ಏನಿದೆ ಅದು ಕಡಿಮೆ ಆಗೋಗುತ್ತೆ. ನೆಕ್ಸ್ಟು ನಾವು ಮಗು ಜೊತೆ ಇಂಟ್ರ್ಯಾಕ್ಟ್ ಮಾಡೋದೇ ಕಡಿಮೆ ಆಗಿಬಿಡುತ್ತೆ. ಸೊ ಮಗುದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಲ್ಯಾಂಗ್ವೇಜ್, IQ, ಎಮೋಷನಲ್ ಬಾಂಡಿಂಗ್, ಸೋಷಿಯಲ್ ಕನೆಕ್ಷನ್ಸ್, ಇದೆಲ್ಲದೂ ಆಲ್ ದಿಸ್ ರಿವಾಲ್ವ್ ಅರೌಂಡ್ ದ ಸ್ಕ್ರೀನ್. ನಾಟ್ ಜಸ್ಟ್ ದ ಕಿಡ್ಸ್ ಸ್ಕ್ರೀನ್, also the parent screen. We also have a scientific term for it. We call it technoference. ಟೆಕ್ನಾಲಜಿ ಇಂದ ಚೈಲ್ಡ್ ಡೆವಲಪ್ಮೆಂಟ್ ಗೆ ಇಂಟರ್ಫರೆನ್ಸ್ ಆಗ್ತಿದೆ ಅಂತ. ಸೊ ದಿಸ್ ಟೆಕ್ನೋಫರೆನ್ಸ್ ಇಸ್ ವೆರಿ ವೆರಿ ಬ್ಯಾಡ್. ಸೊ ಟೆಕ್ನೋಫರೆನ್ಸ್ ಇಂದ ಮಗು ಡೆವಲಪ್ಮೆಂಟ್ ಡೆಫಿನೆಟ್ ಆಗಿ ಅಫೆಕ್ಟ್ ಆಗುತ್ತೆ. ಈಗ ಮಗು ಓದಕ್ಕೆ ಕೂತ್ಕೊಂಡಾಗ್ಲೋ ಅಥವಾ ಯಾವ್ದಾದ್ರು ವಿಷಯದ ಬಗ್ಗೆ ಫೋಕಸ್ ಮಾಡುವಾಗ್ಲೋ ಒಂದು 5 ನಿಮಿಷದಲ್ಲಿ ಅದ್ರ ಗಮನ ಆ ಕಡೆಯಿಂದ ಹೊರಡುತ್ತೆ ಅಂತ ಅನ್ಕೊಳ್ಳಿ. ಆಕ್ಚುಲಿ ಏನ್ ನಡೆಯುತ್ತೆ ಬ್ರೈನಲ್ಲಿ? ಮಗುವಲ್ಲೇ ಆಗ್ಲಿ ಅಥವಾ ದೊಡ್ಡವರಲ್ಲೇ ಆಗ್ಲಿ, ಯಾರಲ್ಲೇ ಆಗ್ಲಿ? ಇಟ್ ಈಸ್ ಲೈಕ್ ನೀವು ಯಾವ ಜಾಗದಲ್ಲಿ ಓದಕ್ಕೆ ಕೂರಿಸ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಮುಂದೆ TV ಹಾಕ್ಬಿಟ್ಟು ಇಲ್ಲಿ ಮಗುನ ಕೂರಿಸಿ ಓದಕ್ಕೆ, ಪಕ್ಕ ವಿಂಡೋ ಓಪನ್ ಇದೆ, ರೋಡ್ ಕಾಣಿಸ್ತಾ ಇದೆ, ಇಲ್ಲಿ ನೀವು ಮೊಬೈಲ್ ಇಟ್ಕೊಂಡು ನೀವೇನೋ ನೋಡ್ತಾ ಇದ್ದೀರಾ ಅಥವಾ ನೀವು ಆಫೀಸ್ ಕಾಲ್ಸ್ ಅಟೆಂಡ್ ಮಾಡ್ತಿದ್ದೀರಾ, ಈ ಥರ ಇಷ್ಟೊಂದು ಡಿಸ್ಟ್ರಾಕ್ಷನ್ ಕೊಟ್ಬಿಟ್ಟು ಮಗುಗಲ್ಲಿ ಕುತ್ಕೊಂಡು ಓದ್ಕೊ ಅಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಮಗೆ ದೊಡ್ಡವ್ರಿಗೇನೆ ಇಂಟ್ರೆಸ್ಟ್ ಬರಲ್ಲ, ಮಗುಗೆ ಎಲ್ಲಿಂದ ಬರುತ್ತೆ ಇಂಟ್ರೆಸ್ಟು? ಸೊ ಮಗುಗೆ ಆ ಅಟೆನ್ಷನ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ಕೀಪ್ ದ ಎನ್ವೈರನ್ಮೆಂಟ್ ಗುಡ್. ಸೊ ಮಗುಗೆ ಡೆಡಿಕೇಟೆಡ್ ಸ್ಟಡಿ ಪೀರಿಯಡ್ ಕೊಡಿ. ಮಗು ಓದ್ಕೊಳ್ಳೋವಾಗ ಮಗು ಕಣ್ಮುಂದೆ ಯಾವುದು ಸ್ಕ್ರೀನ್ ಕಾಣಿಸೋದು ಬೇಡ. ನೀವು ಕೂಡ ಸ್ಕ್ರೀನ್ ಫ್ರೀ ಆಗಿ ದಟ್ 30 minutes to 45 minutes ವಿ ಕ್ಯಾನ್ ಡೆಡಿಕೇಟ್ ಟು ಆರ್ ಕಿಡ್ಸ್ ಅಲ್ವಾ. ಸೊ ಒಳ್ಳೆ ಬ್ರೈಟ್ ಲೈಟ್ ಇರಬೇಕು. ಟೇಬಲ್ ಆ್ಯಂಡ್ ಚೇರ್, ಮಗುಗೆ ಯಾವತ್ತೂ ಹಾಸಿಗೆ ಮೇಲೆ ಕೂರಿಸಿ ಮಲ್ಕೊಂಡು ಓದ್ಕೊಳ್ಳೋದು ಆ ಥರ ಮಾಡಬಾರ್ದು. ದ ಡಿಸಿಪ್ಲಿನ್ ವಾಟ್ ವಿ ಟೀಚ್ ಇನ್ ದ ಅರ್ಲಿ ಇಯರ್ಸ್, ಮಗು ಅದೇ ಡಿಸಿಪ್ಲಿನ್ನ ನೆಕ್ಸ್ಟ್ ಕಲ್ತ್ಕೊಂಡು ಹೋಗುತ್ತೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ IQ, ಈವನ್ ಫಾರ್ ದ ಸ್ಪೈನ್ ಆ್ಯಂಡ್ ನೆಕ್ ಪ್ರಾಬ್ಲಮ್ಸ್ ಏನು ಆಗ್ದಲೇ ಇರೋ ಕೂಡ ಒಳ್ಳೆ ಸ್ಟಡಿ ಪೋಸ್ಚರ್ ಆ್ಯಂಡ್ ಟೇಬಲ್ ಆ್ಯಂಡ್ ಚೇರ್ ಮೇಲೆ ಕೂತಿ ಮಗುಗೆ ಈ ಜಾಗದಲ್ಲಿ ಕೂತ್ರೆ ನಾನು ಓದ್ಕೋಬೇಕು ಅನ್ನೋ ಡಿಸಿಪ್ಲಿನ ನಾವು ಅರ್ಲಿ ಇಯರ್ಸಿಂದ ಹೇಳ್ಕೊಡ್ಬೇಕು. ಅಂದ್ರೆ ಅರ್ಲಿ ಏಜ್ ಅಂದ್ರೆ ಈಗ ಅಟೆನ್ಷನ್ ಮತ್ತೆ ಫೋಕಸ್ ಆಕ್ಚುಲ್ ಆಗಿ ಚಾನಲೈಸ್ ಮಾಡೋಕ್ಕಾಗುತ್ತಾ? ಚಾನಲೈಸ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡ್ದಲೆ ಸಿಂಗಲ್ ಟಾಸ್ಕ್ ಮೇಲೆ ಫೋಕಸ್ ಮಾಡಿಸ್ಬೇಕು ಇನಿಷಿಯಲ್ ಇಯರ್ಸ್ ಅಟ್ಲೀಸ್ಟ್. ಸೊ ಸ್ಟಾರ್ಟಿಂಗಲ್ಲೇ ನೀನು ಇಲ್ಲಿ ಕಲರ್ ಮಾಡು, ಇದಾದ್ಮೇಲೆ ಇದು ಮಾಡು, ಮಗು ಕಾಂಟ್ ಡೈಜೆಸ್ಟ್ ಸೋ ಮಚ್. ಸಿಂಗಲ್ ಟಾಸ್ಕ್ ಕೊಟ್ಬಿಟ್ಟು ಏನೂ ಸುತ್ತ ಡೈವರ್ಷನ್ ಅಥವಾ ಡಿಸ್ಟ್ರಾಕ್ಷನ್ ಇಲ್ದಲ್ಲೇ ಇರೋ ಥರ ನಾವು ಫೋಕಸ್ ಮಾಡ್ತಾ ಹೋದ್ರೆ ಮಗು ಅಟೆನ್ಷನ್ ಸ್ಪ್ಯಾನ್ ಡೆಫಿನೆಟ್ ಆಗಿ ಇಂಪ್ರೂವ್ ಆಗುತ್ತೆ. ಏನನ್ಸುತ್ತೆ ಡಾಕ್ಟರ್, ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಅಟೆನ್ಷನ್ ಅನ್ನೋದು ಸೂಪರ್ ಸ್ಕಿಲ್ ಆಗ್ಬೋದು ಅನ್ಸುತ್ತಾ? ಪಾಸಿಬಲ್. ಇದೇ ಥರ ನಾವು ಸ್ಕ್ರೀನ್ನ AI ಎಲ್ಲ ಮಿಸ್ಯೂಸ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಇಟ್ ಬಿಕಮ್ಸ್ ಎ ಸೂಪರ್ ಸ್ಕಿಲ್. ಆ್ಯಂಡ್ AI ಜನ್ರೇಷನಲ್ಲಿ ಅಟ್ ಪ್ರೆಸೆಂಟ್ that will be the major skill which we will be seeing ಕಿಡ್ಸಲ್ಲಿ. ಒಂದು ಅಟೆನ್ಷನ್ ಹೆಂಗಿದೆ ಅಂತ, ಇನ್ನೊಂದು ಅವ್ರ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಹೆಂಗಿದೆ ಅಂತ. ಮುಂಚೆ ಥರ ಸ್ಕೂಲಲ್ಲಿ ಈಗ ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಇದನ್ನೆಲ್ಲ ಓದು, ಇಂತಿಂಥ ಥಿಂಗ್ಸ್ನ ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ಮೆಮೊರೈಸ್ ಮಾಡಿ ಬರೀ ಆ ಥರ ಇಲ್ಲ. ದ ಹೋಲ್ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಸಿಸ್ಟಮೇ ಚೇಂಜ್ ಆಗೋಗಿದೆ. ಸೊ ಮೋರ್ ಆಫ್ ಲಾಜಿಕಲ್ ಥಿಂಕಿಂಗ್, ಯಾಕೆ ನಾನು ಇದನ್ನು ಮಾಡಬೇಕು, ಏನಕ್ಕೆ ಈ ಪರ್ಟಿಕ್ಯುಲರ್ ಥಿಂಗಿಂದ ಏನು ಬೆನಿಫಿಟ್ ಇದೆ. ಸೊ ದ ಚಿಲ್ಡ್ರನ್ ಆರ್ ಇವಾಲ್ವಿಂಗ್. ನಾವೇನು ಓದಿದ್ವಿ ಅದೇ ಥರ ಇವಾಗ ಡೆಫಿನೆಟ್ ಆಗಿಲ್ಲ. ಬಟ್ ಏನನ್ಸುತ್ತೆ ಅಂದರೆ ಇವಾಗ ಇಷ್ಟೆಲ್ಲ ನೋಡ್ತಾ ಇದ್ರೆ, ಈ ಅಟೆನ್ಷನ್ ಪ್ರಾಬ್ಲಮ್ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇದ್ರೆ, ಮತ್ತು ಸ್ಕ್ರೀನ್ ಟೈಮ್ ಅವರಿಗೆ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ, ಅವ್ರಿಗೆ ಪ್ರೊವೈಡ್ ಮಾಡೋಕ್ಕೂ ಆಗಲ್ಲ, ಈ ಥರ ಒಂದು ಪೊಸಿಷನಲ್ಲಿ ಈವನ್ ಪೇರೆಂಟ್ಸು ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ದು ಪಾರ್ಟ್ ಆಗ್ತಾ ಇದ್ದಾರೆ ಮಕ್ಕಳು ನಿಧಾನವಾಗಿ ಅಂತ ಅನ್ಸುತ್ತಾ? ಕೈಂಡ್ ಆಫ್. ಅದು ಹೆಂಗೆ ಅಂದರೆ ಇಟ್ ಈಸ್ ಗುಡ್, ಟೆಕ್ನಾಲಜಿ ಈಸ್ ಗುಡ್, ಟೆಕ್ನಾಲಜಿ ಈಸ್ ಬ್ಯಾಡ್. ನಾವು ಅದನ್ನು ಹೆಂಗೆ ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ. ಸೊ ಓವರ್ ಸ್ಟಿಮ್ಯುಲೇಟೆಡ್ ಶೋಸ್, ತುಂಬ ವಿಜುವಲ್ಸ್ ಇರೋದು, ತುಂಬ ಮ್ಯೂಸಿಕ್ ಇರೋದು, ಈ ಥರ ಕಂಪ್ಲೀಟಾಗಿ ಕಂಟಿನ್ಯೂಸ್ ಓವರ್ ಸ್ಟಿಮ್ಯುಲೇಷನ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಇನ್ನು ಒಳ್ಳೆ ಶೋಸ್, ಕಾಮ್ ಮ್ಯೂಸಿಕ್ ಅಥವಾ ಎಜುಕೇಟಿವ್ ಕಂಟೆಂಟ್, ಒಳ್ಳೆ ಪಾಡ್ಕಾಸ್ಟ್ ಇದೆಲ್ಲ ನೋಡೋದ್ರಿಂದ ವಿ ಕ್ಯಾನ್ ಇನ್ಕ್ರೀಸ್ ದ ಅಟೆನ್ಷನ್ ಸ್ಪ್ಯಾನ್ ಆಲ್ಸೋ. ಸೊ ನಮ್ಮ ಕೈಯಲ್ಲೇ ಇದೆ, ನಾವೇನು ಶೋಸ್ನ ಅಲೋ ಮಾಡ್ತೀವಿ, ಎಷ್ಟೊತ್ತು ಸ್ಕ್ರೀನ್ ಟೈಮ್ ಅಲೋ ಮಾಡ್ತೀವಿ, ಮಗು ಮುಂದೆ ನಾವೇನು ಮಾತಾಡ್ತೀವಿ, ನಾವೇನು ಶೋಸ್ ನೋಡ್ತೀವಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪೇಷನ್ಸ್ ಎಲ್ಲ ನೋಡಿದ್ರೆ ಮತ್ತು ಕರೆಂಟ್ ಸಿನಾರಿಯೋ ನೋಡಿದ್ರೆ ತುಂಬ ಕನ್ಸರ್ನಿಂಗ್ ಏನು ಅಂತ ಅನ್ಸುತ್ತೆ ನಿಮಗೆ? ಯಾವ ವಿಷಯದಲ್ಲಿ? ಈ ವಿಷಯದಲ್ಲಿ ಅಂದರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಕಾನ್ಸಂಟ್ರೇಷನ್, ಸ್ಕಿಲ್ ಡೆವಲಪ್ಮೆಂಟ್, ಈ ಥರದ ವಿಚಾರದಲ್ಲಿ ಆಗಿರ್ಬೋದು. ಒಂದು ಸ್ಕ್ರೀನ್ ಟೈಮ್ ಇಸ್ ದ ಬಿಗ್ಗೆಸ್ಟ್ ಎನಿಮಿ ಫಾರ್ ದ ಚೈಲ್ಡ್ ಡೆವಲಪ್ಮೆಂಟ್. ಸೆಕೆಂಡ್ ಥಿಂಗ್ ನ್ಯೂಟ್ರಿಷನ್. ಸೊ ನಾವು ಚಿಕ್ಕವರಿದ್ದಾಗ ನಮ್ಮ ಚೈಲ್ಡ್ಹುಡಲ್ಲಿ ಇದ್ದಿದ್ದಂಥ ನ್ಯೂಟ್ರಿಷನ್, ಲೆಟ್ ಇಟ್ ಬಿ ದ ಫ್ರೂಟ್ಸ್ ಆರ್ ಮಿಲ್ಕ್ ಆರ್ ಎಗ್, ಆ ಕ್ವಾಲಿಟಿ, ದಟ್ ಅಡಲ್ಟ್ರೇಷನ್, ದಟ್ ಬಯೋ ಇಂಜಿನಿಯರ್ಡ್ ಥಿಂಗ್ಸ್, there is so much of difference.
ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ದರ್ ಈಸ್ ಸೋ ಮೆನಿ ಥಿಂಗ್ಸ್ ಕಮಿಂಗ್ ಅಪ್. ಆದರೆ ಅದೆಲ್ಲದ್ರ ಮಧ್ಯ ದ ಗ್ರೂಪ್ ಆಫ್ ಪೇರೆಂಟ್ಸ್ ನಾನೇನು ನೋಡ್ತೀನಿ ಅಂದರೆ ದೇ ಆರ್ ವೆರಿ ವೆರಿ ಕೇರ್ಫುಲ್ ನವೆ ಡೇಸ್. ಸೊ ನಾನು ನನ್ನ ಮಗುಗೆ ಇದೇ ಕೊಡ್ತೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸ್ ನಮಗೆ ಶುಗರ್ ಆಗಲಿ ಸಾಲ್ಟ್ ಆಗಲಿ ಕೊಟ್ಟಿದ್ದಾರೆ. ಬಟ್ ಈ ನಡುವೆ ನನ್ನ ಪೇರೆಂಟ್ಸ್ನ ತುಂಬ ಕಾನ್ಷಿಯಸ್ ಡಿಸಿಷನ್ಸ್ ತೊಗೋತಾರೆ. ಅಂದರೆ ಫಸ್ಟ್ 1 ಇಯರ್ವರೆಗೂ ನನ್ನ ಮಗುಗೆ ಸಾಲ್ಟ್ ಕೊಡಲ್ಲ, ಫಸ್ಟ್ 2 ಇಯರ್ಸ್ವರೆಗೂ ನನ್ನ ಮಗುಗೆ ಯಾವುದೇ ಶುಗರ್ ಎಕ್ಸ್ಪೋಜರ್ ಮಾಡಲ್ಲ. ಇನ್ಕ್ಲೂಡಿಂಗ್ ಅಜ್ಜಿ ತಾತಂದ್ರು ಫೋರ್ಸ್ ಮಾಡಿದ್ರು ಕೂಡ ಸ್ಟ್ರಿಕ್ಟಾಗಿ ಕೊಡ್ದಲೇ ಇರೋ ಅಂಥ ಪೇರೆಂಟ್ಸ್ನ ನಾನು ನೋಡಿದ್ದೀನಿ. ಅದೆಷ್ಟು ಇಂಪಾರ್ಟೆಂಟ್ ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ದಟ್ ಶುಗರ್ ಎಕ್ಸ್ಪೋಜರ್ ಇಲ್ದಲೇ ಇದ್ದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವೇರ್ನೆಸ್ ಕೂಡ ಇವಾಗಿದೆ. 2 ಥರ ಇರ್ತಾರೆ. ಐ ಡೋಂಟ್ ಕೇರ್, ಜಸ್ಟ್ ಸ್ಕ್ರೀನ್ ಕೊಟ್ಟು ನಾನು ಮುಂದೆ ಕೂರಿಸ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೋತೀನಿ, ದಟ್ ಈಸ್ ಒನ್ ಗ್ರೂಪ್. ಆ್ಯಕ್ಚುಲಿ ಆ ಗ್ರೂಪ್ ಸ್ವಲ್ಪ ಚಿಕ್ಕದೇನೆ. ಅನದರ್ ಗ್ರೂಪ್, ನಾನು ನನ್ನ ಮಗುಗೆ ಎಲ್ಲ ಥರ ಎಕ್ಸ್ಪೋಜರು ಕೊಡ್ತೀನಿ, ಏನು ಮಾಡಬೇಕು ತುಂಬ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಆ ಥರ ಒಂದೊಂದು ಸ್ವಲ್ಪ ಓವರ್ ಪ್ರೆಷರ್ ಮಾಡೋ ಪೇರೆಂಟ್ಸ್ ಕೂಡ ಇದ್ದಾರೆ. ನಾನು ತುಂಬ ಕ್ಲಾಸಸ್ಸಿಗೆ ಹಾಕಿಬಿಡ್ಬೇಕು, ಮಗುನ ಇಡೀ ದಿನ ಎಂಗೇಜ್ಡಾಗಿ ಇಟ್ಕೋಬೇಕು. ಈ ಥರ ಓವರಾಗೂ ಮಾಡಬಾರ್ದು ಅಥವಾ ಕಂಪ್ಲೀಟಾಗಿ ನೆಗ್ಲೆಕ್ಟು ಮಾಡಬಾರ್ದು. ಸೊ ಮಗುಗೆ ದಟ್ ಬ್ಯಾಲೆನ್ಸ್ ಯು ಶುಡ್ ಫೈಂಡ್. ಬ್ಯಾಲೆನ್ಸ್ ಇಸ್ ದ ಕೀ ಹಿಯರ್. ಸೊ ನಾವು ಒಳ್ಳೆ ನ್ಯೂಟ್ರಿಷನ್ ಆಬ್ವಿಯಸ್ಲಿ ನಮ್ಮ ಕೈಯಲ್ಲಿರುತ್ತೆ. ಜಂಕ್ ಅವಾಯ್ಡ್ ಮಾಡೋಣಂತೆ, ಹೋಮ್ ಫುಡ್ಸ್ ಕೊಡೋದು, ಆಮೇಲೆ ಪ್ರೋಸೆಸ್ಡ್ ಫುಡ್ಸ್ ಕೊಡ್ದಲ್ಲೇ ಇರೋದು, ಇನ್ಕ್ಲೂಡಿಂಗ್ ಮೋರ್ ಆ್ಯಂಡ್ ಮೋರ್ ಫ್ರೂಟ್ಸ್ ಆರ್ ಹೈಡ್ರೇಟಿಂಗ್ ದಮ್ ವೆಲ್. ಇದಿಷ್ಟು ನಾವು ಕೇರ್ ತೊಗೋಬೇಕು ನ್ಯೂಟ್ರಿಷನಲ್ಲಿ. ನೆಕ್ಸ್ಟ್ ಸ್ಲೀಪ್, ಪ್ರಾಪರ್ ಸ್ಲೀಪ್ ಹೈಜೀನ್ ಮೇಂಟೈನ್ ಮಾಡಬೇಕು. ಇವತ್ತು 11 ಗಂಟೆಗೆ ಮಲಗಿಸ್ತೀನಿ, ನಾಳೆ 6 ಗಂಟೆಗೆ ಮಲಗಿಸ್ತೀನಿ, ಟಿ ವಿ ನೋಡಿಕೊಂಡು ಆಮೇಲೆ ಮಲ್ಕೊಂತೆ ಮಗು, ಈ ಥರದ್ದೆಲ್ಲ ಮಾಡಬಾರ್ದು. ಒಂದು ಸ್ಲೀಪ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಸೊ ಥರ್ಡ್ ಥಿಂಗ್ ನ್ಯೂಟ್ರಿಷನ್, ಸ್ಲೀಪ್ ಆದಮೇಲೆ ಮೈನ್ ಥಿಂಗ್ ಇಸ್ ಸ್ಕ್ರೀನ್ಗೆ ಎಕ್ಸ್ಪೋಜರ್ ಕೊಡ್ದಲ್ಲೇ ಇರೋದು. ಇನ್ನೊಂದು ಅಲೋಯಿಂಗ್ ದೆಮ್ ಟು ಪ್ಲೇ ವಿತ್ ದ ಕಿಡ್ಸ್, ಔಟ್ಡೋರ್ ಆಗಲಿ ಇಂಡೋರ್ ಆಗಲಿ. ಆಮೇಲೆ ಅಲೋಯಿಂಗ್ ದೆಮ್ ಫಾರ್ ಸೋಷಿಯಲ್ ಇಂಟರಾಕ್ಷನ್, ಆ ಹ್ಯೂಮನ್ ಬಾಂಡಿಂಗ್ ಅಥವಾ ಆ್ಯನಿಮಲ್ಸ್ ಜೊತೆ ಬಾಂಡಿಂಗ್. ಸೊ ಅದರಿಂದ ಅವ್ರಿಗೆ ಎಮೋಷನಲ್ ಡೆವಲಪ್ಮೆಂಟ್ ಅಥವಾ ಅವ್ರದ್ದು ಎಮೋಷನಲ್ ಮೆಚುರಿಟಿ ಕೂಡ ಬರುತ್ತೆ. ಸೊ ವಿ ಹ್ಯಾವ್ ಟು ಬಿ ದಟ್ ಇನ್ಫಾರ್ಮ್ಡ್ ಪೇರೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಎ ಪ್ರಾಪರ್ ಡಿಸಿಷನ್. ಸೊ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅದನ್ನು ಎಲ್ಲಿ ಯುಟಿಲೈಸ್ ಮಾಡ್ಕೋಬೇಕು, ಎಷ್ಟು ಡೆಪ್ತಲ್ಲಿ ನಾವು ಅದನ್ನು ನೋಡಬೇಕು. ತುಂಬ ಓವರ್ ಆಗಿ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮಗು ಮೇಲೆ ಪ್ರೆಷರೈಸು ಮಾಡಬಾರ್ದು, ಅಥವಾ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿ ನಾವು ಮಗುಗೆ ಏನು ಬೇಕು ಮಾಡ್ಕೊ ಅಂತಲೂ ಬಿಡಬಾರ್ದು. ದಟ್ ಬ್ಯಾಲೆನ್ಸ್ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ಪೇರೆಂಟ್. ಈ ಫಿಸಿಕಲ್ ಆಕ್ಟಿವಿಟಿ ಅಥವಾ ಆಕ್ಟಿವ್ ಆಗಿ ಮಕ್ಕಳು ಇರೋ ಅಂಥದ್ದು, ಹೊರಗಡೆ ಹೋಗಿ ಆಟ ಆಡೋ ಅಂಥದ್ದು, ಇದೆಲ್ಲ ಮಕ್ಕಳ ಸೆರೆಬ್ರಲ್ ಹೆಲ್ತಿಗೆ ಯಾವ ಥರ ಇದಾಗುತ್ತೆ, ಸಪೋರ್ಟ್ ಮಾಡುತ್ತೆ? ಇಟ್ ಈಸ್ ಲೈಕ್ ಇಟ್ ಇಂಪ್ರೂವ್ಸ್ ದ ಬ್ರೈನ್ ಬ್ಲಡ್ ಫ್ಲೋ, ನಾಟ್ ಓನ್ಲಿ ಫಾರ್ ಕಿಡ್ಸ್, ಈವನ್ ಫಾರ್ ಅಡಲ್ಟ್ಸ್. ನಾನು ಡಿಮೆನ್ಷಿಯಾ ಪೇಷಂಟ್ಸ್ ಬಂದಾಗ ಕೂಡ ವಿ ಟೆಲ್ ದಮ್ ಡೂ ಗುಡ್ ಫಿಸಿಕಲ್ ಆಕ್ಟಿವಿಟಿ, ನಿಮ್ಮ ಬ್ರೈನ್ಗೆ ಮೆಮೊರಿ ಕೂಡ ಇಂಪ್ರೂವ್ ಆಗುತ್ತೆ ಅಂತ. ಸೊ ಮಕ್ಕಳು ಆಚೆ ಹೋಗಿ ಆಟ ಆಡಿದಾಗ ಹೆಂಗೆ, ಇಟ್ಸ್ ಸಿಮಿಲರ್ ಟು ಜಿಮ್. ನಾವು ಜಿಮ್ಗೆ ಹೋಗಿ ನಾವು ಹೆಂಗೆ ಯುಟಿಲೈಸ್ ಮಾಡಿದಾಗ ಮಸಲ್ಸ್ಗೆ ಸ್ಟ್ರೆಂತ್ ಹೆಂಗಿರುತ್ತೆ, ದ ಸೇಮ್ ವೇ ದ ಬ್ರೈನ್ ಬ್ಲಡ್ ಫ್ಲೋ ಆಲ್ಸೋ ಇಂಪ್ರೂವ್ಸ್, ಇಟ್ ಇನ್ಕ್ರೀಸಸ್ ವೆನ್ ವಿ ಡೂ ಗುಡ್ ಫಿಸಿಕಲ್ ಆಕ್ಟಿವಿಟಿ. ಸೊ ಫಿಸಿಕಲ್ ಆಕ್ಟಿವಿಟಿ ಈಸ್ ಎಸೆನ್ಷಿಯಲ್ ಫಾರ್ ದ ತುಂಬ ಇಂಪಾರ್ಟೆಂಟ್. ಆಮೇಲೆ ಇತ್ತೀಚೆಗೆ ನಾವು ಆವಾಗಲೇ ಮಾತಾಡಿದ್ವಿ, ಬಟ್ ಸ್ಟಿಲ್ ಇದನ್ನು ತುಂಬ ಪರ್ಟಿಕ್ಯುಲರಾಗಿ ಕೇಳಿದ್ರೆ ಇನ್ಸ್ಟೆಂಟ್ ಕಾಂಟೆಂಟು, ಸ್ಮಾಲ್ ಸ್ನಿಪೆಟ್ ಆಫ್ ಇನ್ಫಾರ್ಮೇಷನ್ನು, ಇದೆಲ್ಲ ಮಕ್ಕಳಿಗೆ ಹೆಲ್ಪ್ ಎಷ್ಟು ಮಾಡ್ತಿದೆ ಅಂತ ನೀವು ಅವಾಗಲೇ ಹೇಳಿದ್ರಿ. ಬಟ್ ಇನ್ನವೇ ಎಲ್ಲಾದರೂ ಅವ್ರ ಕ್ರಿಯೇಟಿವಿಟಿ, ಅವ್ರ ಥಿಂಕಿಂಗ್ ಕೆಪಾಸಿಟಿ, ಇದಕ್ಕೆಲ್ಲ ಎಫೆಕ್ಟ್ ಮಾಡ್ತಾ ಇದೆಯಾ? ಡೆಫಿನೆಟ್ಲಿ. ಒಂದು ದಟ್ ಕಾನ್ಸ್ಟೆಂಟ್ ಗ್ರಾಟಿಫಿಕೇಷನ್, ರೀಲ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಆಗಲಿ, ಆ ಥರ ಅವರು ಇಮ್ಮಿಡಿಯೇಟ್ ಸೋಷಿಯಲ್ ಮೀಡಿಯಾಯಿಂದ ಬರೋಂಥ 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ಆ ಸಿಗೋ ಅಂಥ ಗ್ರಾಟಿಫಿಕೇಷನ್, ಇಟ್ಸ್ ಎ ಬ್ಯಾಡ್ ಡೋಪಮಿನ್ ವಿಚ್ ದೇ ಆರ್ ಗೆಟಿಂಗ್ ಅಡಿಕ್ಟೆಡ್ ಟು. ಸೊ ಇವಾಗ ಏನಾಗುತ್ತೆ, ಕುತ್ಕೊಂಡು ಇಡೀ ಸ್ಟೋರಿ ಬುಕ್ ಓದು ಅಂದರೆ 20 ಪೇಜಸ್ ಇದೆ ಸ್ಟೋರಿ ಬುಕ್, ಅಷ್ಟು ಓದಬೇಕು ಅಂದರೆ ಅದಕ್ಕೆ ಇಂಟ್ರೆಸ್ಟೇ ಬರಲ್ಲ. ಅದ್ರದ್ದೊಂದು ಸಮ್ಮರಿ ನನಗೆ ರೀಲ್ ಥರ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಕೊಟ್ಬಿಟ್ಟಾಗ ನೋ ಬಡಿ ವಾಂಟ್ಸ್ ಟು ಡೂ ದ್ಯಾಟ್. ಸೊ ಮಕ್ಕಳಿಗೆ ಡೆಫಿನೆಟಾಗಿ ನೋ ಸೋಷಿಯಲ್ ಮೀಡಿಯಾ. ಎಷ್ಟೊಂದು ಕಂಟ್ರೀಸಲ್ಲಿ, ಸ್ವೀಡನಲ್ಲಿ ಎಲ್ಲ ದೇ ಹ್ಯಾವ್ ಆಲ್ರೆಡಿ ಬ್ಯಾನ್ ದ ಸೋಷಿಯಲ್ ಮೀಡಿಯಾ. ಸೊ ನಾವು ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಮ್. ಆಕ್ಚುಲಿ ಇವಾಗ ಕರ್ನಾಟಕದಲ್ಲೂ ಬ್ಯಾನ್ ಮಾಡಿದ್ದಾರೆ. ಕರೆಕ್ಟ್. ಸೊ ಗೌರ್ಮೆಂಟ್ ಆ ಥರ ರೂಲ್ಸ್ ತಗೋತಾ ಇದೆ ಅಂದರೆ ಯು ನೋ ಹೌ ಮಚ್ ಇಟ್ ಈಸ್ ಅಫೆಕ್ಟಿಂಗ್ ಆರ್ ಯಂಗರ್ ಜನ್ರೇಷನ್. ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್, ಇನ್ಸ್ಟೆಂಟಾಗಿ ನಿಮ್ಗದು ಡೋಪಮಿನ್ ಸರ್ಜ್ ಆಗೋದ್ರಿಂದ ದ ಲಾಂಗ್ ಟರ್ಮ್ ಎಫೆಕ್ಟ್, ದ ಲಾಂಗ್ ಟರ್ಮ್ ಬ್ರೈನ್ ಡೆವಲಪ್ಮೆಂಟ್ಗೆ ಡೆಫಿನೆಟಾಗಿ ನೆಗೆಟಿವ್ ಆಗಿ ಎಫೆಕ್ಟ್ ಬೀಳುತ್ತೆ ಅದು. ನಿದ್ರೆ, ಇವಾಗ ಎಲ್ಲರೂ ಯಾರ ಹತ್ರ ಮಾತಾಡಿದ್ರು, ಯಾವುದೇ ಡಾಕ್ಟರ್ಸ್ ಹತ್ರ ಮಾತಾಡಿದ್ರು ಒಳ್ಳೆ ಫುಡ್ಡು, ಒಳ್ಳೆ ನಿದ್ರೆ ಫಸ್ಟು ಅಂತ ಹೇಳ್ತಾ ಇರ್ತಾರೆ. ಸೊ ಆ್ಯಕ್ಚುಲಾಗಿ ನಿದ್ದೆ ಮಾಡಿದಾಗ ಏನಾಗುತ್ತೆ ಬ್ರೈನಲ್ಲಿ? ನಿದ್ದೆ ಅನ್ನೋದು ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೆನಾಮಿನನ್, ಗೊತ್ತಾ? ಅಂದರೆ ನಿದ್ದೆ ಮಾಡಿದಾಗ ಏನಾಗುತ್ತೆ, ಆ ಇಡೀ ಡೇ ಅಲ್ಲಿ ನಾವು ಏನೇನು ಮಾಡಿದ್ದೀವಲ್ಲ ಅದೆಲ್ಲ ರೀಸೆಂಟ್ ಮೆಮೊರಿ ಫೈಲಿಂದ ಇಟ್ ಸ್ವಿಚಸ್ ಟು
ಪರ್ಮನೆಂಟ್ ಮೆಮೊರಿ ಅಂದರೆ ಕನ್ಸಾಲಿಡೇಷನ್. ಸೊ ಎವ್ರಿ ಡೇ ಆಗಿರೋ ಥಿಂಗ್ಸಲ್ಲಿ ನಾನು ಏನೇನ ನೆಕ್ಸ್ಟ್ ಡೇಗೆ ನೆನ್ಪಿಟ್ಕೋಬೇಕು ಅದನ್ನು ಫಿಲ್ಟರ್ ಔಟ್ ಮಾಡಿಬಿಟ್ಟು ಕನ್ಸಾಲಿಡೇಟ್ ಆಗುತ್ತೆ. ಇಂತಿಂಥ ವಿಷಯ ನಾನು ಪರ್ಮನೆಂಟ್ ಮೆಮೊರಿ ಫೈಲ್ಗೆ ಶಿಫ್ಟ್ ಮಾಡೋಣ, ಇಂತಿಂಥ ವಿಷಯ ನೆಸೆಸರಿ ಇಲ್ಲ, ಲೆಟ್ ಮೀ ಸೆಂಡ್ ಇಟ್ ಆಫ್ ಅಂತ. ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಮೆಮೊರಿ ಲಾಸ್, ಮೆಮೊರಿ ಇಶ್ಯೂಸ್, ಮರ್ತೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ನಾವು ಅನಲೈಸ್ ಮಾಡೋದು ಅವ್ರ ಸ್ಲೀಪ್ ಪ್ಯಾಟರ್ನ್ ಹೆಂಗಿದೆ ಅಂತ. ಸೆಕೆಂಡ್ ಥಿಂಗ್, ನಿದ್ದೆ ಮಾಡಿದಾಗ ವಿ ಹ್ಯಾವ್ ಎ ಚಾನಲ್ ಆಫ್ ದ ಬ್ಲಡ್ ಫ್ಲೋ ಆರ್ ದ ಫ್ಲೂಯಿಡ್ ಸಿಸ್ಟಮ್ ಇನ್ ದ ಬ್ರೈನ್. ಇಟ್ ಈಸ್ ಕಾಲ್ಡ್ ಗ್ಲಿಂಫ್ಯಾಟಿಕ್ಸ್ ಅಂತ. ಸೊ ಗ್ಲಿಂಫ್ಯಾಟಿಕ್ಸ್ ಏನಾಗುತ್ತೆ, ನಾವು ಮಲ್ಕೊಂಡಿದ್ದಾಗ ದಟ್ ರಶ್ ಆಫ್ ಬ್ಲಡ್ ಆಗುತ್ತೆ. ಸೊ ಬ್ಲಡ್ ಫ್ಲೋ ಅಲ್ಲಿ ಚೇಂಜಸ್ ಆದಾಗ ಅನ್ವಾಂಟೆಡ್ ಟಾಕ್ಸಿನ್ಸ್ ಅಥವಾ ಯೂಸ್ಡ್ ಮೆಟಬೋಲೈಟ್ಸ್ ಎಲ್ಲ ಬ್ರೈನಿಂದ ವಾಶ್ ಔಟ್ ಆಗಿಬಿಟ್ಟು ನೆಕ್ಸ್ಟ್ ಡೇಗೆ ಬೇಕಾಗಿರೋಂಥ ನ್ಯೂ ಎನರ್ಜಿ ಮಾಲಿಕ್ಯೂಲ್ಸ್ ಅಥವಾ ಎನ್ಸೈಮ್ಸ್ ಅದೆಲ್ಲ ಅದನ್ನು ರೀಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೈನ್ 100% ಪ್ರಾಪರಾಗಿ ಫಂಕ್ಷನ್ ಮಾಡಬೇಕು ಅಂದಾಗ ಅ ವೆರಿ ಗುಡ್ ಸ್ಲೀಪ್ ಈಸ್ ಎಸೆನ್ಷಿಯಲ್. ಸೊ ಮೆಮೊರಿ ಕನ್ಸಾಲಿಡೇಷನ್ಗಾಗಿರ್ಬೋದು ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಪ್ರಾಪರ್ ಬ್ರೈನ್ ಆಕ್ಟಿವಿಟಿ ಆರ್ ಬ್ರೈನ್ ಫಂಕ್ಷನಿಂಗ್ ಇರ್ಬೋದು. ಸೊ ಪ್ರಾಪರ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಅವಾಗ ಹೇಳ್ದಂಗೆ ಇಫ್ ಇನ್ ಕೇಸ್ ಸ್ಲೀಪ್ ಶೆಡ್ಯೂಲ್ ಸರಿಯಾಗಿಲ್ಲ, ಅಪ್ಪ ಅಮ್ಮ ಒಂದು ದಿವಸ 6 ಗಂಟೆಗೆ ಮಲಗಿಸಿದ ಇನ್ನೊಂದು ದಿವಸ 11 ಗಂಟೆಗೆ ಮಲಗಿಸಿದ್ರೆ, ಸೊ ಇದು ಮಕ್ಕಳ ಲರ್ನಿಂಗ್ ಕೆಪಾಸಿಟಿಗೆ ಎಷ್ಟು ಎಫೆಕ್ಟ್ ಮಾಡುತ್ತೆ? ನೆಕ್ಸ್ಟ್ ಡೇ ಬೆಳಿಗ್ಗೆ ಮಗು ಸ್ಕೂಲಲ್ಲಿ ನಿದ್ದೆ ಮಾಡುತ್ತೆ, ಮಗು ಆಕ್ಲಿಸ್ತಾ ಇದೆ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಹಿ ಆರ್ ಶಿ ಇಸ್ ಎ ಸ್ಲೋ ಲರ್ನರ್, ನಾವೇನೋ ಹೇಳಿದ್ರೆ ಇನ್ನೇನೋ ಮಾಡ್ತಾ ಇದೆ, ಪರ್ಫಾರ್ಮೆನ್ಸ್ ಕಡಿಮೆ ಆಯಿತು. ಇದಕ್ಕೆಲ್ಲ ಕಾರಣ ನಾವು ಮಗುಗೆ ಪ್ರಾಪರ್ ಸ್ಲೀಪ್ ಹೈಜೀನ್ ಹೇಳ್ಕೊಡ್ದಲ್ಲ ಇದ್ರೆ. ಬರೀ ಮಲ್ಗೋದೊಂದೇ ಅಂತ ಇಂಪಾರ್ಟೆಂಟ್ ಆಗಲ್ಲ, ಮಲ್ಗೋಕ್ಕೂ ಮುಂಚೆ ಸ್ಕ್ರೀನ್ ತೋರಿಸ್ಬಾರ್ದು. ಸೊ ಬ್ರೈನ್ ಫುಲ್ ಹೈಪರ್ ಎಕ್ಸೈಟೆಡ್ ಆರ್ ಓವರ್ ಸ್ಟಿಮ್ಯುಲೇಟೆಡ್ ಆಗಿಬಿಟ್ಟು ಅದಾದಮೇಲೆ ನಾವು ಇಮಿಡಿಯೇಟಾಗಿ ಇಟ್ಸ್ ನಾಟ್ ಲೈಕ್ ಎ ಸ್ವಿಚ್ ಆಫ್ ಒತ್ತೀನಿ ಮಲ್ಕೊಳುತ್ತೆ, ಆನ್ ಒತ್ತೀನಿ ಆನ್ ಆಗಿಬಿಡುತ್ತೆ, ಆ ಥರ ಅಲ್ಲ. ಸೊ ಆ ಸ್ಲೀಪ್ ಎನ್ವೈರ್ನಮೆಂಟ್ ಮೇಂಟೈನ್ ಮಾಡೋದು ಕೂಡ ಇಂಪಾರ್ಟೆಂಟ್. ಒಂದು ಬೇಸಿಕ್ ಟಿಪ್ಸ್ ಏನು ಅಂದರೆ ಸ್ಲೀಪ್ ಹೈಜೀನ್ಗೆ, ಸ್ಲೀಪ್ ಅಂದರೆ ನಿದ್ದೆಗೂ ಮುಂಚೆ ನೋ ಸ್ಕ್ರೀನ್ಸ್. ಇನ್ನೊಂದು ಮಲಗಿದಾಗ ಕೀಪ್ ಇಟ್ ಆ್ಯಸ್ ಡಾರ್ಕ್ ಆ್ಯಸ್ ಪಾಸಿಬಲ್. ಸೊ ಲೈಟ್ಸ್ ಎಲ್ಲ ಆನ್ ಇದ್ದು ಬ್ರೈಟ್ ಲೈಟಲ್ಲಿ ಮಲ್ಕೊಂಡ್ರೆ ನಮ್ಮ ಬ್ರೈನಲ್ಲಿ ಮೆಲಟೋನಿನ್ ಈ ಥರ ಇಂಪಾರ್ಟೆಂಟ್ ಸ್ಲೀಪ್ ಹಾರ್ಮೋನ್ ಡಾರ್ಕಲ್ಲೇ ಅದು ಪ್ರೊಡ್ಯೂಸ್ ಆಗೋದು, ಎಸ್ಪೆಷಲಿ ಮಿಡ್ ನೈಟ್ ಅವರ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾವು ಇಡೀ ರೂಮ್ ಎನ್ವೈರ್ನಮೆಂಟ್ನ ಡಾರ್ಕಾಗಿ ಇಟ್ಕೊಂಡಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾರ್ಮಲ್ ಹಾರ್ಮೋನ್ ರೆಗ್ಯುಲೇಷನ್ಗೆ. ಇನ್ನೊಂದು ಆಂಬಿಯಂಟ್ ಟೆಂಪ್ರೇಚರ್, ತುಂಬ ಶೆಕೆನೂ ಇರಬಾರ್ದು, ತುಂಬ ಚಳಿನೂ ಇರಬಾರ್ದು. ಆಮೇಲೆ ಮಧ್ಯ 10 ಸಲ ಅಲಾರ್ಮ್ ಸ್ನೂಸ್ ಆಗ್ತಾನೆ ಇದ್ದರೆ ಅಥವಾ ನಮ್ಮ ನೋಟಿಫಿಕೇಷನ್ಸ್ ಬರ್ತಾ ಇದ್ದರೆ ಆ ಡೀಪರ್ ಫೇಸಸ್ ಆಫ್ ಸ್ಲೀಪ್ಗೆ ಹೋಗೋದೇ ಇಲ್ಲ. ಸೊ ನಮ್ಮ ಸ್ಲೀಪಲ್ಲಿ ಸ್ಟೇಜ್ 1, 2, 3, 4 ಇರುತ್ತೆ. ಅದಾದಮೇಲೆ ರೆಮ್ ಸ್ಲೀಪ್ ಅಂತ, ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್. ಸೊ ಆಲ್ ದೀಸ್ ಸ್ಟೇಜಸ್ ಆಫ್ ಸ್ಲೀಪ್ ಒಂದು ಸೈಕಲ್ ಫುಲ್ ಆಗಬೇಕು. ಸೊ ಆ ಥರ ಮಲ್ಟಿಪಲ್ ಸೈಕಲ್ಸ್ ಆಗುತ್ತೆ ನಾವು ಪ್ರತಿ ರಾತ್ರಿ ಮಲ್ಕೊಂಡಾಗ. ದೊಡ್ಡವ್ರಿಗೆ ಅಟ್ಲೀಸ್ಟ್ 7 to 8 hours ಆಫ್ ಸಾಲಿಡ್ ಸ್ಲೀಪ್ ಒಂದು ಸ್ಟ್ರೆಚಲ್ಲಿ ಬೇಕು. ಆದರೆ ಚಿಕ್ಕ ಮಕ್ಕಳಲ್ಲಿ 9 to 10 hours ಸ್ಲೀಪ್ ಬೇಕಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ದೇ ಇವನ್ ಟೇಕ್ ಅ ಆಫ್ಟರ್ನೂನ್ ನ್ಯಾಪ್ ಆಲ್ಸೋ. ಸೊ ಸ್ಲೀಪ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಾವು ಹೆಂಗೆ ನ್ಯೂಟ್ರಿಷನ್ ಅಥವಾ ಹೈಡ್ರೇಷನ್ ನೋಡ್ಕೋತೀವಿ, ಸ್ಲೀಪ್ ಇಸ್ ದ ಅನದರ್ ಪಿಲ್ಲರ್ ಫಾರ್ ದಟ್ ಗುಡ್ ಮೆಮೊರಿ. ಸ್ಲೀಪಿಂದ ಭಯ, ಆಂಗ್ಸೈಟಿ, ಪ್ರೆಷರೈಸ್ ಫೀಲ್ ಆಗೋದು ಇದು ಆಗುತ್ತೆ. ಸ್ಲೀಪ್ಲೆಸ್ನೆಸ್ ಇಂದ ಡೆಫಿನೆಟ್ ಆಗುತ್ತೆ. Sleeplessness ಇಂದ. ಸೊ ಯಾವಾಗ ನಿದ್ದೆ ಸರಿಯಾಗಿ ಆಗಿರಲ್ಲ, ನೆಕ್ಸ್ಟ್ ಡೇ ಯು ಆರ್ ನಾಟ್ ಡೂಯಿಂಗ್ ವೆಲ್. ನೆಕ್ಸ್ಟ್ ಡೇ ನಿಮ್ಮ ಬಾಡಿ ಫಿಸಿಕಲಿ, ಮೆಂಟಲಿ ಆ್ಯಂಡ್ ಈವನ್ ಯುವರ್ ಬ್ರೈನ್ ಈಸ್ ನಾಟ್ ಎನರ್ಜೆಟಿಕ್ ಎನಫ್ ಟು ಡೂ ಎನಿಥಿಂಗ್. ಸ್ಲೀಪ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಅಂದರೆ ಎಸ್ಪೆಷಲಿ ಮಕ್ಕಳಲ್ಲಿ ಈಗ ಟಾನ್ಸಿಲ್ಸ್ ಅಥವಾ ಅಡಿನಾಯ್ಡ್ಸ್ ಎನ್ಲಾರ್ಜ್ಮೆಂಟ್ ಎಲ್ಲ ಇದ್ದಾಗ ಅವಾಗ ಏನಾಗುತ್ತೆ, ಸ್ನೋರಿಂಗಿಂದ ಕೂಡ ಸ್ಲೀಪ್ ಅಫೆಕ್ಟ್ ಆಗ್ಬೋದು. ಸೊ ದೀಸ್ ಥಿಂಗ್ಸ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಟೇಕ್ ಕೇರ್. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾಗ ಮೆಮೊರಿ ಇಶ್ಯೂಸ್ ಅಥವಾ ಬಿಹೇವಿಯರಲ್ ಇಶ್ಯೂಸ್, ಇರಿಟಬಿಲಿಟಿ ಆಗೋದು, ಆಂಗ್ಸೈಟಿ ಅಥವಾ ಚಿಕ್ಕದಕ್ಕೆ ಕೋಪ ಮಾಡ್ಕೊಳ್ಳೋದು, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ದಲೇ ಇರೋದು, ಈ ಇಶ್ಯೂಸ್ ಎಲ್ಲ ನಿದ್ದೆ ಇಲ್ದಲೇ ಇದ್ರೆ ಆಗುತ್ತೆ. ಈಗ ಒಂದು ಮಗುಗೆ ನಿಲ್ಲಿಸ್ಕೊಂಡು ನೋಡು ನಿನಗೇನು ಬರಲ್ಲ, ಅವ್ನು ನೋಡು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಥವಾ ಅವ್ನು ಎಷ್ಟು ಚೆನ್ನಾಗಿ ಓದ್ತಾನೆ, ಈ ಥರದ್ದೆಲ್ಲ ವಿಷಯಗಳು ಮಗುವಿನ ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಖಂಡಿತ ಕಂಪ್ಯಾರಿಸನ್ ಇಸ್ ದ ಬಿಗ್ಗೆಸ್ಟ್ ಕಿಲ್ಲರ್ ಆಫ್ ಕ್ರಿಯೇಟಿವಿಟಿ. ಹೆಂಗೆ ಅಂದರೆ ಆ ಮಗು ಇನ್ನೊಂದು ಮಾಡ್ತಾ ಇದೆ, ದಟ್ಸ್ ದ ಯುನಿಕ್ನೆಸ್ ಆಫ್ ದಟ್ ಚೈಲ್ಡ್. ಪ್ಲೀಸ್ ಡೋಂಟ್ ಕಂಪೇರ್ ಯುವರ್ ಚೈಲ್ಡ್. ನಿಮ್ಮ ಮಗುಲಿರೋ ಪಾಸಿಟಿವ್ಸ್ನ ಕಂಪೇರ್ ಮಾಡಿ, ನಿಮ್ಮ ಮಗು ಪಾಸಿಟಿವ್ಸ್ನ ನೀವು ಹೈಲೈಟ್ ಮಾಡಿ. ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ ಪೇರೆಂಟ್ಸ್, ತುಂಬ ಡ್ರಾಮಾ ಕ್ವೀನ್ ಇವಳು, ಈ ಥರ ಮಾಡ್ತಾಳೆ, ಎಷ್ಟು ಹೇಳಿದ್ರು ಕೇಳಲ್ಲ, ಈ ಮಗು ಹಠ ಮಾಡುತ್ತೆ, ಎಷ್ಟು ಓದಿಸಿದ್ರು ಕಷ್ಟ, ನಂಗೆ ಇವಳಿಗೆ ಓದಿಸೋದೇ ದೊಡ್ಡ ಟೆನ್ಷನ್ ಆಗಿದೆ. ಈ ಥರ ನೆಗೆಟಿವ್ ಆಗಿ ನಾವು ಯಾವಾಗ ಮಗು ಮುಂದೆ ಮಾತಾಡ್ತಾನೆ ಇರ್ತೀವಿ, ಮಗುಗೆ ಅದರದ್ದೇ ಲಾಜಿಕಲ್ ಬ್ರೈನ್ ಇರಲ್ಲ. ಏನು ಗೊತ್ತಾ, ಅರೌಂಡ್ 7 to 12 yearsವರೆಗೂ ಲಾಜಿಕಲ್ ಬ್ರೈನ್ ಡೆವಲಪೇ ಆಗಿರಲ್ಲ ಮಗುಗೆ. ನೀವೇನು ಮಾತಾಡ್ತಿದ್ದೀರಾ ಪೇರೆಂಟ್ಸ್ ಆಗಲಿ ಅಥವಾ ಸುತ್ತಮುತ್ತ ಇರೋರು ಏನು ಹೇಳ್ತಿದ್ದೀರಾ ಅದನ್ನೇ ನಿಜ ಅಂತ ಅಂದ್ಕೊಳ್ಳುತ್ತೆ. ಅವ್ರು ಹಂಗೆ ಹೇಳ್ತಿರೋದು ಸರಿನಾ ತಪ್ಪಾ, ಆ ಥರ ಲಾಜಿಕ್ ಅದಕ್ಕೆ ಥಿಂಕ್ ಮಾಡೋಕ್ಕೆ ಡೆವಲಪ್ಮೆಂಟೇ ಆಗಿರಲ್ಲ. ದ ಫ್ರಾಂಟಲ್
ಪಾರ್ಟ್ ಆಫ್ ದ ಬ್ರೈನ್ ಏನಿದೆ ದಟ್ಸ್ ದ ಲಾಜಿಕಲ್ ಬ್ರೈನ್ ಡೆವಲಪ್ ಆಗೋದೇ 7 to 12 years ಆದಮೇಲೆ. ಏನ್ ಅನ್ಸುತ್ತೆ ಹಂಗಾದ್ರೆ ಇವಾಗಿನ ಒಂದ್ ಮಗುಗೆ ಇದು ನಾನು ಒಬ್ಸರ್ವ್ ಮಾಡಿರೋದು, ಅದ್ರ ಮಗುಗೆ ಮನೇಲಿ ಎಲ್ಲರೂ ಇದು ತುಂಬಾ ಹಠ ಮಾಡುತ್ತೆ, ಅಯ್ಯೋ ಎಷ್ಟು ಹಠ ಅಂದ್ರೆ ಹಂಗಂದ್ರೆ ಹಿಂಗಂದ್ರೆ ಅಂತ ತುಂಬಾ ಸಿಟ್ಟು, ಇವಳಿಗಂತೂ ಸಿಟ್ಟಂತೂ ಅವ್ರ ಅಪ್ಪಂದೇ ಬಂದಿದೆ ಈಗೆಲ್ಲ ಹೇಳ್ತಾ ಇರ್ತಾರಲ್ವಾ. ಸೊ ಅದು ಮಗು ಎಲ್ಲೋ ಒಂದ್ ಕಡೆ ಸಬ್ ಕಾನ್ಶಿಯಸ್ ಲೆವೆಲಲ್ಲಿ ಅದ್ರ ರೆಪ್ಯುಟೇಷನ್ ಮಾಡ್ಕೊಂಡಿರುತ್ತೆ. ಖಂಡಿತ. ಬಿಕಾಸ್ ಮಗುಗೆ ಲಾಜಿಕಲ್ ಬ್ರೈನ್ ಇಲ್ದಲೇ ಇರೋದ್ರಿಂದ ಕೇರ್ ಗಿವರ್ಸ್ ಏನು ಹೇಳ್ತಾ ಇರ್ತಾರೆ ಸರೌಂಡಿಂಗಲ್ಲಿ ಅದೇ ನಾನು ಅಂತ ಅನ್ಕೊಂಡ್ಬಿಡುತ್ತೆ. ನಿಮಗೆ ನಿಜ ನಿಮ್ಮ ಮಗು ಚೆನ್ನಾಗಿ ಆಗಬೇಕು ಅಂದರೆ ನೆಗೆಟಿವ್ ಆಗಿ ಹೇಳ್ತಾ ಇರಬೇಡಿ. ಆ ಮಗು ಮಾಡೋ ಅಂಥ ಪಾಸಿಟಿವ್ ಥಿಂಗ್ಸ್ನ ಐಡೆಂಟಿಫೈ ಮಾಡಿ, ಇದಿಷ್ಟು ಇವಳು ಎಷ್ಟು ಚೆನ್ನಾಗಿ ತಿಂದ್ಲು ಗೊತ್ತಾ ಇವತ್ತು, ಏನು ಹಠನೇ ಮಾಡಲಿಲ್ಲ, ಒಂದು ಫುಲ್ ಬನಾನಾ ತಿಂದ್ಲು. ನಿಮಗೆ ಟ್ರಿವಿಯಲ್ ಅನ್ನಿಸ್ಬೋದು, ಆದರೆ ಅವ್ರು ಮಾಡಿರೋ ಪಾಸಿಟಿವ್ನ ಹೇಳಿ. ಇವತ್ತು ಫುಲ್ ಹೋಮ್ ವರ್ಕ್ ಒಂದೇ ಸ್ಟ್ರೆಚಲ್ಲಿ ಅವಳೇ ಮಾಡಿ ಮುಗಿಸ್ಬಿಟ್ಲು, ಇವತ್ತು ಬರ್ತಿದ್ದಂಗೆ ಬ್ಯಾಗ್ನ ಕರೆಕ್ಟ್ ಪ್ಲೇಸಲ್ಲಿ ಎತ್ತಿಟ್ಲು, ಇವತ್ತು ಶೂಸ್ನ ಇಲ್ಲೇ ಬಿಟ್ಟಿದ್ದಾನೆ, ವಾಶ್ರೂಮ್ಗೆ ಹೋಗಿ ಬಂದು ಕೈ ತೊಳ್ಕೊಂಡ. ಈ ಥರ ಚಿಕ್ಕ ಚಿಕ್ಕ ವಿಷಯ ಅವ್ರು ಏನು ಪಾಸಿಟಿವ್ ಆಗಿ ಮಾಡ್ತಾರೆ ನೀವು ಹೇಳಿದ್ರೆ ಇಟ್ಸ್ ಎ ರೀಇನ್ಫೋರ್ಸ್ಮೆಂಟ್ ಬಿಹೇವಿಯರ್. ಸೊ ಬ್ರೈನ್ 2 ಥರ ವರ್ಕ್ ಆಗುತ್ತೆ, ಇದು ಪನಿಷ್ಮೆಂಟ್ ಆರ್ ರಿವಾರ್ಡ್. ಸೊ ನಾವು ರಿವಾರ್ಡ್ ಮಾಡೋಣ ಮಗುಗೆ, ಎಷ್ಟು ಚೆನ್ನಾಗಿ ಮಾಡಿದೆ, ನಿನಗೆ ತುಂಬ ಕೇಪಬಿಲಿಟಿ ಇದೆ, ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ನಾವು ಯಾವಾಗ ಹೇಳ್ತಿರ್ತೀವಿ ಆ ಮಗು ಖಂಡಿತ ಇನ್ನೂ ಚೆನ್ನಾಗಿ ಮಾಡುತ್ತೆ. ನಾನು ಇಂಥದ್ದು ಮಾಡಿದ್ರೆ ಇವ್ರು ನನಗೆ ಪ್ರೈಸ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತಲ್ವಾ. ಸೊ ಆಗ ಮಗು ಅದನ್ನು ಆ ಬಿಹೇವಿಯರ್ಸ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ. ಅದನ್ನು ಬಿಟ್ಟು ತುಂಬ ಹಠ ಮಾಡ್ತಾಳೆ, ಹೇಳಿದ ಮಾತು ಕೇಳೋದೇ ಇಲ್ಲ, ಅಪ್ಪಂಗೂ ಕೋಪ ಮಗುಗೂ ಕೋಪ, ಈ ಥರ ಎಲ್ಲ ಹಂಗೆ ಹೇಳ್ತಾ ಇರ್ತಾರಲ್ಲ, ಅವಾಗ ಏನಾಗುತ್ತೆ ಇಟ್ಸ್ ಎ ನಾರ್ಮಲ್ಸಿ. ಹೌದು, ನಮ್ಮ ಅಪ್ಪ ಕೋಪ ಮಾಡ್ಕೊಂಡು ನಮ್ಮಮ್ಮ ಮೇಲೆ ಕೂಗಾಡಿದ್ರು, ನಾನು ಕೋಪ ಮಾಡ್ಕೊಂಡು ಕೂಗಾಡ್ಬೋದು, ಈ ಥರ ಅಂದ್ಕೊಳ್ಳುತ್ತೆ. ಸೊ ಇಂಡೈರೆಕ್ಟಾಗಿ ಮಗುಗೆ ನೀನು ಕೋಪ ಮಾಡ್ಕೊ ಅಂತ ನಾವು ಹೇಳ್ಕೊಟ್ಟಂಗಾಗುತ್ತೆ. ಸೊ ನಾವು ಬೇಕಾಗಿರೋ ಬಿಹೇವಿಯರ್ಸ್ನ ರೀಇನ್ಫೋರ್ಸ್ ಮಾಡಬೇಕು, ಬೇಡ್ದಲ್ಲೇ ಇರೋದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗಬೇಕು. ಮಗುಗೆ ಇಂಡಿವಿಜುವಲಲ್ಲಿ 1:1 ಇದ್ದಾಗ ಅಮ್ಮ ಆಗಲಿ ಅಪ್ಪ ಆಗಲಿ ದ ಪ್ರೈಮರಿ ಕೇರ್ ಟೇಕರ್ ಕರೆಕ್ಟ್ ಮಾಡಬೇಕು. ಬಟ್ ಪಬ್ಲಿಕಲ್ಲಿ ಯಾವಾಗಲೂ ಮಗುನ ಹ್ಯುಮಿಲಿಯೇಟ್ ಮಾಡಬಾರ್ದು. ತುಂಬ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್, ತುಂಬ ಇಂಪಾರ್ಟೆಂಟ್ ಇದು, ಎಲ್ಲರೂ ಮನೇಲಿ ಮಾಡುವಂಥ ದೊಡ್ಡ ತಪ್ಪಿದು. ಸೊ ಯೂಶ್ವಲಿ ಡಾಕ್ಟರ್, ಈ ಮಾರ್ಕ್ಸ್, ಮಗು ತಗೊಳ್ಳೋಂಥ ಮಾರ್ಕ್ಸ್ ಮತ್ತು ಇಂಟೆಲಿಜೆನ್ಸ್ ಎರಡೂ ಒಂದೇ ಅಂತ ಪೇರೆಂಟ್ಸ್ ಅನ್ಕೊಂಡಿರ್ತಾರೆ, ಮತ್ತು ಎಲ್ಲರೂ ಅದೇ ಅನ್ಕೊಂಡಿದ್ದಾರೆ. ಎರಡೂ ಒಂದೇನಾ? ಖಂಡಿತ ಇಲ್ಲ. ಮಾರ್ಕ್ಸ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ IQ ಆಫ್ ದ ಚೈಲ್ಡ್. ಕ್ಯಾನ್ ಜಡ್ಜ್ ಅ ಫಿಶ್ ಬೈ ಇಟ್ಸ್ ಎಬಿಲಿಟಿ ಟು ಫ್ಲೈ, ಕರೆಕ್ಟಾ? ಸೊ ಆ ಮಗುಗೆ ಏನ್ ಟ್ಯಾಲೆಂಟ್ ಅಂತ ನಾವು ಐಡೆಂಟಿಫೈ ಮಾಡಿ ಅದ್ರೊಳಗಡೆ ಜಡ್ಜ್ ಮಾಡಿದ್ರೆ ಆಬ್ವಿಯಸ್ಲಿ ಮಗು ಅದ್ರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ನಾವಿವಾಗ ಒಂದ್ ಮಗು ತುಂಬಾ ಒಳ್ಳೆ ಅಥ್ಲೆಟ್, ತುಂಬಾ ಚೆನ್ನಾಗಿ ಓಡ್ತಾ ಇದೆ ಅಂದ್ರೆ ಆ ಮಗುಗೆ ರನ್ನಿಂಗ್ ಅಲ್ಲಿ ಎನ್ಕರೇಜ್ ಮಾಡ್ದಲೆ ನೀನ್ ಸ್ವಿಮ್ಮಿಂಗ್ ಮಾಡಿದ್ರೇನೆ ನಾನ್ ನಿನಗೆ ಮಾರ್ಕ್ಸ್ ಕೊಡೋದು ಅಂತ ಹೇಳಿದ್ರೆ ಹೌ ಡಸ್ ಇಟ್ ಮ್ಯಾಟರ್? ಲೈಕ್ ಆ ಕಂಪ್ಯಾರಿಸನ್ ಸರಿ ಅಲ್ಲ. ಎಷ್ಟೊಂದ್ ಜನ ಹಾಗಾದ್ರೆ ನಾವ್ ಏನ್ ಹೇಳ್ಬೇಕು ಅಂದ್ರೆ, ಇನ್ ಕೇಸ್ ಮಗು ಏನಾದ್ರು ಕಡಿಮೆ ಮಾರ್ಕ್ಸ್ ತಗೊಂಡು ಅಪ್ಪ ಅಮ್ಮ ಬೈತಾ ಇದಾರೆ ಅಂದ್ರೆ ಅಪ್ಪ ಅಮ್ಮನಿಗೆ ಫಸ್ಟ್ ಹೇಳ್ಬೇಕು, ಇದು ನಿಮ್ ಪ್ರಾಬ್ಲಮ್, ನೀವು ರೆಕಗ್ನೈಸ್ ಮಾಡ್ತಿಲ್ಲ, ಏನ್ ಸ್ಕಿಲ್ ಇದೆ ಮಗು ಹತ್ರ ಅಂತ. ಅಷ್ಟು ಹೈ ಪರ್ಫಾರ್ಮರ್ಸ್ ಇಲ್ದಲೆ ಕಾಲೇಜ್ ಡ್ರಾಪ್ ಔಟ್ಸ್ ಇರೋರು ಕೂಡ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು ಇದ್ದಾರೆ. ಹಂಗಂತ ಕಾಲೇಜ್ ಹೋಗೋದ್ ಬೇಡ, ಫಾರ್ಮಲ್ ಎಜುಕೇಶನ್ ಬೇಡ ಅಂತ ಅಲ್ಲ. But education is not everything. Education or the marks is not completely something to define a child. That should not be their definition. ಅಂದ್ರೆ ಮಗುಗೆ ಏನ್ ಟ್ಯಾಲೆಂಟ್ ಇದೆ, ಪ್ರತಿ ಮಕ್ಳುನು ಅದೇ ತರ ಬರೀ ಓದೋದೊಂದಕ್ಕೆ ನಾನು ಫೋಕಸ್ ಮಾಡ್ತೀನಿ, ಟೆಕ್ಸ್ಟ್ ಬುಕ್ಸ್ ಅಂಡ್ ಮಾರ್ಕ್ಸ್ ಮಾತ್ರ ಅಂದ್ರೆ ವಿರಾಟ್ ಕೊಹ್ಲಿ ವುಡಂಟ್ ಹ್ಯಾವ್ ಎಕ್ಸಿಸ್ಟೆಡ್, ಸಚಿನ್ ತೆಂಡೂಲ್ಕರ್ ವುಡಂಟ್ ಹ್ಯಾವ್ ಎಕ್ಸಿಸ್ಟೆಡ್, ರೈಟ್? ಎವ್ರಿ ಹೈ ಅಚೀವರ್ ಯಾರೂನು ಮಾರ್ಕ್ಸ್ ಒಂದರಿಂದ ಜಡ್ಜ್ ಮಾಡಿಲ್ಲ. ಸೊ ಆ ಪರ್ಸನ್ ಅಲ್ಲಿ ಇರೋಂಥ ಟ್ಯಾಲೆಂಟ್ ನ ಅವ್ರ ಪೇರೆಂಟ್ಸ್ ಸ್ಮಾಲರ್ ಯಂಗರ್ ಏಜ್ ಇಂದಾನೆ ಐಡೆಂಟಿಫೈ ಮಾಡಿ ಆ ಡೈರೆಕ್ಷನ್ ಅಲ್ಲಿ ಅವ್ರಿಗೆ ಎನರ್ಜಿ ಆಗ್ಲಿ ಅಥವಾ ಎಲ್ಲದನ್ನು ಚಾನಲೈಸ್ ಮಾಡಿದಾಗ ದೇ ವಿಲ್ ಪರ್ಫಾರ್ಮ್ ರಿಯಲಿ ಗುಡ್. ಈಗ ಸಕ್ಸಸ್ ಅನ್ನೋದೇನು ಅಂದ್ರೆ ನಿಮ್ ಪ್ರಕಾರ? Is it a question I should answer? Yes. ಈಗ ಲೈಕ್ ನಿಮ್ ಅಂದ್ರೆ ಟೆಕ್ನಿಕಲಿ ನಿಮ್ ಹೇಳಿದ್ರೆ ಒಂದು ಹ್ಯೂಮನ್ ಬೀಯಿಂಗ್ ಸಕ್ಸಸ್ ಅಂದ್ರೇನು? ಬಿಕಾಸ್ ಮಾರ್ಕ್ಸ್ ಬಂದ್ರೆ ಸಕ್ಸಸ್ ಒಂದ್ ಮಗುಗೆ, ಅಥವಾ ಹಿಂಗ್ ಯಾವುದೋ ಒಂದು ಸ್ಟ್ರೀಮಲ್ಲಿ ಸಕ್ಸಸ್ಫುಲ್ ಆದ್ರೆ, ಚೆನ್ನಾಗಿ ಓದಿದ್ರೆ, ಚೆನ್ನಾಗಿ ಕ್ರಿಕೆಟ್ ಆಡಿದ್ರೆ, ಚೆನ್ನಾಗಿ ಹಾಡಿದ್ರೆ, ಚೆನ್ನಾಗಿ ಮ್ಯೂಸಿಕಲ್ಲಿ ಇನ್ವಾಲ್ವ್ ಆದ್ರೆ, ಸೊ ಇದು ಮಾತ್ರ ಸಕ್ಸಸ್ ಅಂತ ಹೆಲ್ದಿ ಲಿವಿಂಗ್, ಹೆಲ್ದಿ ಲೈಫ್ ಸ್ಟೈಲ್? Success is not defined by how much is your bank balance ಅಥವಾ what you have done or what are your medals or credentials. It is defined by your satisfaction or content. And ನೀವೇನೋ ನಿಮ್ಗೇನ್ ಅನ್ಕೊಂಡಿದೀರಾ ಆ ಪ್ಯಾಷನ್ ಅದೇ ಡೈರೆಕ್ಷನ್ ಅಲ್ಲಿ ನೀವು ಮಾಡ್ತಿದೀರಾ ಅಂದ್ರೆ ಡೆಫಿನೆಟ್ಲಿ ಯುಲ್ ಬಿ ಸಕ್ಸಸ್ಫುಲ್. ಇವತ್ತು 1 ಬಿಲಿಯನ್ ಇದೆ ನಿಮ್ ಹತ್ರ,
ಇನ್ನೊಬ್ರ ಹತ್ರ 1.1 ಇರ್ಬೋದು. ಸೊ 1.1 ಬಿಲಿಯನ್ ಇರೋರು ಸ್ಯಾಡ್ ಆಗಿರ್ಬೋದು, 1 ಬಿಲಿಯನ್ ಇರೋರು ಹ್ಯಾಪಿ ಆಗಿರ್ಬೋದು. ಸೊ ಇಟ್ ಈಸ್ ನಾಟ್ ಅಬೌಟ್ ದ ಮನಿ ಆರ್ ಯೋರ್ ಮೆಡಲ್ಸ್ ಆರ್ ಯೋರ್ ಕ್ರೆಡೆನ್ಶಿಯಲ್ಸ್, ನಥಿಂಗ್. ಇಟ್ಸ್ ಅಬೌಟ್ ಯೋರ್ ಕಂಟೆಂಟ್. ಲೈಕ್ ನೀವು ಎಷ್ಟು ಹ್ಯಾಪಿ ಆಗಿದ್ದೀರಾ, ನಿಮ್ ಲೈಫಲ್ಲಿ ನೀವು ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ, ದಾಟ್ ಈಸ್ ಸಕ್ಸಸ್ ಅಕಾರ್ಡಿಂಗ್ ಟು ಮೀ. ಯಾಕಂದ್ರೆ ಇವತ್ತು ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಮೇ ನಾಟ್ ಬಿ ದ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಟುಮಾರೋ. ಸೊ ನಿಮಗೆ ನೀವೇ ಕಾಂಪಿಟೇಷನ್ ಆಗ್ಬೇಕೆ ಹೊರತು ಇನ್ನೊಬ್ರನ್ನ ನೋಡಿ ನಾನು ಅದನ್ನ ಅಚೀವ್ ಮಾಡ್ತೀನಿ ಅಂತ ಹೇಳಿದ್ರೆ ವಿ ವಿಲ್ ನೆವರ್ ಫೀಲ್ ಸಕ್ಸಸ್ಫುಲ್. ನಾವು ಇವತ್ತಿನ ದಿವಸ ಟೆಕ್ನಾಲಜಿ ಜೊತೆಯಲ್ಲೇ ನಾವು ಬೆಳೀತಾ ಇದೀವಿ. ಸೊ AI ಯುಗದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಚಿಕ್ಕವರಿರುವಾಗ ಒಂದು ಮ್ಯಾಥ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ನಾವೇ ಸಾಲ್ವ್ ಮಾಡ್ತಿದ್ವಿ. ಇವತ್ತು ನಿಮ್ಮ ಫಿಂಗರ್ ಟಿಪ್ ಅಲ್ಲಿ ಇದೆ ಎಲ್ಲ ಸೊಲ್ಯೂಷನ್ಸ್. ಸೊ ಈ ತರ ಒಂದು ಶಿಫ್ಟ್ ಏನಾಗಿದೆಯಲ್ಲ, ಅದರಿಂದ ಡೀಪರ್ ಲೆವೆಲ್ ಆಫ್ ಲರ್ನಿಂಗ್ ಗೆ ಇಶ್ಯೂ ಆಗ್ತಾ ಇದೆ ಅಂತ ಅನ್ಸುತ್ತೆ, ಅಥವಾ ಡೀಪರ್ ಲೆವೆಲ್ ಆಫ್ ಲರ್ನಿಂಗ್ ಅವಶ್ಯಕತೆನೇ ಇಲ್ಲ, ಮೇ ಬಿ ಆ ನೀಡ್ ಆಫ್ ದಿ ಆರ್ ಮಾತ್ರ ನಾವು ಯೋಚನೆ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನೋದು ಒಪಿನಿಯನ್ ಏನ್ ಅನ್ಸುತ್ತೆ ನಿಮ್ಗೆ? ಸೊ ಟೆಕ್ನಾಲಜಿ ಇಸ್ ದ ನೀಡ್ ಆಫ್ ದ ಆರ್. ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನಿದೆ, ಹೌ ವಿ ಅಡಾಪ್ಟ್ ಆರ್ ಹೌ ವಿ ಚೇಂಜ್ ಫಾರ್ ದಟ್ is what it matters. ಈಗ ನಮ್ ಬ್ರೈನ್ಗೆ ಎನಾರ್ಮಸ್ ಪವರ್ ಇರುತ್ತೆ. ಇಟ್ಸ್ ಕಾಲ್ಡ್ ನ್ಯೂರೋಪ್ಲಾಸ್ಟಿಸಿಟಿ. ಸೊ ನಾವ್ ಹೆಂಗೆ ಫ್ಲೆಕ್ಸಿಬಲ್ ಆಗಿ ನಮ್ಗೆ ಹೆಂಗ್ ಬೇಕೋ ಹಂಗೆ ಮೌಲ್ಡ್ ಮಾಡ್ಕೋಬಹುದು, ಎಸ್ಪೆಷಲಿ ಇನ್ ದ ಅರ್ಲಿ ಏಜಸ್. ಫ್ಯೂ ಡಿಕೇಡ್ಸ್ ಬ್ಯಾಕ್ ನೀವು ಕನ್ಸಿಡರ್ ಮಾಡಿದ್ರೆ ಮೊಬೈಲ್ ಫೋನ್ ಕೂಡ ಇರ್ಲಿಲ್ಲ. ಆಗ ಔಟ್ಡೋರ್ ಪ್ಲೇ ಜಾಸ್ತಿ ಇತ್ತು. ನೆಕ್ಸ್ಟ್ ಮೊಬೈಲ್ ಫೋನ್, ನೆಕ್ಸ್ಟ್ ಐಪ್ಯಾಡ್ ಕಿಡ್ಸ್, ನೆಕ್ಸ್ಟ್ ಕೇಮ್ AI ಕಿಡ್ಸ್. ಇವಾಗ ಹೆಂಗೆ ಟೆಕ್ನಾಲಜಿ ಮುಂದೆ ಹೋಗ್ತಾ ಇದೆ, ಕಿಡ್ಸ್ ಎಜುಕೇಶನ್ ಕೂಡ ಅದೇ ತರ ಚೇಂಜಸ್ ಆಗಿದೆ. ಸೊ ಕಿಡ್ಸ್ ನ ಅಸೆಸ್ ಮಾಡೋ ವೇ ಇರ್ಬೋದು ಅಥವಾ ಎಕ್ಸಾಮ್ ಕಂಡಕ್ಟ್ ಮಾಡೋ ರೀತಿ ಪ್ರತಿಯೊಂದರಲ್ಲೂ ಚೇಂಜಸ್ ಇದೆ. ಸೊ ನೆಕ್ಸ್ಟ್ ಇಂದ ಯಾರು ನಮ್ಗೀಗ 99.9 ಪರ್ಸೆಂಟೈಲ್ ಅಲ್ಲಿ ಇದೆ ಅಥವಾ 100 ಪರ್ಸೆಂಟೈಲ್ ಇದೆ, ಯು ವಿಲ್ ಬಿ ಗೆಟಿಂಗ್ ಅಡ್ಮಿಷನ್ ಟು ದಿಸ್ ಸ್ಕೂಲ್. ಐ ಡೋಂಟ್ ಥಿಂಕ್ ನೆಕ್ಸ್ಟ್ ಇಂದ ಯಾರು ಆ ತರ ಜಡ್ಜ್ ಮಾಡೋದೇ ಇಲ್ಲ. ಸೊ ಮೇನ್ ಥಿಂಗ್ಸ್ ಏನ್ ಇದ್ರೆ ಬ್ರೈನ್ ಅಲ್ಲಿ ಅಥವಾ ಏನಿದ್ರೆ ಮಗುವಲ್ಲಿ ಇಂಪಾರ್ಟೆಂಟ್ ಅಂದ್ರೆ, ಫಸ್ಟ್ ಥಿಂಗ್ ಇಸ್ ಹೌ ಫಾಸ್ಟ್ ಯು ಕ್ಯಾನ್ ಸ್ವಿಚ್. ಸೊ ಹೌ ಮಚ್ ಯು ಆರ್ ಮಲ್ಟಿ ಟಾಸ್ಕಿಂಗ್. ಸೊ ಈ ಕೋಡ್ ಬರಿಬೇಕು ಅನ್ನೋದು AI ಹೇಳ್ಬಿಡುತ್ತೆ. ಆ ಕೋಡ್ ನ ಎಲ್ಲಿ ಯುಟಿಲೈಸ್ ಮಾಡ್ಬೇಕು, ನಾನ್ ಮಾಡ್ತಿರೋದ್ ಸರಿ ಇದೆಯಾ, ವೈ ಆಮ್ ಐ ಡೂಯಿಂಗ್ ದಿಸ್, ಈ ಲಾಜಿಕಲ್ ಥಿಂಕಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಜನರೇಷನ್ ಅಲ್ಲಿ ಎಲ್ಲಾ ಸ್ಕೀಮ್ ಅವರು ತುಂಬಾ ಕ್ರಿಯೇಟಿವ್ ಆಗಿರ್ಬೇಕಂತ. ಎಕ್ಸಾಕ್ಟ್ಲಿ. ಇಂಡಿವಿಜುವಾಲಿಟಿ ಇನ್ ಎವ್ರಿ ಸೆಕ್ಟರ್. ಇಂಡಿವಿಜುವಾಲಿಟಿ, ಕ್ರಿಯೇಟಿವಿಟಿ, ನಿಮ್ ಮುಂದೆ ಇರೋ ಕಂಟೆಂಟ್ ಅಥವಾ ಇರೋ ಥಿಂಗ್ ರೈಟ್ ಆರ್ ರಾಂಗ್, ದ ಜಡ್ಜ್ಮೆಂಟ್, ಆ ಫ್ಲೆಕ್ಸಿಬಿಲಿಟಿ, ದಟ್ ಈಸ್ ವಾಟ್ ಮೇಕ್ಸ್ ಯು ಸಕ್ಸಸ್ಫುಲ್ ಇನ್ ದ ನೆಕ್ಸ್ಟ್ ಜನರೇಷನ್. ಹೆಂಗೆ ಆ ಸ್ಕಿಲ್ಸ್ ನ ಅಂದ್ರೆ ಆ ಬ್ರೈನ್ ಸ್ಕಿಲ್ ನ ಡೆವಲಪ್ ಹೆಂಗ್ ಮಾಡ್ಕೊಳ್ಬಹುದು? ಬೇಸಿಕ್ ಥಿಂಗ್, ಆಸ್ಕ್ ದ ಕ್ವೆಶನ್ ವೈ ಫಾರ್ ಎವ್ರಿಥಿಂಗ್. ಸೊ ನೀವು ಏನೇ ನೋಡಿದಾಗ ಏನೇ ಮಾಡಿದಾಗ ಇದು ಯಾಕೆ, ಇದರಿಂದ ವಾಟ್ ಈಸ್ ದ ಯೂಸ್, ದಟ್ ಲಾಜಿಕಲ್ ಬ್ರೈನ್ಗೆ ನಾವು ಜಾಸ್ತಿ ಎಫರ್ಟ್ ಹಾಕ್ಬೇಕು. ಬಿಕಾಸ್ ನಾವೆಲ್ಲ ಚಿಕ್ಕವರಿದ್ದಾಗ ಇಷ್ಟು ಓದ್ಕೋ, ಸಿಲೆಬಸ್ ಇಷ್ಟು ಬರದ್ ಬಿಡು, ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಯು ಆರ್ ದ ಟಾಪ್ ಮೋಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಆ ತರ ನೋ ಮೋರ್. ಇವಾಗ ಹೆಂಗಂದ್ರೆ ಏನಕ್ಕೆ ಅದನ್ನ ಮಾಡ್ತಿದ್ದೀನಿ, ದ ಅಪ್ಲಿಕೇಶನ್ ಆಫ್ ದಟ್. ನಾನು ಇದನ್ನ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ, ಹೌ ಕ್ಯಾನ್ ಐ ಮೇಕ್ ಇಟ್ ಬೆಟರ್, ಹೌ ಕ್ಯಾನ್ ಐ ಯೂಸ್ ಮೈ ಕ್ರಿಯೇಟಿವಿಟಿ ಇನ್ ದಟ್ ಅಂಡ್ ಹೌ ಕ್ಯಾನ್ ಐ ಚಾನಲೈಸ್. ಇರೋದಕ್ಕಿಂತ ಹೌ ಐ ಕ್ಯಾನ್ ಶೋ ಮೈ ಇಂಡಿವಿಜುವಾಲಿಟಿ ಇನ್ ಇಟ್ ಅನ್ನೋದನ್ನ ಮಗು ಚಿಕ್ಕವರಿದ್ದಾಗಿಂದನೇ ದ ವೇ ವಿ ಟಾಕ್ ಟು ದಮ್, ನಾವು ಹೆಂಗೆ ಕ್ವೆಶನ್ ಮಾಡ್ತೀವಿ ಮಗನ್ನ, ಯಾಕೆ ಇದ್ ಬೇಕು ನಿನಗೆ, ಇದೇ ಯಾಕೆ ಇಷ್ಟ ಆಯ್ತು, ಅಲೋ ದ ಚೈಲ್ಡ್ ಟು ಎಕ್ಸ್ಪ್ರೆಸ್, ಅಲೋ ದ ಚೈಲ್ಡ್ ಟು ಡೂ ಆನ್ ಇಟ್ಸ್ ಓನ್. ಆ ಕ್ರಿಯೇಟಿವಿಟಿನ ಕರ್ಬ್ ಮಾಡಬಾರ್ದು. ಎಸ್ಪೆಷಲಿ ನೀವಾಗ್ಲೇ ಸ್ಕ್ರೀನ್ ಟೈಮ್ ಬಗ್ಗೆ ಹೇಳ್ತಿದ್ರಲ್ಲ, ವೆನ್ ವಿ ಶೋ ದಮ್ ಓನ್ಲಿ ದ ಸ್ಕ್ರೀನ್ಸ್, ಈ ಶೋ ಬಂತು ಹಿಂಗ್ ಮಾಡ್ಬೇಕು, ಸೊ ಇದೇ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಹಿಂಗೆ ನಾನು ಥಿಂಕ್ ಮಾಡ್ಬೇಕು ಅಂತ ಅನ್ಕೋತಾರೆ. ಅದ್ರ ಬದಲು ಅವಾಯ್ಡ್ ಸ್ಕ್ರೀನ್ಸ್, ಡೂ ಮೋರ್ ಆಫ್ ಇಂಟರಾಕ್ಷನ್. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ 2+2 4 ಆ ತರ ಹೇಳ್ಕೊಡೋದಲ್ಲ. ಸೊ ಇವಾಗ ನೀನ್ ಈ ತರ ಒಂದ್ ಶಾಪ್ಗೆ ಹೋದೆ, ನೀನ್ ಈ ತರ ಇದನ್ನ ತಗೊಂಡೆ, ಎಷ್ಟ್ ಇಸ್ಕೋಬೇಕು, ಅವ್ರಿಗೆ ಚೇಂಜ್ ಕೊಟ್ಟಿದ್ ಕರೆಕ್ಟ್ ಇದೆಯಾ, ಯುಟಿಲೈಸ್. ಲೈಕ್ ನಿಮ್ಗೆ ಏನ್ ಗೊತ್ತು, ಮಗುನ ಇಂಡೈರೆಕ್ಟ್ ಆಗಿ ಅದಕ್ಕೆ ಗೊತ್ತಿಲ್ದಲ್ಲ ಇರೋ ಹಂಗೆ ಟೀಚ್ ಮಾಡ್ಬೋದು. ಸೊ ಎವ್ರಿಥಿಂಗ್ ನೀಡ್ ನಾಟ್ ಬಿ ಇನ್ ಫ್ರಂಟ್ ಆಫ್ ದ ಟೇಬಲ್ ಆರ್ ಇನ್ ಫ್ರಂಟ್ ಆಫ್ ದ ಬುಕ್ ಆರ್ ಐಪ್ಯಾಡ್. ಎವ್ರಿ ಡೇ ಸ್ಕಿಲ್ಸ್ ಅಲ್ಲಿ ನಾವು ಮಗುಗೆ ಎಷ್ಟೊಂದು ಆ ತರ ಲಾಜಿಕಲ್ ಥಿಂಕಿಂಗ್ ಹೇಳ್ಕೊಡ್ಬೋದು. ಏನ್ ಅನ್ಸುತ್ತೆ ಡಾಕ್ಟರ್, 20 years later ನಿಮ್ಗೆ ಯಾವ ತರದ ಮಕ್ಕಳು ತುಂಬಾ ಸ್ಕಿಲ್ಫುಲ್ ಆಗಿರ್ತಾರೆ ಅಂತ ಅನ್ಸುತ್ತೆ? Those who are ready to adopt, those who are ready to accept the change, those who are very flexible, those who use their creative brain more. I'll tell you, AI ಇಂದ ಪ್ರತಿ ಜಾಬ್ ಹೋಗ್ತಿದೆ. I don't think like that. I think everybody is getting an upgradation. Everybody's life is becoming better with that. ಈಗ ಇವತ್ತಿನ ಟೈಮಲ್ಲಿ ಇವತ್ತಿನ ಜನರೇಷನ್ ಪೇರೆಂಟ್ಸ್ ಇದ್ದಾರೆ, ಅವ್ರು ಮಾಡ್ತಾ ಇರುವಂತ ದೊಡ್ಡ ತಪ್ಪುಗಳೇನು? ತಪ್ಪುಗಳು ಅಂದ್ರೆ ಮೇನ್ ಆಗಿ
ಸಮ್ ಪೇರೆಂಟ್ಸ್ ಎಸ್ಪೆಷಲಿ ಬೀಂಗ್ ಓವರ್ ಇನ್ವಾಲ್ವ್ಡ್. ಸೊ ನೆಸೆಸರಿಗಿಂತ ಜಾಸ್ತಿ ಮಗುಗೆ ಕ್ರಿಯೇಟಿವ್ ಹೊರೈಸನ್ ತೋರಿಸ್ದಲೆ ಜಸ್ಟ್ ಪುಟಿಂಗ್ ಎವ್ರಿಥಿಂಗ್ ಆನ್ ದೇರ್ ಹೆಡ್ ಅಂಡ್ ಆಸ್ಕಿಂಗ್ ದಮ್ ಸೆಟ್ ರೂಲ್ಸ್ ತರ ಇದೇ ತರ ಮಾಡಿ ಅನ್ನೋದು ದಟ್ ಈಸ್ ಒನ್ ಮಿಸ್ಟೇಕ್. ಸೆಕೆಂಡ್ ಒನ್ ಸ್ಕ್ರೀನ್ ಟೈಮ್. ಸೊ beginning in the we have discussed so much, no screen for the kid and no screen for yourself. Those two are the biggest mistakes I feel the parents are doing. ಇವತ್ತು ಫುಲ್ ಡೇ ನಾವು ನಿನ್ನ ಹತ್ರ ಮಾತಾಡಿದ್ವಿ, ಫುಲ್ ಬ್ರೈನ್ ಹೆಲ್ತ್ ಬಗ್ಗೆ ಮಾತಾಡಿದ್ವಿ. ಬ್ರೈನ್ ಹೆಲ್ತಿಗೋಸ್ಕರ ಇವತ್ತಿನ ದಿವಸನೇ ಚಿಕ್ಕ ಮಕ್ಕಳು ಪೇರೆಂಟ್ ಯಾರಿದ್ದಾರೆ ಅವರು ಸಿಂಪಲ್ ಆಗಿ ಒಂದು 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂದ್ರೆ ಏನ್ ಸಜೆಸ್ಟ್ ಮಾಡ್ತಾರೆ? ಒಳ್ಳೆ ಮನೆ ಫುಡ್ ಕೊಡಿ, ಹೈಡ್ರೇಟ್ ವೆರಿ ವೆಲ್. ಸೊ ಪ್ರೋಸೆಸ್ಡ್ ಫುಡ್ಸ್ ಅಥವಾ ಪ್ಯಾಕ್ಡ್ ಫುಡ್ಸ್, ಶುಗರಿ ಫುಡ್ಸ್ ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಫಾರ್ ದ ಗುಡ್ ಬ್ರೈನ್ ಹೆಲ್ತ್. ಮನೆ ಫುಡ್ ಅಂದ್ರೆ ಫರ್ಮೆಂಟೆಡ್ ಫುಡ್ಸ್, ದೋಸಾ, ಇಡ್ಲಿ, ಲೋಕಲಿ ಪ್ರಿಪೇರ್ಡ್, ನಿಮ್ ಮನೆಗೆ ನಿಮ್ ಎನ್ವೈರನ್ಮೆಂಟ್ಗೆ ಸೂಟ್ ಆಗಂತ ಫುಡ್ಸ್. ಇನ್ನೊಂದು ಇನ್ಕ್ಲೂಡ್ ಫ್ರೂಟ್ಸ್ ಇನ್ ಯೋರ್ ಡಯಟ್. ಆಂಟಿ ಆಕ್ಸಿಡೆಂಟ್ಸ್ ಆರ್ ವೆರಿ ಗುಡ್ ಫಾರ್ ಯೋರ್ ಬ್ರೈನ್. ಡ್ರೈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಡಯಟ್ ಆದ್ಮೇಲೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೈಡ್ರೇಟ್ ವೆಲ್. ಒಳ್ಳೆ ಹೈಡ್ರೇಷನ್, ಲೈಕ್ ಗುಡ್ ಅಮೌಂಟ್ ಆಫ್ ವಾಟರ್ ಎವ್ರಿ ಡೇ. ಥರ್ಡ್ ಥಿಂಗ್ is very good sleep hygiene. No screens before sleep and good proper 8 to 10 hours of sleep. Food, hydration, diet. In ಮೂರು follow ಮಾಡಿ. Live as simple as possible. Not too many chemicals, not too many gadgets, not too much of toys. ಚಿಕ್ಕ ಥಿಂಗ್ಸ್ ಅಲ್ಲಿ ಮಗು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಆಟಾಡ ಅಂತ ಟಾಯ್ಸ್ ಮಾತ್ರ ಕೊಡ್ಸಿ. ಆ ಟಾಯ್ ಏನೇ ಫುಲ್ ಸೌಂಡ್ ಆಗ್ಲಿ, ಅದೇ ಲೈಕ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಅಥವಾ ಟೂ ಮಚ್ ಆಫ್ ಸೌಂಡ್ ಲೈಟ್ ಇರೋಂಥ ಟಾಯ್ಸ್ಗಿಂತ ಮಗುಗೆ ಅವರೇ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು. ಲೆಟ್ ಇಟ್ ಬಿ ದ ಬಿಲ್ಡಿಂಗ್ ಬ್ಲಾಕ್ಸ್ ಆರ್ ದ ಪಝಲ್ಸ್, ಅಥವಾ ವರ್ಡ್ಸ್ ನ ಜೋಡ್ಸೋದು, ಅಥವಾ ಇನ್ನೊಬ್ರು ಹ್ಯೂಮನ್ ಜೊತೆ ಇಂಟ್ರಾಕ್ಟ್ ಮಾಡಿ ಆಡೋ ಅಂತ ಟಾಯ್ಸ್. ಈ ತರ ಟಾಯ್ಸ್ ನ ಕೊಡ್ಸ್ಬೇಕು. ಇನ್ನೊಂದು, ಲೆಟ್ ದಮ್ ಪ್ಲೇ ಔಟ್ಡೋರ್, ಲೆಟ್ ದಮ್ ಪ್ಲೇ ವಿತ್ ದೇರ್ ಏಜ್ ಗ್ರೂಪ್ ಕಿಡ್ಸ್. ಇನ್ನ ಮೋಸ್ಟ್ ಇಂಪಾರ್ಟೆಂಟ್, ಲೆಟ್ ದಮ್ ಎಂಜಾಯ್ ದೇರ್ ಚೈಲ್ಡ್ಹುಡ್. ತುಂಬಾ ಪ್ರೆಷರೈಸ್ ಮಾಡಿ ತುಂಬಾ ಟಾಸ್ಕ್ ಅಂಡ್ ಡೆಡ್ ಲೈನ್ಸ್ ಎಲ್ಲ ಕೊಡಬಾರ್ದು. ನಮ್ಗೆನೆ ವರ್ಕ್ ಅಲ್ಲಿ ಏನಾದ್ರು ಅಷ್ಟೊಂದು ಡೆಡ್ ಲೈನ್ಸ್ ಕೊಟ್ರೆ, ಅಷ್ಟೊಂದು ಟಾಸ್ಕ್ ಕೊಟ್ರೆ ಎಷ್ಟು ಸ್ಟ್ರೆಸ್ಫುಲ್ ಅನ್ಸುತ್ತೆ ಅಲ್ಲ. ಮಗುಗೆ ಕೂಡ ಲೆಟ್ ದಮ್ ಎಂಜಾಯ್ ದ ಚೈಲ್ಡ್ಹುಡ್. ಬ್ರೈನ್ಗೋಸ್ಕರ ನಾನು ಇದನ್ನ ಕೊಡ್ತೀನಿ, ಇದಕ್ಕೋಸ್ಕರ ಇದನ್ನ ಕೊಡ್ತೀನಿ, ಆ ತರ ಎಲ್ಲದನ್ನು ಸ್ಪೆಸಿಫಿಕ್ ಆಗಿ ಹಿಂಗೆ ಮಾಡ್ಬೇಕು ಅಂತ ಚೆಕ್ ಲಿಸ್ಟ್ ಹಾಕಿ ಬೆಳೆಸ್ಬೇಕು ಅಂತ ಇಲ್ಲ. ಅವ್ರು ಎಂಜಾಯ್ ಮಾಡಿ, ಅವ್ರ ಬಾಲ್ಯನ ನೋಡಿ ನೀವು ಕೂಡ ಎಂಜಾಯ್ ಮಾಡ್ಬೋದು. ಆಮೇಲೆ ಇವಾಗಷ್ಟೇ ಟೀನೇಜಿಗೆ ಎಂಟರ್ ಆಗ್ತಾ ಇರೋ ಅಂತ ಸ್ಟೂಡೆಂಟ್ಸ್ ಆಗ್ಬೋದು, ಅಥವಾ ಮೇ ಬಿ ಅವ್ರ ಕರಿಯರ್ ಚೂಸ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ ಆಗಿರ್ಬೋದು. ಅದೇ ಟೈಮಲ್ಲಿ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಕೂಡ ತುಂಬ ಇರುತ್ತೆ. ಸೊ ಅಂಥ ಸ್ಟೂಡೆಂಟ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಒಂದು, ಬೀಯಿಂಗ್ ಅ ಪೇರೆಂಟ್ ಹೂ ಈಸ್ ಅವೈಲಬಲ್ ಫಾರ್ ದ ಕಿಡ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಅಡೋಲಸೆನ್ಸ್ ಅಂತ ಒಂದು ಸೀರೀಸ್ ಇತ್ತು, ನೋಡಿರ್ಬೋದು. ಎವ್ರಿ ಟೀನೇಜ್ ಮದರ್ ವುಡ್ ಹ್ಯಾವ್ ಬೀನ್ ಸೋ ಸ್ಕೇರ್ಡ್ ಅದನ್ನ ನೋಡಿದಾಗ. ಸೊ ನಾವ್ ಎಷ್ಟೇ ನೋಡ್ಕೊಳ್ಳಿ ಮಗುನ, ಅವ್ರ ಕಂಟೆಂಟ್ ಬಗ್ಗೆ ನಾವೆಷ್ಟೇ ಹೋಲ್ಡ್ ಇಟ್ಕೊಂಡು ಅದನ್ನೆಲ್ಲ ನಾವೇನೇ ಟ್ರ್ಯಾಕ್ ಮಾಡ್ತಾ ಇರ್ಲಿ, ನಾವೆಷ್ಟೇ ಮಾಡಿದ್ರು ಮಕ್ಕಳು ಆ ಏಜ್ ಅಲ್ಲಿ ದೇ ಆರ್ ವೆರಿ ಇಂಪಲ್ಸಿವ್, ಆಯ್ತಾ. ಆಸ್ ಐ ಟೋಲ್ಡ್ ಯು, ಫ್ರಾಂಟಲ್ ಲಾಜಿಕಲ್ ಬ್ರೈನ್ ಕಂಪ್ಲೀಟ್ ಆಗಿ ಮೆಚೂರ್ ಆಗಿರಲ್ಲ. ಸೊ ಎವ್ರಿ ಡಿಸಿಷನ್ ದೇ ಟೇಕ್ ಈಸ್ ಇನ್ ದಟ್ ಗಶ್ ಆರ್ ಇಂಪಲ್ಸಿವ್ನೆಸ್. ಸೊ ಆ ಟೈಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಬಿ ಎ ಫ್ರೆಂಡ್ ಟು ಯೋರ್ ಕಿಡ್, ನಾಟ್ ಲೈಕ್ ಅ ಸ್ಟ್ರಿಕ್ಟ್ ಪೇರೆಂಟ್. ಹಂಗಂತ ತುಂಬಾ ಲೀನಿಯನ್ಸ್ ಬಿಟ್ಟು ನಾನು ಎಲ್ಲದಕ್ಕೂ ಬಿಟ್ಬಿಡ್ತೀನಿ ಅಂತಾನೂ ಅಲ್ಲ. ಫ್ಯೂ ಪೇರೆಂಟ್ಸ್ ಫಾಲೋ ದಿಸ್. ಒಬ್ರು ಪೇರೆಂಟ್ ಲೈಕ್ ಮದರ್ ಆರ್ ಫಾದರ್, ಒಬ್ರು ಸ್ವಲ್ಪ ಲೀನಿಯಂಟ್ ಆಗಿದ್ರೆ ಇನ್ನೊಬ್ರು ಸ್ವಲ್ಪ ಸ್ಟ್ರಿಕ್ಟ್ ಪೇರೆಂಟ್, ನಾಟ್ ಲೈಕ್ ಕಂಪ್ಲೀಟ್ಲಿ ಆನ್ ಆಪೋಸಿಟ್ ಡೈರೆಕ್ಷನ್. ಸ್ವಲ್ಪ ಕಾಂಟ್ರಾಸ್ಟ್ ನ ಇಟ್ಕೋಬಹುದು. ಹಂಗಂತ ಅಮ್ಮ ಏನ್ ಹೇಳಿದ್ರು ಕೇಳ್ತಾ ಇಲ್ಲ, ಅಪ್ಪ ಹತ್ರ ಹೋಗಿ ಕೇಳು, ಅಷ್ಟೊಂದು ಕಾಂಟ್ರಾಸ್ಟ್ ಕೂಡ ಅಲ್ಲ. ಗುಡ್ ಕಾಪ್ ಬ್ಯಾಡ್ ಕಾಪ್ ತರ ಅಲ್ಲ. ಆದ್ರೆ ಒನ್ ಕ್ಯಾನ್ ಬಿ ದ ಲೀನಿಯಂಟ್ ಒನ್ ವೇರ್ ದ ಕಿಡ್ ಶೇರ್ಸ್ ವೆರಿ ಈಸಿಲಿ. ಇನ್ನೊಂದು ಪೇರೆಂಟ್ ಸ್ವಲ್ಪ ಸ್ಟ್ರಿಕ್ಟರ್ ಒನ್, ದಟ್ ಈಸ್ ಆಲ್ಸೋ ಪಾಸಿಬಲ್. ಒನ್ ಸೆಟ್ ರೂಲ್ಸ್, ಇಷ್ಟು ರೂಲ್ಸ್ ಇರುತ್ತೆ, ನೀನ್ ಇಂತಿಂತ ಬೇಸಿಕ್ ಥಿಂಗ್ಸ್ ಫಾಲೋ ಮಾಡ್ಬೇಕು ಅನ್ನೋದು ಮಗುಗೆ ನೀವು ಫಾಲೋ ಮಾಡ್ತಾ ಇರ್ಬೇಕು. ನಮ್ಮ ಮನೇಲಿ ಈ ತರ ಇರುತ್ತೆ ಅನ್ನೋದು ಗೊತ್ತಾಗ್ಬೇಕು. ಸೊ ಸೆಕೆಂಡ್ ಥಿಂಗ್, ತುಂಬಾ ಸ್ಟ್ರಿಕ್ಟ್ ಆಗಿ ಅವ್ರ ಲೈಫ್ಗೂ ನನ್ನ ಲೈಫ್ಗೂ ಸಂಬಂಧನೇ ಇಲ್ಲ, ಬಿಕಾಸ್ ದೇ ಆರ್ ಆಲ್ ಜನ್ ಆಲ್ಫಾಸ್ ಅಂಡ್ ಜನ್ ಬೀಟಾಸ್. ನಾವ್ ಐ ಡೋಂಟ್ ನೋ, ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ, ನೀನ್ ಹಿಂಗೆ ಇರ್ಬೇಕು, ಆ ತರ ನೀವು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಇಂಪೋಸ್ ಮಾಡಿದ್ರೆ ದೇ ಸ್ಟಾರ್ಟ್ ಹೇಟ್ರೆಡ್ನೆಸ್. ನನ್ನ ಪೇರೆಂಟ್ಸ್ ನನ್ನ ಅರ್ಥ ಮಾಡ್ಕೊಳಲ್ಲ ಅಂತ ದೇ ಸ್ಟಾರ್ಟ್ ಗೆಟಿಂಗ್ ದಟ್ ಎಮೋಷನಲ್ ಸಪೋರ್ಟ್ ಫ್ರಮ್ ಸಂಬಡಿ ಎಲ್ಸ್. ಆ ಸಂಬಡಿ ಎಲ್ಸ್ ಯಾರಿರ್ತಾರೆ, ಅವ್ರದೇ ಫ್ರೆಂಡ್, ಇದರ ಗರ್ಲ್ ಆರ್ ಬಾಯ್, ಅವ್ರ ಏಜ್ ಗ್ರೂಪ್ ಅವರೇ ಇರ್ತಾರೆ. ಬಟ್ ಅವ್ರ ಬ್ರೈನ್ ಡೆವಲಪ್ಮೆಂಟು ಅಷ್ಟೇ ಇರುತ್ತೆ, ಅವ್ರ ಲಾಜಿಕಲ್ ಥಿಂಕಿಂಗ್ ಅಷ್ಟೇ ಇರುತ್ತೆ. ಸೊ ಈ ಏಜ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಯೋರ್ ಪ್ರೆಸೆನ್ಸ್ ಮಗು ಜೊತೆ. ಡ್ರಗ್ ಅಡಿಕ್ಷನ್ಸ್ ಆಗಿರ್ಬೋದು, ಅಥವಾ ಬಿಹೇವಿಯರಲ್ ಪ್ರಾಬ್ಲಮ್ಸ್, ಆರ್ ದಟ್ ಹಾರ್ಮೋನಲ್ ಗಶ್ ಇಂದ ದಟ್ ಎಕ್ಸ್ಪ್ಲೋರಿಂಗ್ ಕೈಂಡ್ ಆಫ್ ಬಿಹೇವಿಯರ್, ಇದೆಲ್ಲದಕ್ಕೂ ಮಗುಗೇನಾದ್ರು ಡೌಟ್ ಇದ್ರೆ ದೇ ಶುಡ್ ಫೀಲ್ ಸೋ ಕಾನ್ಫಿಡೆಂಟ್ ಇನ್ ಕಮಿಂಗ್ ಅಂಡ್ ಅಪ್ರೋಚಿಂಗ್ ಯು.
ದೇ ಶುಡ್ ಫೀಲ್ ಲೈಕ್ ನಾನು ನಮ್ಮ ಅಮ್ಮ ಹತ್ರ ಅಥವಾ ನಮ್ಮ ಅಪ್ಪ ಹತ್ರ ಹೋಗಿ ಇದನ್ನ ಹೇಳ್ಕೊಂಡ್ರೆ ನನಗಿದು ಕ್ಯಾನ್ಸರ್ ಗೊತ್ತಾಗುತ್ತೆ. ಆ ಕಾನ್ಫಿಡೆನ್ಸ್ ನ ಮಗುಗ್ ಕೊಡ್ಬೇಕು. ಫಸ್ಟ್ ಪರ್ಸನ್ ನೀವಾಗಿರ್ಬೇಕು ಮಗು Exactly. ಬಂದು ಅಪ್ರೋಚ್ ಮಾಡೋದಕ್ಕೆ. ಓಕೆ, ಒಂದು ಸೀಕ್ರೆಟ್ ಪೇಷಂಟ್ಸ್ಗೆ ಆಗಿರ್ಬೋದು ಅಥವಾ ಪೇರೆಂಟ್ಸ್ಗೆ ಆಗಿರ್ಬೋದು, ನೀವು ಪೇರೆಂಟಿಂಗ್ ಬಗ್ಗೆ ಒಂದು ಸೀಕ್ರೆಟ್ ಅಥವಾ ಒಂದು ಇದು ಮೆಸೇಜ್ ಕೊಡ್ತೀನಿ ಅಂದ್ರೆ ಏನ್ ಕೊಡ್ತೀನಿ? ಬಿ ಪ್ರೆಸೆಂಟ್, ಜಸ್ಟ್ ಬಿ ಪ್ರೆಸೆಂಟ್. ನೀವಿದ್ರೆ ಸಾಕು ಮಗುಗೆ, ಇನ್ನೇನು ಬೇಡ. ಆಮೇಲೆ ನೀವು ಚೇಂಜ್ ಮಾಡಕ್ ಆಗದೇ ಇರೋ ಅಂತ ಒಂದು ಸತ್ಯ ಆಗ್ಲಿ ಅನ್ಸುತ್ತೆ, ಪೇರೆಂಟ್ಸ್ ಚೇಂಜ್ ಮಾಡಕ್ ಆಗ್ದಿರುವಂತ ಒಂದು ಟ್ರೂತ್. ಎಕ್ಸ್ಪೆಕ್ಟೇಷನ್ ಆರ್ ಓವರ್ ಎಕ್ಸ್ಪೆಕ್ಟೇಷನ್. ನನ್ ಮಗು ಹಿಂಗೆ ಇರ್ಬೇಕು, ನಾನ್ ಹಿಂಗ್ ಅನ್ಕೊಂಡಿದೀನಿ, ಅದಕ್ಕೆ ನನ್ ಮಗು ಇದೇ ಪಾತಲ್ಲಿ ಹೋಗ್ಬೇಕು, ನನಗ್ ಡಾಕ್ಟರ್ ಆಗಕ್ ಇಷ್ಟ, ನನ್ ಮಗು ಡಾಕ್ಟರ್ ಆಗ್ಲೇಬೇಕು, ಆ ತರ ಇಂಪೋಸ್ ಮಾಡ್ಬಾರ್ದು. ಅಲೋ ದ ಚೈಲ್ಡ್ ಟು ಬ್ಲೂಮ್. ಯಾವ್ದೇ ಹೂವ ಕೂಡ ಅರಳ್ಬೇಕಲ್ವಾ, ನಾವ್ ಅದನ್ನ ಒತ್ತಿ ಇಟ್ಕೊಂಡಿದ್ರೆ ಎಲ್ಲ ಅರಳುತ್ತೆ. ಅದೇ ತರ ಲೆಟ್ ದ ಚೈಲ್ಡ್ ಗೋ ಇನ್ ಇಟ್ಸ್ ಓನ್ ಡೈರೆಕ್ಷನ್. ಆಸ್ ಪೇರೆಂಟ್ಸ್ ಅವರ್ ಮೇನ್ ಗೋಲ್ ಶುಡ್ ಬಿ ಲೆಟ್ ಅಸ್ ಬಿ ಮೋರ್ ಸಪೋರ್ಟಿವ್. ಅವ್ರೇನ್ ಮಾಡ್ತಾರೆ, ಆಬ್ವಿಯಸ್ಲಿ ನಾಟ್ ಟೂ ಮಚ್ ಎಕ್ಸ್ಟ್ರೀಮ್ ಫ್ರಮ್ ದ ಸೋಷಿಯಲ್ ನಾರ್ಮ್ಸ್, ಆ ತರ ಅಲ್ಲ. ಶೋ ದಮ್ ದ ರೈಟ್ ಪಾತ್, ಯು ಬಿ ದ ಗೈಡಿಂಗ್ ಫೋರ್ಸ್ ಅಷ್ಟೇ. ತುಂಬಾ ಚೆನ್ನಾಗಿರೋ ವಿಷಯಗಳನ್ನ ಹೇಳಿದ್ರಿ ನೀವು ಡಾಕ್ಟರ್. ಫೈನಲ್ ಆಗಿ ಪೇರೆಂಟ್ಸ್ಗೆ ನಿಮ್ ಕಡೆಯಿಂದ, ನಿಮ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಇಂದ ಏನಾದ್ರು ಒಂದು ತುಂಬಾ ಇಂಪಾರ್ಟೆಂಟ್ ಹೇಳ್ಬಹುದು ಅಂದ್ರೆ ಏನು? ಮಗುನ ರೇಸ್ ತರ ಅಥವಾ ಟಾಸ್ಕ್ ತರ ಚೆಕ್ ಲಿಸ್ಟ್ ಆ ತರ ಹಾಕೊಂಡು ಬೆಳೆಸ್ಬೇಡಿ. ಮಗುಗೂ ಎಂಜಾಯ್ ಮಾಡಕ್ ಬಿಡಿ, ನೀವು ಕೂಡ ಆರಾಮಾಗಿ ಎಂಜಾಯ್ ಮಾಡಿ. ಮಗುವಿನ ಪ್ರತಿಯೊಂದು ಹೆಜ್ಜೆನೂ ಇರುತ್ತಲ್ಲ, ಅದನ್ನ ನೀವು ನೆಕ್ಸ್ಟ್ ನೀವ್ ರಿಟೈರ್ ಆದ್ಮೇಲೆ ಕೂಡ ನೀವ್ ಯೋಚನೆ ಮಾಡಿ ನೆನ್ಪಿಸ್ಕೊಂಡು ನಿಮ್ ಲೈಫ್ ಎಂಜಾಯ್ ಮಾಡೋದು ಅಂದ್ರೆ ಸೆಕೆಂಡ್ ಲೈಫ್ ನೀವ್ ಎಂಜಾಯ್ ಮಾಡೋದು ಕೂಡ ಮಗು ನೋಡ್ಕೊಂಡು. ಹಂಗಂತ ತುಂಬಾ ಲೀನಿಯಂಟ್ ಆಗಿ ನಾನು ಏನ್ ಹೇಳಿದ್ರು ಬಿಡಲ್ಲ ಅಂತ ಅಲ್ಲ. ಬಿ ದಟ್ ಪೇರೆಂಟ್ ಹೂ ಇಸ್ ಆಲ್ವೇಸ್ ಪ್ರೆಸೆಂಟ್ ಫಾರ್ ಯುವರ್ ಚೈಲ್ಡ್. ನಿಮ್ ಮಗುಗೆ ಯಾವತ್ತಿದ್ರು ನನ್ನ ಅಪ್ಪ ಅಮ್ಮ ನನಗ್ ಪ್ರಯಾರಿಟಿ, ಅವರಿಗೆ ನಾನ್ ಇಂಪಾರ್ಟೆಂಟ್ ಅನ್ನೋದು ಅವರಿಗೂ ಗೊತ್ತಾಗ್ಬೇಕು. ನಾನ್ ಈ ತರ ಚೆನ್ನಾಗ್ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮನ ಐ ಮೇಕ್ ದಮ್ ಫೀಲ್ ಪ್ರೌಡ್ ಅನ್ನೋದು ಗೊತ್ತಾಗ್ಬೇಕು. ಆದ್ರೆ ಇಂಡೈರೆಕ್ಟ್ ಆಗಿ ತುಂಬಾ ಪ್ರೆಷರೈಸ್ ಕೂಡ ಮಾಡಬಾರ್ದು. ವಾಟ್ ಐ ಟೆಲ್ ಇಸ್ ಜಸ್ಟ್ ಬಿ ಪ್ರೆಸೆಂಟ್. ದಟ್ಸ್ ಮೈ ಫೈನಲ್ ವರ್ಡ್ ಲೈಕ್ ಫಾರ್ ದ ಪೇರೆಂಟ್ಸ್. ಸ್ವಾತಿ, ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ನಮ್ಗೆ ಇವತ್ತು ತಿಳಿಸ್ಕೊಟ್ರಿ ನೀವು. ಅಂದ್ರೆ ಮೇ ಬಿ ಇವತ್ತು ನೀವು ಹೇಳಿರುವಂತ ವಿಷಯಗಳ ಬಗ್ಗೆ ಗಮನ ಹರಿಸಿ ಪೇರೆಂಟ್ಸ್ ತಲೆ ಕೆಡಿಸ್ಕೊಂಡು ಮಕ್ಳ ಬಗ್ಗೆ ಈ ಎಲ್ಲಾ ವಿಷಯಗಳನ್ನ ಕೇರ್ ತಗೊಂಡ್ರೆ ಮೇ ಬಿ ನಾಳೆ ಒಳ್ಳೆ ಮಕ್ಕಳನ್ನ ಸಮಾಜಕ್ಕೆ ಕೊಡೋದಕ್ಕೆ ಅವರು ಸಕ್ಸಸ್ಫುಲ್ ಆಗ್ತಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸ್ವಾತಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಟುಡೇ ಶೀತಲ್. ಥ್ಯಾಂಕ್ ಯು. ಸೊ ಪೋಷಕರೇ, ಇವತ್ತು ನಾವು ಒಂದು ಮಹತ್ವದ ಸತ್ಯವನ್ನ ಅರ್ಥ ಮಾಡ್ಕೊಂಡಿದೀವಿ. ಮಗುವಿನ ಭವಿಷ್ಯ ಶಾಲೆಯಲ್ಲಿ ಆರಂಭ ಆಗೋದಿಲ್ಲ, ಅದು ರಿಪೋರ್ಟ್ ಕಾರ್ಡ್ನಲ್ಲಿ ಆರಂಭ ಆಗಲ್ಲ. ತಾಯಿಯ ಗರ್ಭದಲ್ಲಿನ ಮೊದಲ ಬೆಳವಣಿಗೆಯಿಂದ ಆರಂಭ ಆಗುತ್ತೆ. ಮತ್ತೆ ಅದಾದ್ಮೇಲೆ ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ಸ್ಪರ್ಶದಲ್ಲಿ, ಪ್ರತಿಯೊಂದು ಅನುಭವದಲ್ಲಿ, ಪ್ರತಿಯೊಂದು ಅಭ್ಯಾಸದಲ್ಲಿ, ಪ್ರತಿಯೊಂದು ಸಂಬಂಧದಲ್ಲಿ ಅದರ ಮೆದುಳು ರೂಪುಗೊಳ್ತಾ ಇರುತ್ತೆ. ನಾವು ಮಕ್ಕಳಿಗೆ ಮನೆ ಕಟ್ಕೊಡ್ಬೋದು, ಶಿಕ್ಷಣ ಕೊಡ್ಬಹುದು, ಸೌಲಭ್ಯಗಳನ್ನ ಕೊಡ್ಬೋದು. ಆದ್ರೆ ಅವರ ಮೆದುಳು ಬೆಳಿಲಿಕ್ಕೆ ಬೇಕಾದಂತ ಪರಿಸರನ ಕೊಡದೇ ಇದ್ರೆ ನಾವು ತುಂಬಾ ದೊಡ್ಡ ತಪ್ಪು ಮಾಡೋ ಹಾಗೆ. ನಾವು ಅತ್ಯಂತ ಮುಖ್ಯವಾದ ಹೂಡಿಕೆಯನ್ನ ಮಿಸ್ ಮಾಡ್ಕೊಂಡ ಹಾಗೆ. ಹೋಗೋ ಮುನ್ನ ಒಂದು ಚಿಕ್ಕ ಪ್ರಶ್ನೆ: ನೀವು ನಿಮ್ಮ ಮಗುವಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿರೋ ಅದರ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಅಷ್ಟೇ ಕಾಳಜಿ ವಹಿಸ್ತೀರಾ? ಯಾಕೆಂದ್ರೆ ಇಂದಿನ ಸಣ್ಣ ನಿರ್ಧಾರಗಳೇ ನಾಳೆ ದೊಡ್ಡ ಭವಿಷ್ಯವನ್ನ ನಿರ್ಮಿಸುತ್ತೆ. ನಾನು ನಿಮ್ಮ ಶೀತಲ್ ಶೆಟ್ಟಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.